ಅಯ್ಯ, ಸಭೆಯಾಗಿ ಸೇರಿ ಬಂದಿರುವ ನಮ್ಮೆಲ್ಲರೊಟ್ಟಿಗೆ ಕರ್ತನೆ, ನಿನ್ನ ಪ್ರಸನ್ನತೆಯನ್ನು ಪ್ರಸರಿಸಿ ನಮ್ಮೆಲ್ಲರೂ ನಾವು ಜೀವನದಲ್ಲಿ ಆರಾಧನೆ ನಡೆಸಬೇಕೆಂತೇಳಿ ಪ್ರಾರ್ಥನೆ ಮಾಡ್ತಾನೆ. ದೇವರ ಎಲ್ಲರ ಮೇಲೆ ನಿನ್ನ ಮಹಿಮೆಯ ಮೇಘವು ಆವರಿಸಿಕೊಳ್ಳಲಿ. ಬಲಪಡಿಸಲು ಬನ್ನಿರಿ ಪವಿತ್ರಾತ್ಮನೇ, ನಿನಗೆ ಸ್ತೋತ್ರ. ನೀನು ಎಷ್ಟಾದರೂ ನಂಬಿಗಸ್ತನಾಗಿರುವ ದೇವರು, ಅತ್ಯಧಿಕವಾದ ಕಾರ್ಯಗಳನ್ನು ಮಾಡುವಾತನಾಗಿರುವ ದೇವರು, ನಿನಗೆ ಸ್ತೋತ್ರ ಕರ್ತನೆ. ಉನ್ನತನೇ, ನಿನಗೆ ಸ್ತೋತ್ರಂ 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 ಸ್ತೋತ್ರಂ. ಅಯ್ಯ, ನೀನು ನಂಬಿಗಸ್ತನಾಗಿರುವ ದೇವರು, ಈ ದಿನವೆಲ್ಲ ಕರ್ತನೆ ನಿನ್ನ ಪ್ರಸನ್ನತೆ ನಡೆಸಲು ಬನ್ನಿರಿ. ನೀನೇ ಕರ್ತನೆ, ನಿನ್ನ ಕೃಪೆಯಿಂದ ಮುಂದಿನ ಹಾಡುಗಳಲ್ಲಿಯೂ ಆರಾಧನೆಯಲ್ಲಿ ವಾಕ್ಯದಲ್ಲಿ ಪ್ರತಿ ವಿಷಯದಲ್ಲಿ ನಡೆಸಲು ಬನ್ನಿರಿ. ಪವಿತ್ರಾತ್ಮನೇ, ನಿನ್ನ ಸ್ವಾಗತ ಮಾಡುತ್ತಾ ಇದ್ದೇವೆ. ಅಯ್ಯ, ನಿನ್ನ ಸಮ್ಮುಖದಲ್ಲಿ ಪರಿಪೂರ್ಣವಾದ ಸಂತೋಷವಿದೆ ಎಂಬುದಾಗಿ ವಾಕ್ಯದಲ್ಲಿ ನೋಡುತ್ತೇವೆ. ಅದೇ ರೀತಿಯಲ್ಲಿ ದೇವರೇ, ನಿನ್ನ ಸಮ್ಮುಖದಲ್ಲಿ ನಾವು ಬಂದಿದ್ದೇವೆ. ಸಂತೋಷವನ್ನು, ಪರಿಪೂರ್ಣವಾದ ಆನಂದವನ್ನು, ಪರಿಪೂರ್ಣವಾದ ನೆಮ್ಮದಿಯನ್ನು, ಪರಿಪೂರ್ಣವಾದ ದೇವರೇ ಸಂತೋಷವನ್ನು ಅನುಭವಿಸುವಂತೆ ನಮ್ಮನ್ನು ಉಜ್ಜೀವಿಸ ಮಾಡು ಪರಿಶುದ್ಧಾತ್ಮನೇ. ನೀನೇ ಬಲಪಡಿಸಿ, ನೀನೇ ನಡೆಸಿ, ನಿನ್ನ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯ ದೇವರೇ, ಆಮೆನ್. ಸ್ತೋತ್ರ. ಹಲ್ಲೆಲೂಯ, ಎಲ್ಲರೂ ಹಲ್ಲೆಲೂಯ. ನನ್ನ ಬಿಟ್ಟು ಕೊಡದ ದೇವಾ, ಪ್ರತಿಕ್ಷಣವೂ ಜೊತೆಯಲ್ಲಿರುವೆ. ನಿನ್ನದೆಲ್ಲ ನನ್ನದೇ, ನನ್ನದೇ ಸುವೆ. ನನ್ನ ತಳ್ಳಿ ಬಿಡದ ದೇವಾ, ನಿನ್ನ ಬಿಟ್ಟು ಬಾಳೆನಯ್ಯ. ನನ್ನದೆಲ್ಲ ನಿನ್ನದೇ, ನಿನ್ನದೇ ಸುವೆ. ಸ್ತೋತ್ರ.
ಜೀವಂತವಾಗಿರುವೆ. ಕೊರತೆ ಎಲ್ಲ ನೀಗಿಸಿ ದಿನ ದಿನವೂ ಪೋಷಿಸಿರುವೆ. ನಿನ್ನ ಪ್ರೀತಿ ಕರುಣೆಯಿಂದಲೇ ಇನ್ನು ಜೀವಂತವಾಗಿರುವೆ. ನನ್ನ ಬಿಟ್ಟು ಕೊಡದ ದೇವ, ಪ್ರತಿ ಕ್ಷಣವೂ ಜೊತೆಯಲ್ಲಿರುವೆ. ನಿನ್ನದೆಲ್ಲ ನನ್ನದೇ ನನ್ನದೇ ಯೇಸುವೇ. ನನ್ನ ತಲ್ಲಿ ಬಿಡದ ದೇವ, ನಿನ್ನದೇ ಯೇಸುವೇ. ಏನೇ ಆದರೂ ನಾ ಹೇಗೆ ಇದ್ದರೂ ನಿನ್ನ ಪ್ರೀತಿ ನನ್ನಲ್ಲಿ ಬದಲಾಗದು ಏಸಪ್ಪ. ಯಾರೇ ಇದ್ದರೂ ಊರೇ ತೊರೆದರು ನಿನ್ನ ಕೃಪೆಯು ನನ್ನನ್ನು ಬಿಡದು ಏಸಪ್ಪ. ನನ್ನ ನಂಬಿಕೆಯನ್ನು ನೀವೆಂತಗೊಳಿಸೋದಿಲ್ಲ. ನನ್ನ ಜೀವನ ಹೀಗೆ ಇದ್ದಂತೆ ಇರೋದೇ ಇಲ್ಲ. ನನ್ನ ನಂಬಿಕೆಯನ್ನು ನೀವೆಂತಗೊಳಿಸೋದಿಲ್ಲ. ನನ್ನ ಜೀವನ ಹೀಗೆ ಇದ್ದಂತೆ ಇರೋದೇ ಇಲ್ಲ. ನಾ ಸುರಿಸಿದ ಪ್ರತಿ ಕಣ್ಣೀರ ನಿನ್ನ ಕಾರಣ ಅರಿತವಾನೆ. ನೀ ಹೇಗೋ ಮಾರ್ಗ ಮಾಡುವೆ ಎಂದು ನಿನ್ನನ್ನೇ ನಂಬಿರುವೆ. ನಾ ಸುರಿಸಿದ ಪ್ರತಿ ಕಣ್ಣೀರ ನಿಜ ಕಾರಣ ಅರಿತವಾನೆ. ನೀ ಹೇಗೋ ಮಾರ್ಗ ಮಾಡುವೆ ಎಂದು ನಿನ್ನನ್ನೇ ನಂಬಿರುವೆ. ನಾ ಸುರಿಸಿದ ಪ್ರತಿ ಕಣ್ಣೀರ ನಿಜ ಕಾರಣ ಅರಿತವಾನೆ. ನೀ ಹೇಗೋ ಮಾರ್ಗ ಮಾಡುವೆ ಎಂದು ನಿನ್ನನ್ನೇ ನಂಬಿರುವೆ. ನಾ ಸುರಿಸಿದ ಪ್ರತಿ ಕಣ್ಣೀರ ಹೇಗೋ ಮಾರ್ಗ ಮಾಡುವೆ ಎಂದು ನಿನ್ನನ್ನೇ ನಂಬಿರುವೆ. ನನ್ನ ಬಿಟ್ಟು ಕೊಡದ ದೇವ, ಪ್ರತಿ ಕ್ಷಣವೂ ಜೊತೆಯಲ್ಲಿರುವೆ. ನಿನ್ನದೆಲ್ಲ ನನ್ನದೇ ನನ್ನದೇ ಯೇಸುವೇ. ನನ್ನ ತಲ್ಲಿ ಬಿಡದ ದೇವ, ಅಯ್ಯ ನಿನ್ನದೇ ಯೇಸುವೇ. ನನ್ನ ತಲ್ಲಿ ಬಿಡದ ದೇವ, ನಿನ್ನದೇ ಯೇಸುವೇ. ನಿನ್ನ ಎಷ್ಟು ಸ್ತುತಿಸಿದಾರು ಸಾಲದು ಏಸಯ್ಯ. ನಿನ್ನ ಕರುಣೆಯ ವಿವರಿಸಲಾಗದು. ಸಾವಿರಾರು ಸ್ತೋತ್ರ ಬಲಿಯ ನೀಡಿದರು ಏಸಯ್ಯ. ನಿನ್ನ ಪ್ರೀತಿಯ ವರ್ಣಿಸಲಾಗದು. ನಿನ್ನ ಎಷ್ಟು ಸ್ತುತಿಸಿದಾರು ಸಾಲದು ಏಸಯ್ಯ. ನಿನ್ನ ಕರುಣೆಯ ವಿವರಿಸಲಾಗದು. ಸಾವಿರಾರು ಸ್ತೋತ್ರ ಬಲಿಯ ನೀಡಿದರು ಏಸಯ್ಯ. ನಿನ್ನ ಪ್ರೀತಿಯ ವರ್ಣಿಸಲಾಗದು. ಆರಾಧನೆ ನನ್ನ ಉಸಿರಿರುವ ದಿನವೆಲ್ಲ ನಿನಗೆ ಮಾಡುವೆ. ಆರಾಧನೆ ನಾ ಬದುಕಿರುವ ಕಾಲವೆಲ್ಲ ನಿನಗೆ ಮಾಡುವೆ. ನಿನ್ನ ಎಷ್ಟು ಸ್ತುತಿಸಿದಾರು ಸಾಲದು ಏಸಯ್ಯ. ನಿನ್ನ ಕರುಣೆಯ ವಿವರಿಸ
ಸ್ತೋತ್ರ ಬಲಿಯ ನೀಡಿದರು ಏಸಯ್ಯ ನಿನ್ನ ಪ್ರೀತಿಯ ವರ್ಣಿಸಲಾಗದು. ಉಪಕಾರ ನನ್ನ ಬದುಕಲಿ ಅದ್ಭುತ ಅತಿಶಯ ಮಾಡಿರುವೆ. ನಾ ಸೋಲುವಾಗಲೆಲ್ಲ ನನ್ನ ಮೇಲೆತ್ತಿ ಬಲಪಡಿಸಿ ಇಲ್ಲಿಯವರೆಗೂ ನಡೆಸಿರುವೆ. ಸಾವಿರಾರು ಉಪಕಾರ ನನ್ನ ಬದುಕಲಿ ಅದ್ಭುತ ಅತಿಶಯ ಮಾಡಿರುವೆ. ನಾ ಸೋಲುವಾಗಲೆಲ್ಲ ನನ್ನ ಮೇಲೆತ್ತಿ ಬಲಪಡಿಸಿ ಇಲ್ಲಿಯವರೆಗೂ ನಡೆಸಿರುವೆ. ನನ್ನ ಜೀವಿತವ ಕನಿಕರಿಸಿ ಮಾರ್ಪಡಿಸಿ ಆಶೀರ್ವಾದ ನಿಧಿಯಾಗಿ ಮಾಡಿರುವೆ. ನನ್ನ ಜೀವಿತವ ಕನಿಕರಿಸಿ ಮಾರ್ಪಡಿಸಿ ಆಶೀರ್ವಾದ ನಿಧಿಯಾಗಿ ಮಾಡಿರುವೆ. ಆರಾಧನೆ ನನ್ನ ಉಸಿರಿರುವ ದಿನವೆಲ್ಲ ನಿನಗೆ ಮಾಡುವೆ. ಆರಾಧನೆ ನಾ ಬದುಕಿರುವ ಕಾಲವೆಲ್ಲ ನಿನಗೆ ಮಾಡುವೆ. ನಿನ್ನ ಎಷ್ಟು ಸ್ತುತಿಸಿದಾರು ಸಾಲದು ಏಸಯ್ಯ ನಿನ್ನ ಕರುಣೆಯ ವಿವರಿಸಲಾಗದು. ಸಾವಿರಾರು ಸ್ತೋತ್ರ ಬಲಿಯ ನೀಡಿದರು ಏಸಯ್ಯ ನಿನ್ನ ಪ್ರೀತಿಯ ವರ್ಣಿಸಲಾಗದು. ಯಾವುದಕ್ಕೂ ಬಾರದಂತ ನನ್ನ ಪ್ರೀತಿಸಿ ಉನ್ನತ ಸ್ಥಾನವನ್ನು ನೀಡಿರುವೆ. ಶೋಧನೆ ವೇದನೆಯಿಂದ ನನ್ನ ತಪ್ಪಿಸಿ ಜಯಾದ ಬಾಳನ್ನು ನೀಡಿರುವೆ. ಯಾವುದಕ್ಕೂ ಬಾರದಂತ ನನ್ನ ಪ್ರೀತಿಸಿ ಉನ್ನತ ಸ್ಥಾನವನ್ನು ನೀಡಿರುವೆ. ಶೋಧನೆ ವೇದನೆಯಿಂದ ನನ್ನ ತಪ್ಪಿಸಿ ಜಯಾದ ಬಾಳನ್ನು ನೀಡಿರುವೆ. ತಳ್ಳಿದವರ ಮುಂದೆ ನನ್ನನ್ನು ಮೇಲೆತ್ತಿ ಘನವಾದ ಬದುಕನ್ನು ನೀಡಿರುವೆ. ತಳ್ಳಿದವರ ಮುಂದೆ ನನ್ನನ್ನು ಮೇಲೆತ್ತಿ ಘನವಾದ ಬದುಕನ್ನು ನೀಡಿರುವೆ. ಆರಾಧನೆ ನನ್ನ ಉಸಿರಿರುವ ದಿನವೆಲ್ಲ ನಿನಗೆ ಮಾಡುವೆ. ಆರಾಧನೆ ನಾ ಬದುಕಿರುವ ಕಾಲವೆಲ್ಲ ನಿನಗೆ ಮಾಡುವೆ. ನಿನ್ನ ಎಷ್ಟು ಸ್ತುತಿಸಿದಾರು ಸಾಲದು ಏಸಯ್ಯ ನಿನ್ನ ಕರುಣೆಯ ವಿವರಿಸಲಾಗದು. ಸಾವಿರಾರು ಸ್ತೋತ್ರ ಬಲಿಯ ನೀಡಿ
ನೀಡಿದರು ಏಸಯ್ಯ ನಿನ್ನ ಪ್ರೀತಿಯ ವರ್ಣಿಸಲಾಗದು ಆರಾಧನೆ ನನ್ನ ಉಸಿರಿರುವ ದಿನವೆಲ್ಲ ನಿನಗೆ ಮಾಡುವೆ ಆರಾಧನೆ ನಾ ಬದುಕಿರುವ ಕಾಲವೆಲ್ಲ ನಿನಗೆ ಮಾಡುವೆ ಆರಾಧನೆ ನನ್ನ ಉಸಿರಿರುವ ದಿನವೆಲ್ಲ ನಿನಗೆ ಮಾಡುವೆ ಆರಾಧನೆ ನಾ ಬದುಕಿರುವ ಕಾಲವೆಲ್ಲ ನಿನಗೆ ಮಾಡುವೆ ನಿನ್ನ ಎಷ್ಟು ಸ್ತುತಿಸಿದಾರು ಸಾಲದು ಏಸಯ್ಯ ನಿನ್ನ ಕರುಣೆಯ ವಿವರಿಸಲಾಗದು ಸಾವಿರಾರು ಸ್ತೋತ್ರ ಬಲಿಯ ನೀಡಿದರು ಏಸಯ್ಯ ನಿನ್ನ ಪ್ರೀತಿಯ ವರ್ಣಿಸಲಾಗದು ಹಲ್ಲೆಲೂಯಾ ಸ್ತೋತ್ರಂ. ಆರಾಧಿಸುವ ನಾವು ಆರಾಧಿಸುವ ನಾಥನ ದಯೆಯಲ್ಲಿ ಧ್ಯಾನಿಸುವ ಕರಗಳ ಎತ್ತಿ ವಂದಿಸುವ ಹಾಡುತ್ತ ಕರ್ತನ ಸ್ತುತಿಸುವ ಆರಾಧಿಸುವ ನಾವು ಆರಾಧಿಸುವ ನಾಥನ ದಯೆಯಲ್ಲಿ ಧ್ಯಾನಿಸುವ ಕರಗಳ ಎತ್ತಿ ವಂದಿಸುವ ಹಾಡುತ್ತ ಕರ್ತನ ಸ್ತುತಿಸುವ ಹಲ್ಲೆಲೂಯಾ 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 ಆರಾಧಿಸುವ ನಾವು ಆರಾಧಿಸುವ ನಾಥನ ದಯೆಯಲ್ಲಿ
ಸ್ತೋತ್ರ. ಸರಿ, ಎಲ್ಲರ ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಎಲ್ಲರೂ ಕೂಡ ಆರಾಧನೆ ಮಾಡೋಣ. ಎಲ್ಲರೂ ಸೇರಿ ಕಣ್ಣುಗಳು ಮುಚ್ಚಿದವರಾಗಿ ಪ್ರತಿಯೊಬ್ಬರು ಕೂಡ ನಮ್ಮನ್ನು ಸೃಷ್ಟಿ ಮಾಡಿದ ದೇವರನ್ನ ಘನಪಡಿಸೋಣ. ಯಾರು ಕೂಡ ಆ ಕಡೆ ಕಡೆ ನೋಡಬಾರದು. ಎಲ್ಲರೂ ಕೂಡ ಕಣ್ಣುಗಳು ಮುಚ್ಚಿದವರಾಗಿ ನಮ್ಮನ್ನು ಸೃಷ್ಟಿ ಮಾಡಿದ ದೇವರನ್ನ ಆರಾಧಿಸೋಣ. ನಮ್ಮ ನಿರ್ಮಾಣಿಕನಾದ ಯೆಹೋವನಿಗೆ ಹೃದಯಾನುಸಾರವಾಗಿ ನಾವು ಘನಪಡಿಸೋಣ. ಸ್ತೋತ್ರ. ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ. ಉನ್ನತನಾಗಿರುವ ನಿನಗೆ ಸ್ತೋತ್ರ ಕರ್ತನೆ. ಸರ್ವವನ್ನು ಸೃಷ್ಟಿ ಮಾಡಿದ ಆತನೇ ನಿನಗೆ ಸ್ತೋತ್ರ. ಉನ್ನತ ರಾಜನೇ ನಿನಗೆ ಸ್ತೋತ್ರ ದೇವರೇ. ಮಹೋನ್ನತನಾಗಿರುವ ದೇವ ನಿನಗೆ ಸ್ತೋತ್ರ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಿಶುದ್ಧಿ ಕೆಲಬಮ ಮಮ. ಹಲ್ಲೆಲೂಯಾ. ಸ್ತೋತ್ರ. ಸ್ತೋತ್ರ. ಎಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಪ್ರತಿಯೊಬ್ಬರು ಕೂಡ ಸರ್ವಶಕ್ತನಾದ ದೇವರನ್ನ ಸ್ತುತಿ ಮಾಡಿ. ಯೇಸಯ್ಯ, ಹಲ್ಲೆಲೂಯಾ. ನಿನ್ನ ನಾಮವನ್ನು ಸ್ಮರಿಸಲು ಬಂದಿದ್ದೇವೆ. ಬನ್ನಿರಿ ಪವಿತ್ರ ಆತ್ಮನೇ. ಒಂದು ಮಹಿಮೆಯ ಮೇಘವಾಗಿ ಸ್ಥಳವನ್ನು ಆವರಿಸಿಕೋ ಸರ್ವಶಕ್ತನೇ. ಪ್ರತಿದಿನವೂ ಮುನ್ನಡೆಸುವ ಸರ್ವಶಕ್ತನೇ ನಿನಗೆ ಸ್ತೋತ್ರ. ಹಲ್ಲೆಲೂಯಾ. ನನ್ನಾಸೆ ಬಯಕೆಗಳೆಲ್ಲ ಸಂಪೂರ್ಣ ಅರಿತಿರುವೆ.
ಸ್ತೋತ್ರ ನನ್ನ ಕಾಣ್ಬವನೇ ದೀನವು ಕಾಯ್ಬವನೇ ನನ್ನ ಕಾಣ್ಬವನೇ ದೀನವು ಕಾಯ್ಬವನೇ ಸ್ತೋತ್ರ ಹಿಂದೆ ಮುಂದೆ ನನ್ನನ್ನಾವರಿಸಿ ನನ್ನ ಸುತ್ತುವರಿದಿರುವೆ ಹಿಂದೆ ಮುಂದೆ ನನ್ನನ್ನಾವರಿಸಿ ನನ್ನ ಸುತ್ತುವರಿದಿರುವೆ ನಿನ್ನ ಹಸ್ತದಿಂದ ದಿನವು ನನ್ನ ಬಿಗಿಯಾಗಿ ಹಿಡಿದಿರುವೆ ಎಲ್ಲರೂ ಸೇರೋಣ ನಿನ್ನ ಹಸ್ತದಿಂದ ದಿನವು ನನ್ನ ಬಿಗಿಯಾಗಿ ಹಿಡಿದಿರುವೆ ನಿನ್ನ ಹಸ್ತದಿಂದ ದಿನವು ನನ್ನ ಏಸಪ್ಪ ಬಿಗಿಯಾಗಿ ಹಿಡಿದಿರುವೆ ಮತ್ತೊಂದು ಸಾರೇಣ ನಿನ್ನ ಹಸ್ತದಿಂದ ದಿನವು ನನ್ನ ಇದುವರೆಗೂ ಬಿಗಿಯಾಗಿ ಹಿಡಿದಿರುವೆ ಸ್ತೋತ್ರ ಸ್ತೋತ್ರ ರಾಜ ಯೇಸು ರಾಜ ಸ್ತೋತ್ರ ರಾಜ ಯೇಸು ರಾಜ once again ಸ್ತೋತ್ರ ರಾಜ ಯೇಸಪ್ಪ ಯೇಸು ರಾಜ ನಿನಗೆ ಆಮೆನ್ ನನ್ನ ಕಾಣ್ಬವನೇ ದೀನವು ಕಾಯ್ಬವನೇ ನನ್ನ ಕಾಣ್ಬವನೇ ದೀನವು ಕಾಯ್ಬವನೇ ಪರೀಕ್ಷಿಸಿ ತಿಳಿದಿರುವೆ ಸುತ್ತಲೂ ಆವರಿಸಿರುವೆ ಪರೀಕ್ಷಿಸಿ ತಿಳಿದಿರುವೆ ಎಲ್ಲರೂ ಸೇರೋಣ ಸುತ್ತಲೂ ಆವರಿಸಿರುವೆ ಕುಳಿತುಕೊಳ್ಳುವುದು ಏತೇಳುವುದು ಚೆನ್ನಾಗಿ ಅರಿತಿರುವೆ ನನ್ನ ಜೀವಿತವನ್ನೇ ಕುಳಿತುಕೊಳ್ಳುವುದು ಅಯ್ಯ ಚೆನ್ನಾಗಿ ಕುಳಿತುಕೊಳ್ಳುವುದು ನಾ ಸ್ತೋತ್ರ ಏಸಯ್ಯ ಕುಳಿತುಕೊಳ್ಳುವುದು ಚೆನ್ನಾಗಿ ಗರ್ಭದಲ್ಲೇ ನನ್ನನ್ನು ತಂದು ನನ್ನ ರಕ್ಷಣೆಯ ಗಮನಿಸಿದೆ ಗರ್ಭದಲ್ಲೇ ನನ್ನನ್ನು ತಂದು ನನ್ನ ರಕ್ಷಣೆಯ ಗಮನಿಸಿದೆ ಅದ್ಭುತವಾಗಿ ವಿಚಿತ್ರವಾಗಿ ನನ್ನನ್ನು ರೂಪಿಸಿದೆ ಎಲ್ಲರೂ ಸೇರಿ ಮನಸ್ಸಾರೇಣ ಅದ್ಭುತವಾಗಿ ವಿಚಿತ್ರವಾಗಿ ನನ್ನನ್ನು ರೂಪಿಸಿದೆ ಅದ್ಭುತವಾಗಿ ಅಯ್ಯ ಸ್ತೋತ್ರ ಯೇಸಯ್ಯ ಅದ್ಭುತವಾಗಿ ಸ್ತೋತ್ರ ಸ್ತೋತ್ರ ರಾಜ ಯೇಸು ರಾಜ ಎಲ್ಲರೂ ಸೇರೋಣ ಆಮೆನ್ ಸ್ತೋತ್ರ ಸ್ತೋತ್ರ ರಾಜ ನಿನಗೆ ಸ್ತೋತ್ರ
ಸ್ತೋತ್ರ ಅಯ್ಯ ಸ್ತೋತ್ರ ರಾಜ ಯೇಸು ರಾಜ ಕರಗಳ ತಡುತ್ತಾ ಆಮೆನ್ ಸ್ತೋತ್ರ ರಾಜ ಸ್ತೋತ್ರ ಏಸಯ್ಯ ಸ್ತೋತ್ರ ರಾಜ
ಪ್ರೇಮದಿ ನೀ ನನ್ನನ್ನು ಕರೆದಿರುವೆ. ಎಷ್ಟೊಂದು ಉಪಕಾರ ನೀ ನನ್ನಲ್ಲಿ ಮಾಡಿರುವೆ. ಶಾಶ್ವತ ಪ್ರೇಮದಿ ನೀ ನನ್ನನ್ನು ಕರೆದಿರುವೆ. ಎಷ್ಟೊಂದು ಉಪಕಾರ. ಯುಗ ಯುಗಗಳಿಗೂ ನಿನ್ನ ನಾಮ ಉನ್ನತವು. ತಾಲೆ ತಾಲೆ ಮಾರಿಗೂ ನಿನ್ನ ಕೃಪೆ ಶಾಶ್ವತವು. ಅಯ್ಯ ಸ್ತೋತ್ರ. ಆಶ್ರಯವೇ ಅಯ್ಯ. ಏಸಯ್ಯ ಸ್ತೋತ್ರ. ಅಯ್ಯ ಯೇಸುವೇ ನಿಮಗೆ ನನ್ನ ಆರಾಧನೆ. ಯೇಸುವೇ ನಿಮಗೆ ನನ್ನ ಆರಾಧನೆ. ಹೇಳೋಣ. ಯೇಸುವೇ ನಿಮಗೆ ನನ್ನ ಆರಾಧನೆ. ಯೇಸುವೇ ನಿಮಗೆ ನನ್ನ ಆರಾಧನೆ. ಯೇಸುವೇ ನಿಮಗೆ ನನ್ನ ಆರಾಧನೆ. ಯೇಸುವೇ ನಿಮಗೆ ನನ್ನ ಆರಾಧನೆ. ನನ್ನ ಆಸೆ ಭಯಕೆಗಳೆಲ್ಲ ಸಂಪೂರ್ಣ ಅರಿತಿರುವೆ. ನನ್ನ ಆಸೆ ಬಯಕೆಗಳೆಲ್ಲ ಸಂಪೂರ್ಣ. ಆಮೆನ್. ನಡೆಯೋದನ್ನು ಮಲಗೋದನ್ನು ಅಪ್ಪ ನೀ ಅರಿತಿರುವೆ. ಅರಿತಿರುವೆ. ನಡೆಯೋದನ್ನು ನಾ ಸ್ತೋತ್ರ. ಏಸಯ್ಯ ಸ್ತೋತ್ರ ರಾಜ. ಯೇಸು ರಾಜ ಸ್ತೋತ್ರ ರಾಜ. ಇಲ್ಲರೇನ ಅಯ್ಯ ಸ್ತೋತ್ರ ರಾಜ. ರಾಜ ಯೇಸು ರಾಜ. నీలోనే ఆనందం నా దేవా. నీలోనే నాకు జీవం. నీలోనే ఆనందం నా దేవా. నీలోనే నాకు జీవం. నిన్న నేడు నిరంతరం మారని దేవా. నిన్న నేడు నిరంతరం మారని దేవా. ఈ లోకమంతా నేను వెదకినా లేదయ్యా ఎక్కడ ఆనందం. నీ సన్నిధిలో ఒక్క క్షణం గడిపినా నా హృదయం పొంగెను అయ్యా. ఈ లోకమంతా నేను వెదకినా
ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಈ ದಿನವೂ ಈ ರೀತಿಯಾಗಿ ಆರಾಧಿಸುವಂತೆ ನಿನ್ನ ಘನಪಡಿಸುವಂತೆ ಕೊಟ್ಟಂಥ ಕೃಪೆಗಾಗಿ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ ದೇವರೇ. ಈ ಆರಾಧನೆಯಲ್ಲಿ ಭಾಗಿಯಾಗಿ ಆರಾಧಿಸಿದ ಪ್ರತಿ ಕುಟುಂಬಗಳನ್ನು ಸ್ತುತಿಗಳು ಕೇಳಿದ ಆತನು ಎಲ್ಲರ ಸ್ಥಿತಿಗತಿಗಳೆಲ್ಲವನ್ನು ಬದಲಾಯಿಸಿ ಯೇಸುವಿನ ನಾಮದಲ್ಲಿ ದೇವರೇ ನೀನೇ ಬಲವಾದ ಕಾರ್ಯ ಮಾಡಿ ನಿನ್ನ ಕೃಪೆಯಿಂದ ನಡೆಸಿ ನೀನೇ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸಿ ಈ ಆರಾಧನೆ ನಿನ್ನ ಕೈಗೆ ಸಮರ್ಪಿಸಿ ಬೇಡುತ್ತೇನೆ ತಂದೆಯಾದ ದೇವರೇ. ಆಮೆನ್, ಆಮೆನ್, ಆಮೆನ್. ಸ್ತೋತ್ರ. ಹಲ್ಲೆಲೂಯಾ. ಯಜ್ಜನರು ಸಂತೋಷವಾಗಿದ್ದಾರೆ. ಕರ್ತನ ಸಮ್ಮುಖದಲ್ಲಿ ಪರಿಪೂರ್ಣವಾದ ಸಂತೋಷ ಅಡಗಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓಕೆ, ಯಜ್ಜನರಿಗೆ ದೇವರ ವಾಕ್ಯ ಕೇಳಕ್ಕೆ ಆಸೆ ಇದೆ. ತೆಗಿರಿ ವಾಕ್ಯ ಓದೋಣ ಎಲ್ಲರೂ ಕೂಡ. 2 ಕೊರಿಂಥಿ 5ನೇ ಅಧ್ಯಾಯ 7ನೇ ವಚನ ವಾಕ್ಯ ಓದೋಣ. 2 ಕೊರಿಂಥಿ 5ನೇ ಅಧ್ಯಾಯ 7ನೇ ವಚನ. ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿಯೇ ನಡೆಯುತ್ತೇವಾದ್ದರಿಂದ ದೇಹದಲ್ಲಿ ವಾಸಿಸುವವರೆಗೂ ಕರ್ತನಿಗೆ ದೂರದಲ್ಲಿರುವ ಪ್ರವಾಸಿಗಳಾಗಿದ್ದೇವೆಂಬುದನ್ನು ಬಲ್ಲೆವು. ಕಣ್ಣುಗಳ ಮುಚ್ಚಿ ನಾವೆಲ್ಲರೂ ಕೂಡ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ಈ ಸಮಯದಲ್ಲಿ ದೇವರೇ ವಾಕ್ಯದ ಮೂಲಕ ಮಾತನಾಡಲು ಬನ್ನಿರಿ. ಪರಿಶುದ್ಧಾತ್ಮನೇ ನಿನ್ನ ಹತೋಟಿಗೆ ಒಪ್ಪಿಸಿ ಕೊಡ್ತಾ ಇದ್ದಾನೆ ಸಭೆಯನ್ನು, ಜನರನ್ನು ಮತ್ತು ದೇವರೇ ಸಭಾ ನನ್ನ ನಿನ್ನ ಕೈಗೆ ಒಪ್ಪಿಸಿ ಕೊಡ್ತಾ ಇದ್ದಾನೆ. ನನ್ನ ಮೂಲಕ ಸಭೆಯಲ್ಲಿ ಕೂತಿರುವ ಪ್ರತಿಯೊಬ್ಬರಿಗೂ, ಯೂಟ್ಯೂಬ್ ಲೈವಲ್ಲಿ ನೋಡುವಂಥ ಪ್ರತಿಯೊಬ್ಬರೊಟ್ಟಿಗೂ ನೀನು ಮಾತನಾಡಿ ಯೇಸುವಿನ ನಾಮದಲ್ಲಿ. ಅಯ್ಯ, ನನ್ನ ಬಾಯಿಂದ ದೇವರೇ ನನ್ನ ಮಾತುಗಳು ಬರದೆ ನನ್ನ ಬಾಯಲ್ಲಿ ನಿನ್ನ ಮಾತುಗಳನ್ನಿಟ್ಟು ನೀನು ಮಾತನಾಡಿ ಏಸಯ್ಯ ದಿನ ಹೃದಯವನ್ನು ತೆರೆದಾಗೆ ವಾಕ್ಯವನ್ನು ಕೇಳುವ ಪ್ರತಿ ಹೃದಯವನ್ನು ತೆರೆಯಬೇಕೆಂದೇಳಿ ಪ್ರಾರ್ಥಿಸುತ್ತಾ ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯಾದ ದೇವರೇ. ಆಮೇನ್, 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 ಆಮೇನ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರೀತಿಯುಳ್ಳ ದೇವ ಜನರೇ, ಅಪೊಸ್ತಲನಾದ ಪೌಲನು ಹೇಳ್ತಾನೆ ಜನರಿಗೆ, ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿ ನಡೆಯುತ್ತೇವೆ ಎಂಬುದಾಗಿ. ಹಲ್ಲೆಲೂಯಾ. ಇವತ್ತು ನಮ್ಮ ಜೀವಿತಗಳಲ್ಲಿ ಆತ್ಮಿಕವಾಗಿಯೂ ಶಾರೀರಿಕವಾಗಿಯೂ ನಾವು ನೋಡುವವರಾಗಿ ನಡೆಯದೆ ಯಾವ ರೀತಿ ನಡಿಬೇಕು ಹೇಳ್ರಿ? ನಂಬುವವರಾಗಿ. ಹಲ್ಲೆಲೂಯಾ. ನಾವೇನು ಮಾಡ್ಬೇಕು ಹೇಳ್ರಿ? ನಂಬುವವರಾಗಿ ನಡಿಬೇಕು. ಇಲ್ಲಿ ಬೈಬಲ್ ನೋಡೋದ ಪ್ರಕಾರ ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿಯೇ ನಡೆಯುತ್ತೇವಾದ್ದರಿಂದ ದೇಹದಲ್ಲಿ ವಾಸಿಸುವವರೆಗೂ ಕರ್ತನಿಗೆ ದೂರದಲ್ಲಿರುವ ಪ್ರವಾಸಿಗಳಾಗಿದ್ದೇವೆಂಬುದನ್ನು ಬಲ್ಲೆವು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ನಾವೆಲ್ಲರೂ ಕೂಡ ತಿಳ್ಕೊಂಡ ಪ್ರೀತಿ ಉಳಿದೇವ ಜನರೇ, ಈ ಆತ್ಮಿಕ ಜೀವಿತದಲ್ಲಿ ನಾವೆಲ್ಲರೂ ಕೂಡ ನಂಬುವವರಾಗಿ ನಡಿಬೇಕು. ನಾವು ಹೆಂಗೆ ನಡಿಬೇಕು ಹೇಳ್ರಿ? ನಂಬುವವರಾಗಿ ನಡಿಬೇಕು. ನಮ್ಮ ಭಾರತ ದೇಶಕ್ಕೆ ಯಾವ ಶಿಷ್ಯ ಬಂದು ಹೇಳ್ರಿ? 12 ಮಂದಿ ಅಪೊಸ್ತಲರು ಯಾರು ಬಂದಿದ್ದು? ತೋಮ ಏನು ಮಾಡ್ತಿದ್ದ ಹೇಳ್ರಿ? ನೋಡೇ ನಂಬ್ತಿದ್ದ ಅಲ್ಲ? ತೋಮ ಏನು ಮಾಡ್ತಿದ್ದ? ನೋಡಿದ್ರೆ ನಂಬ್ತಿದ್ದ, ನೋಡ್ಲಿದ್ರೆ. ಗಮನಿಸ್ರಿ, ಶಾರೀರಿಕ ವಿಷಯದಲ್ಲಿ ನಾವು ನೋಡಿ ನಂಬಬಹುದೇನೋ, ಆದರೆ ಆತ್ಮಿಕ ವಿಷಯದಲ್ಲಿರುವಂಥ ನಮ್ಮ ಜೀವಿತಗಳು ನೋಡದೆ ಏನು ಮಾಡ್ಬೇಕು ಹೇಳ್ರಿ? ನಂಬಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ನೋಡುವವರಾಗಿ ನಡಿಬಾರ್ದು ಈ ಜೀವಿತ ಯಾತ್ರೆಯಲ್ಲಿ. ಇವತ್ತು ಭಾಳ ಜನರ ಆತ್ಮಿಕ ಜೀವಿತಗಳು ಹೆಂಗಿದೆ ಅಂದರೆ ನೋಡಿ ನೋಡಿ ನಡೀತಾರೆ. ಮತ್ತೆ ಯಾರು ನೋಡ್ತಾರೆ ಗೊತ್ತಾ? ಯಾರು ನೋಡ್ತಾರೆ ಗೊತ್ತಾ? ಇಬ್ಬರು ಕ್ರೈಸ್ತವರು ಇರ್ತಾರೆ ಅಂದ್ಕೊಳ್ರಿ, ಕಮ್ ಇಯರ್ ಫಾಸ್ಟ್. ಒಬ್ಬರ ಕೈಯಾಗ ಬೈಬಲ್ ಇರಲಿ, ಒಬ್ಬರ ಕೈಯಾಗ ಮೊಬೈಲ್ ಇರಲಿ, ಫಾಸ್ಟ್. ಈಗ ಪೌಲನಿಗೆ ಹೇಳುತ್ತಿರುವ ಮಾತೇನೆಂದರೆ, ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿ ನಡಿಬೇಕು. ಹಲ್ಲೆಲೂಯಾ. ಈ ಗಮನಿಸಿದ ಪ್ರೀತಿ ಉಳಿದೇವ ಜನರೇ, ಈತನ ಯಾರು ಗೊತ್ತಾ? ಕ್ರೈಸ್ತವನು. ಈತನ ಯಾರು? ಈತನು ಪ್ರಾರ್ಥನೆ ಮಾಡ್ತಾನ, ಆದ್ರೆ ಆತನ ಕೈಯಾಗ ಏನೈತೆ? ಒಂದು ಸೆಲ್ಫಿಳೆಪ್ಪ. ಈತನ ಕೈಯಾಗ ಏನೈತೆ? ಈ ಗಮನಿಸ್ರಿ, ಈತನು ಆತ್ಮೀಯನೇ, ಈತನು ಕೂಡ ಆತ್ಮೀಯನೇ. ಬಟ್ ಆದರೆ ಈ ವ್ಯಕ್ತಿಯ ಜೀವಿತದಲ್ಲಿ ಕೈಯಲ್ಲಿ ಏನೈತೆ? ಏನೈತೆ? ಬೈಬಲ್ ಐತೆ. ಆತನ ಕೈಯಾಗ ಏನೈತೆ? ಮೊಬೈಲ್ ಐತೆ. ಇವತ್ತು ಆತ್ಮಿಕರ ಜೀವಿತ ಹೆಂಗಾಗೈತೆ ಅಂದರೆ, ಈತ ಪ್ರತಿದಿನ ಬೈಬಲೇ ನೋಡಿ ಓದ್ತಾ ಇದ್ದ. ಆತ ಸೆಲ್ಫಿ ಪ್ಲಸ್ ಏನೋ ಬೈಬಲ್ ಓದ್ತಿದ್ದ. ಅದ್ರಾಗ ಬೈಬಲ್ ಬರ್ತಿಲ್ಲಪ್ಪ, ಅದ್ರಾಗ ಬೈಬಲ್ ಬರ್ತದೆ. ಸೆಲ್ಫಿ ತಗೊಳ್ಳೋದು, ಬೈಬಲ್ ಓದೋದು, ವಾಟ್ಸಪ್ ನೋಡೋದು, ಫೇಸ್ಬುಕ್ ನೋಡೋದು, ಇನ್ಸ್ಟಾಗ್ರಾಮ್ ರೀಲ್ ದೊಬ್ಬಿದ್ದೆ ಅಲ್ಲ, ಅದೆಲ್ಲ ಮಾಡ್ತಾನೆ. ಈತ ಇನ್ಸ್ಟಾಗ್ರಾಮ್ನ ದೊಬ್ಬಕ್ಕೆ ರೀಲ್ಸೇ ಇಲ್ಲಿದ್ರಾಗ. ಇದೇನಿದು? ದೇವರ ವಾಕ್ಯ. ಹಲ್ಲೆಲೂಯಾ. ಪ್ರತಿದಿನ ಇದನ್ನ ಓದುವಂಥ ವ್ಯಕ್ತಿ ಲಾಸ್ಟ್ಗೆ ಏನು ಮಾಡ್ದೆ ಗೊತ್ತಾ? ಆತನ ನೋಡ್ದ. ಒಂದ್ಸಲ ಆತನ ತಿರ್ಗಪ್ಪ
ನೋಡಿ ಈ ಬೈಬಲ್ ಮುಚ್ಚಿ ಇಲ್ಲಿಟ್ಟು ನೀನು ಕೂಡ ಮೊಬೈಲ್ ತಗ. ನೋಡ್ರಿ ಇವಾಗ ಇಬ್ಬರ ಕೈಗೆ ಏನು ಬಂದವು ಅಂದರೆ ಈತ ಯಾರು ನೋಡಿ ಕಲ್ತ ಆ ಕಡೆ ಮೊಬೈಲ್ ಇರೋ ವ್ಯಕ್ತಿ ನೋಡಿ ಕಲ್ತಲ್ಲ. ಇವತ್ತು ಭಾಳ ಜನರ ಜೀವಿತದಲ್ಲಿ ಗಮನಿಸ್ರಿ, ಯೇಸು ಕ್ರಿಸ್ತನ ತ್ಯಾಗ ಗೊತ್ತಾಗದೆ ಯೇಸುವನ್ನು ನಂಬಿದ್ರು ಕೂಡ ಇತರ ನೋಡಿ ಏನು ಮಾಡ್ತಾರೆ ಗೊತ್ತಾ, ನಡೀತಾ ಇದ್ದಾರೆ, ಜೀವನ ಮಾಡ್ತಾ ಇದ್ದಾರೆ. ಅವರು ಮೊಬೈಲ್ ಹಿಡ್ಕೊಂಡ್ರೆ ಅಂತೇಳಿ ಇವರು ಅಲ್ಲ, ಆತ ಡ್ರಿಂಕ್ ಮಾಡ್ತಾನೆ ಅಂತೇಳಿ ಈತ ಅಲ್ಲ, ಆತ ಸಿನಿಮಕ್ಕೆ ಹೋಗ್ತಾನೆ ಅಂತೇಳಿ ಈತ ಸಿನಿಮಕ್ಕೆ ಹೋಗೋದು. ಏನಂತ ಕೇಳಿದ್ರೆ ಆತ ಮಾಡ್ತಾನಲ್ಲ, ಆತ ನರ್ಕಕ್ಕೆ ಹೋಗ್ತೀಯಾ? ಹಲ್ಲೆಲೂಯ. ದೇವರ ವಾಕ್ಯ ಏನು ಹೇಳ್ತಂದ್ರೆ, ನಾವು ನೋಡುವವರಾಗಿ ನಡೆಯದೆ ಈ ಲೋಕವಾದ ಆಸೆ ಗತಿಸಿ ಹೋಗುತ್ತದೆ. ಲೋಕದಲ್ಲಿ ಕಣ್ಣಿನ ಆಸೆ ಇದೆ. ಪೌಲನು ಹೇಳ್ತಾನೆ, ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿ ನಡಿಬೇಕಂತೆ. ಹಲ್ಲೆಲೂಯ. ಯಾಕೆ ನಾವು ನಂಬುವವರಾಗಿ ನಡಿಬೇಕಂದ್ರೆ, ಒಂದು ವಾಕ್ಯ ತೆಗೆಯೋಣ ಪ್ರೀತಿಯುಳ್ಳ ದೇವಚಂದ್ರೆ. ಫಿಲಿಪ್ಪ 2:6 ಹೇಳ್ತೆ, ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲನು ಎಂದೆಣಿಸದೆ ತನ್ನನ್ನು ಬರೆದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸಾದೃಶ್ಯನಾದನು. ಹಲ್ಲೆಲೂಯ. ಯೇಸು ಕ್ರಿಸ್ತನು ಗಮನಿಸಿರಿ, ಆತನು ನಂಬಿಕೆಯನ್ನೇ ಈ ಲೋಕಕ್ಕೆ ಹುಟ್ಟಿಸಲು ಬಂದಿದ್ದಾನೆ. ಇವತ್ತು ಭಾಳ ಜನರು ಯೇಸುವನ್ನು ನಂಬಿರ್ತಾರೆ, ಬಟ್ ಅದು ಆತನ ತ್ಯಾಗ ಗೊತ್ತಿಲ್ಲ. ಯೇಸು ಸ್ವಾಮಿ ಗಮನಿಸ್ರಿ, ಪರಲೋಕದಲ್ಲಿ ಏನಲ್ರಿ ಅಧಿಪತಿ. ಆತನ ಯಾರು? ಪರಲೋಕದಲ್ಲಿ ಅಧಿಪತಿ ರೀ. ಆದರೆ ಇವತ್ತು ಆತನ ಆರಾಧಿಸದೆ, ಆತನ ಘನಪಡಿಸದೆ, ಆತನ ತ್ಯಾಗವನ್ನು ಸ್ಮರಿಸದೆ ಬಹಳ ಜನರು ಈ ಲೋಕದಲ್ಲೇ ನೋಡುವವರಾಗಿ ನಡೆದು ಸಂಡೇ ಬಂದಾಗ ಮಾತ್ರ ಏನು ಮಾಡ್ತಾರೆ ಗೊತ್ತಾ, ಈ లోకమంతానేను వేదకీనా లేదయ్యా ఎక్కడ ఆనందం నీ సన్నిధిలో ఒక్క క్షణం గడిపినా నా హృదయం పొంగೇನು. ಎಲ್ಲಿ? ಭಾನುವಾರ ಆಲಯದ ಮಾತ್ರ. ಇನ್ನು ಉಳಿದ ದಿನಗಳೆಲ್ಲ ನೀವೊಂದು ವಾಟ್ಸಪ್ಪು, ಈತೊಂದು ವಾಟ್ಸಪ್. ಇವತ್ತು ನೋಡ್ರಿ ಭಾಳ ಜನರು ಅಂದರೆ ವಾಟ್ಸಪ್ ಬಗ್ಗೆ ಅಂತಂದಿಲ್ಲ, ಎಲ್ಲ ವಿಷಯದಲ್ಲಿ ಇವತ್ತು ಭಾಳ ಜನರು ಮಾದರಿ ಇಟ್ಕೊಂಡ್ರ. ಯಾರನ್ನ? ಮನುಷ್ಯರ. ಇವಾಗ ಈತ ಬೈಬಲ್ ಇಟ್ಕೊಂಡಿರೋ ವ್ಯಕ್ತಿ ಯಾರನ್ನ ಮಾದರಿಯಾಗಿ ಇಟ್ಕೊಂಡು ಹೇಳ್ರಿ? ಈಗ ಈತನ ಕೈಯಾಗ ಮೊಬೈಲ್ ಬಂತು, ಯಾರು ನೋಡ್ದ? ಆತನ ನೋಡ್ದ. ಆತನ ಕೈಯಾಗ ಏನೈತೆ? ಅಂತ ಮೊಬೈಲ್ ಐತೆ, ನನ್ನ ತೆಗಿಲಿದ್ದೇನು? ಆತೇ ಹಂಗೆ ಮಾಡ್ತಾನೆ, ನಾನು ಮಾಡಲಿದ್ರೇನು? ಹಲ್ಲೆಲೂಯ. ಪೌಲನು ಹೇಳ್ತಾನೆ, ನಾವು ನೋಡುವವರಾಗಿ ನಡೆಯದೆ. ಹಲ್ಲೆಲೂಯ, ಹಲ್ಲೆಲೂಯ. ದೇವರ ತ್ಯಾಗವನ್ನು ಸ್ಮರಿಸುತ್ತಾ ನಂಬುವವರಾಗಿ ನಾವೇನು ಮಾಡಬೇಕು? ನಡಿಬೇಕು. ದೇವರ ತ್ಯಾಗ ಅಂತ ನೋಡ್ರಿ, ಆತನು ಪರಲೋಕದ ಸಿಂಹಾಸನವನ್ನು ಬಿಟ್ಟು ಬಂದಿದ್ದಾನೆ. ಯಾರಿಗೋಸ್ಕರ? ಹೆಂಗೆ ಬಂದಿದ್ದಾನೆ? ತನ್ನನ್ನು ಬರಿದು ಮಾಡಿಕೊಂಡು, ಹಲ್ಲೆಲೂಯ, ದಾಸ ರೂಪ ಧರಿಸಿಕೊಂಡು ಭೂಲೋಕಕ್ಕೆ ಬಂದಿದ್ದಾನೆ. ಹಲ್ಲೆಲೂಯ. ನೋಡ್ರಿ, ಎಲ್ಲವನ್ನು ಆತನಲ್ಲೇ ಬಿಟ್ಟು ನಮಗೋಸ್ಕರ ಬಂದಿದ್ದಾನೆ. ಇವತ್ತು ಆತನ ಮೇಲೆ ನಂಬಿಕೆ ಇಡದೆ ಈ ಲೋಕವನ್ನೇ ನಿರೀಕ್ಷಿಸಿ ಭಾಳ ಜನರು ನಡೀತಾ ಇದ್ದಾರೆ. ಅಂತವ್ರ ಜೀವಿತದಲ್ಲಿ ಏನು ಸಿಗ್ತಿಲ್ಲ ಗೊತ್ತಾ? ಅದ್ಭುತಗಳು ಸಿಗ್ತಾ ಇಲ್ಲ. ಹಲ್ಲೆಲೂಯ. ಇವತ್ತು ಬಹಳ ಜನರು ಲೋಕವನ್ನು ನೋಡುತ್ತಾ ಲೋಕದ ಆಸೆಗಳಿಗೆ ಒಳಗಾಗಿ ಲೋಕವನ್ನೇ ಹಿಂಬಾಲಿಸ್ತಾರೆ, ನೋಡುವವರಾಗಿ ನಡೀತಾ ಇದ್ರ ಹೊರತಾಗಿ ದೇವರ ಮೇಲೆ ನಂಬಿಕೆಟ್ಟು ನಡೀತಾ ಇಲ್ಲ. ಪೌಲನು ಹೇಳ್ತಾನೆ, 2 ವಿಷಯದಲ್ಲಿ ಹೇಳ್ತಾನೆ ಇಲ್ಲಿ. ಹಲ್ಲೆಲೂಯ. ಮೊಟ್ಟ ಮೊದಲಾಗಿ ಆತ್ಮಿಕ ವಿಷಯದಲ್ಲಿ. ಏನು ಆತ್ಮಿಕ ವಿಷಯದಲ್ಲಿ ಅಂದರೆ, ಒಬ್ಬ ವ್ಯಕ್ತಿ ಯಾವಾಗ ಆದರೆ ಈ ಶಾರೀರಿಕವಾದನ್ನು ನೋಡಿ ನಡೀತಾನೋ ಅವನಿಲ್ಲೇ ಬೀಳುತ್ತಾನಂತೆ. ಆದರೆ ಯಾವಾಗಾದರೂ ಒಬ್ಬ ವ್ಯಕ್ತಿ ಆತ್ಮಿಕವಾಗಿ ನಂಬುವವನಾಗಿ ಜೀವನ ಮಾಡೋದಕ್ಕೆ ಪ್ರಾರಂಭಿಸ್ತಾನೋ ಅವನು ಎಲ್ಲಿಗೆ ಹೋಗ್ತಾನೆ ಗೊತ್ತಾ? ಪರಲೋಕ ರಾಜ್ಯಕ್ಕೆ ಹೋಗ್ತಾನೆ. ಹಲ್ಲೆಲೂಯ. ಪೌಲನು ಹೇಳಿರುವ ಮಾತು ಅರ್ಥ ಏನಂದರೆ, ಆ ವ್ಯಕ್ತಿ ಪರಲೋಕ ರಾಜ್ಯ ನನಗೆ ಸಿಗುತ್ತದೆ, ಅದಕ್ಕೋಸ್ಕರ ಕ್ರಿಸ್ತನಿಗಾಗಿ ನಾನು ಮುಂದೆ ಸಾಗ್ತಾನೆ. ಹಲ್ಲೆಲೂಯ. ಪೌಲನು ಒಂದು ಮಾತಾಡ್ತಾನೆ ಬೈಬಲಲ್ಲಿ, ಬದುಕುವುದಾದರೆ ಕ್ರಿಸ್ತನೇ, ಸಾವು ನನಗೆ ಲಾಭ. ಹಲ್ಲೆಲೂಯ, ಹಲ್ಲೆಲೂಯ. ಇವತ್ತು ಭಾಳ ಜನರಲ್ಲಿ ಈ ಮಾತು ಬರೇ ಬಾಯಿಂದ ಬರೆದೋರ್ತೆ, ಹೃದಯದಿಂದ ಬರ್ತಾ ಇಲ್ಲ. ಬದುಕಿರೋದವ್ರಿಗೋಸ್ಕರ ಬಿಡು, ಸತ್ರೆ ನಮಗೆ ಲಾಭ. ನಿಜ ಹೇಳ್ರಿ, ನೋಡುವವರಾಗಿ ನಡೆಯುವವರ ಜೀವಿತ ಲಾಭನ ಸತ್ರೆ? ಇವತ್ತು ಶಾರೀರಿಕ ವಿಷಯದಲ್ಲಿ ನೋಡಿ 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 ಇವತ್ತು ಗಮನಿಸ್ರಿ, ಭಾಳ ಜನರು ಈ ಬೈಬಲ್ ನೋಡ್ತಾ ಇಲ್ಲ, ಮನುಷ್ಯರು ನೋಡ್ತಾ ಇದ್ದಾರೆ. ಅದಕ್ಕೋಸ್ಕರ ಒಬ್ಬ ಬೈಬಲ್ ಪಂಡಿತನು ಹೇಳ್ತಾನೆ, ಈ ಪ್ರಪಂಚ 99% ಕ್ರೈಸ್ತವರನ್ನ ಓದ್ತಾ ಇದಂತೆ, 1% ಮಾತ್ರ ಏನು ಮಾಡ್ತಿದೆ? ಬೈಬಲ್ನ ಓದ್ತಾ ಇದ್ದಾರಂತೆ. ಹಲ್ಲೆಲೂಯ, ಹಲ್ಲೆಲೂಯ. ಇವತ್ತು ನಾವು ಯಾವ ಲಿಸ್ಟಲ್ಲಿ ಇದ್ದೇವೆ? ನಾವು ಇತರ ನೋಡಿ ನಡೀತಾ ಇದ್ದೇವಾ?
ಅಥವಾ ನಾವು ದೇವರು ನಂಬಿ ನಮಗೆ ನಿತ್ಯ ಜೀವ ಸಿಗುತ್ತಂತೇಳಿ ನಾವು ಅದನ್ನ ಮೇಲೆ ನಂಬಿಕೆ ಇಟ್ಟು ಮುಂದೆ ಸಾಕ್ತಾ ಇದ್ದೀವ? ಭಾಳ ಜನರಂತರ ಯೇಸು ಸ್ವಾಮಿ ನಂಬಿದರೆ ನಮಗೇನು? ಭಾಳ ಜನರಿಗೆ ಇದೊಂದು ಪ್ರಶ್ನೆ ಇದೆ. ತೆಗಿರಿ, ಯೇಸು ಸ್ವಾಮಿ ನಂಬಿದರೆ ನಮಗೇನು ಲಾಭ ನೋಡೋಣ. ಯೋಹನ ಬರೆದ ಸುವಾರ್ತೆ 3:16 ವಚನ. ನಮಗೇನು ಲಾಭ ಯೇಸುವನ್ನು ನಂಬಿದರೆ ನಾವು ನೋಡೋಣ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನನ್ನು ನಂಬುವ ಒಬ್ಬನಾದರೂ. ಹಲ್ಲೆಲೂಯ. ಈಗ ಯೇಸು ಸ್ವಾಮಿ ನಮಗೆ ಕಾಣ್ತಾ ಇದ್ದಾನಾ? ಇಲ್ಲಿ ಕೂತಿರುವ ನಮ್ಮೆಲ್ಲರಿಗೆ ಯಾರಾದರೂ ಯೇಸು ಸ್ವಾಮಿ ನೋಡ್ರಿ ನೀವು? ಸತ್ಯವಾಗ್ಲಿ ಹೇಳೋದು ನಾನೇ ನೋಡಿಲ್ಲ, ಬಟ್ ಆದರೆ ಯೇಸು ಸ್ವಾಮಿ ವಾಕ್ಯದಲ್ಲಿ ಕಾಣ್ತಾನೇ ಇದ್ದಾನೆ ಪ್ರತಿದಿನ. ಹಲ್ಲೆಲೂಯ. ವಾಕ್ಯವೆಂಬಾತನು ನರವತಾರೈತನ ಮಧ್ಯದಲ್ಲಿ ವಾಸ ಮಾಡಿದನು. ಹಲ್ಲೆಲೂಯ. ಯೋಹಾನ 1:14. ಆಮೇನ್. ಈ ಗಮನಿಸಿದ ಪ್ರೀತಿಯೊಳ ದೇವಚಂದ್ರೆ, ಯೇಸು ನಮಗೆ ಇವತ್ತು ಕಾಣ್ದಲ್ಲಿ, ಬಟ್ ಆದ್ರೆ ಆತನ ಮೇಲೆ ನಂಬಿಕೆ ಇಟ್ಟಿವಲ್ಲ. ಯಾಕಿಟ್ಟು? ಈಗ ಯೇಸು ಸ್ವಾಮಿನ ಯಾಕೆ ನಂಬಿರಿ ಅಂತ ಕೇಳಿದ್ರೆ ಏನಂತ ಹೇಳ್ತೀರಿ ನೀವು? ಇಲ್ಲಿ ಕೂತಿರುವ ನೀವೆಲ್ಲರೂ ಕೂಡ ಯೇಸು ಸ್ವಾಮಿನ ಯಾಕೆ ನಂಬಿಯಪ್ಪ ಅಂದರೆ, ನಮ್ಮಮ್ಮ ಬಂದಿಲ್ಲ ಅಂದರೆ ಭಾನುವಾರ ಮನೆ ಬಾಗ್ಲಾಗ್ತಾಳ, ಅದಕ್ಕೋಸ್ಕರ ಬಂದೀನಿ. ಹೌದಾ? ಅದಕ್ಕೆ ಬಂದಿರಾ? ಯೇಸುವನ್ನು ನಂಬುವುದ್ರ ಮೂಲಕ ಏನೆಲ್ಲ ಲಾಭಗಳಿದೆ ನೋಡ್ರಿ. ಆತನನ್ನು ನಂಬುವ ಒಬ್ಬನಾದರೂ. ಹಲ್ಲೆಲೂಯ. ದೇವರು ಪ್ರಾರ್ಥನೆ ಮಾಡುವಾಗ ಇಬ್ಬರು ಒಂದೇ ಮನಸ್ಸಿಂದ ಪ್ರಾರ್ಥನೆ ಮಾಡಿದ್ರೆ, ಎಲ್ಲಿ ಇಬ್ಬರು ಮೂವರು ಸೇರಿ ಪ್ರಾರ್ಥನೆ ಮಾಡ್ತಾರೋ ದೇವರು ಉತ್ತರ ಕೊಡ್ತಾನೆ, ಅಲ್ಲಿ ಇರ್ತಾನೆ ಅಂತೇಳಿ ವಾಕ್ಯ ನೋಡ್ತೇವೆ. ಬಟ್ ಆದರೆ ಇಲ್ಲಿ ಆತನನ್ನು ನಂಬುವ ಒಬ್ಬನು. ಹಲ್ಲೆಲೂಯ. ಎಷ್ಟು ಜನ? ಒಬ್ಬನಾದರೂ. ಓದೋಣ. ನಾಶವಾಗದೆ. ಹಲ್ಲೆಲೂಯ. ಅಂದರೆ ಯಾವ ವಿಷಯಗಳಲ್ಲಿ? ಆತ್ಮಿಕ ವಿಷಯದಲ್ಲಿ, ಶಾರೀರಿಕ ವಿಷಯದಲ್ಲಿ ನಾಶವಾಗದೆ. ಹಲ್ಲೆಲೂಯ. ಇವತ್ತು ಗಮನಿಸಿರಿ, ಸೈತಾನು ಗರ್ಜಿಸುವ ಸಿಂಹಾದೋಪಾದಿಯಲ್ಲಿ ಯಾರು ನುಂಗಲಿ ಅಂತೇಳಿ, ಯಾರನ್ನ ನಾಶ ಮಾಡಲಿ ಅಂತೇಳಿ, ಯಾರನ್ನ ಹಾಳು ಮಾಡಲಿ ಅಂತೇಳಿ ಸೈತಾನು ತಿರುಗ್ತಾ ಇದ್ದಾನೆ. ಇವತ್ತು ಈ ವಾಕ್ಯ ಕೇಳುವ ನಾವು ತಿಳ್ಕೊಳ್ಬೇಕು, ಆತನ ನಂಬುವ ಒಬ್ಬನಾದರೂ ಕೂಡ ನಾಶವಾಗದೆ. ಯೇಸುವನ್ನು ನೀನು ಯಾಕೆ ನಂಬಿದಿ ಅಂದರೆ, ನಂಬುವವನಾಗಿ ಯಾಕೆ ನಡಿಬೇಕಂದ್ರೆ, ಆತನ ನಂಬುವಾಗ ಇವತ್ತು ನಮಗೆ ಆತನ ಕಾಣ್ತಾ ಇಲ್ಲ, ಬಟ್ ಆತನ ನಂಬುವಾಗ ನಾವೇನಾಕಲ್ಲ ಹೇಳ್ರಿ? ನಾಶವಾಗಲ್ಲ. ಹಲ್ಲೆಲೂಯ. ಹಲ್ಲೆಲೂಯ. ಎಷ್ಟೇ ಜನ ನಮ್ಮನ್ನು ನಾಶ ಮಾಡೋಕ್ಕೆ ಎದ್ರು ಕೂಡ, ಎಷ್ಟೇ ಜನರು ನಮ್ಮನ್ನು ನಷ್ಟ ಮಾಡೋಕ್ಕೆ ಎದ್ರು ಕೂಡ, ಎಷ್ಟೇ ತಡೆಗಳು ಬಂದರೂ ಕೂಡ ನಾವೇನಾಕಲ್ಲ ಹೇಳ್ರಿ? ಏನಾಕಲ್ಲ ನಾವು? ನಾಶವಾಗಲ್ಲ. ನಾಶವಾಗದೆ ನೆಕ್ಸ್ಟ್ ಏನಾಗ್ತೇವೆ? ನಾಶವಾಗದೆ ನೆಕ್ಸ್ಟ್ ಏನಾಗ್ತದೆ ನೋಡೋಣ. ಮುಂದೋದಪ್ಪ. ಎಲ್ಲರೂ ಫಸ್ಟ್ ಅದು ಓದಬೇಕು. ಎಲ್ಲರೂ. ಹಲ್ಲೆಲೂಯ. ಅಂದರೆ ಎಲ್ಲರೂ ನಂಬುವವರೆಲ್ಲರೂ. ಯೇಸುವನ್ನ ಎಷ್ಟು ಜನರು ನಂಬಿರಿ? ಕೆಲವೊಬ್ರು ಹೇಳಕ್ಕಲ್ಲ, ಮತ್ತು ನೀನು ಯೇಸುವನ್ನ ನಂಬಿ ಅಂದರೆ, ಇಲ್ಲ ಬಿಡು, ನಾನು ಸುಮ್ಮನೆ ಅವ್ರು ಕರ್ಕೊಂಡು ಹೋದ್ರು ಹೋದೆ ಅಂದಿದ್ರೆ ನಡೆಯಕ್ಕಲ್ಲ. ಹಲ್ಲೆಲೂಯ. ಎಷ್ಟೇ ಜನರಿಲ್ಲ ಹೇಳಬೇಕು, ಬದುಕೋದಾದರೆ ಅದು ಕ್ರಿಸ್ತನಗಾಗಿಯೇ, ಈ ಜೀವವು ನಿನಗಾಗಿಯೇ. ನೀವು ಸೇವೆ ಮಾಡ್ತೀರಾ? ಒಂದು ವಾರ ಚರ್ಚಿಗೆ ಬಂದರೆ ಇನ್ನೊಂದು ವಾರ ಕಾಣಕ್ಕಲ್ಲ. ನೀನು ಸೇವೆಗೆ ಅಂದ್ರೆ ಅಂತನ, ನನ್ನ ಸೇವೆ ಮಾಡರು ಪ್ರಾಣಗಳೇ ಕೊಟ್ಟರು. ಅಪೊಸ್ತಲ ಪೌಲನು ಸ್ಥಿರವಯತೆ. ಹಲ್ಲೆಲೂಯ. ಪೇತ್ರನ ತಲೆ ಕೆಳಗಾಕಿ ಶಿಲುಬೆಗೆ ಹಾಕಿದ್ದಾರೆ. ಹಲ್ಲೆಲೂಯ. ಅಂದ್ರೆ ಏನ ಎಕ್ಸ್ ಆಕಾರದಲ್ಲಿ ಏನು ಮಾಡಿದ್ರು ಗೊತ್ತಾ? ಆತನ ಕೂಡ ನೇತು ಹಾಕಿದ್ದಾರೆ. ಬರ್ತಲೋಮೈನ ಚರ್ಮ ಸುಲಿದಿದ್ದಾರೆ. ಪ್ರಕಟಣೆ ಗ್ರಂಥ ಬರ್ದನಲ್ಲ ಯೋಹಾನ ಶಿಷ್ಯ, ಆತನಾದ್ರೆ ಕುದಿಯುವ ಎಣ್ಣೆಯಲ್ಲಿ ಹಾಕಿದ್ರು, ಬಟ್ ಆದ್ರೆ ಸತ್ತಿಲ್ಲ ಆತ. ಯಾಕಂದ್ರೆ ಪ್ರಕಟಣೆ ಗ್ರಂಥ ಬರಬೇಕಾಗಿತ್ತು. ಅವರು ಬದುಕೋದಾದರೆ ಅದು ನಿನಗಾಗಿಯೇ, ಈ ಜೀವವು ನಿನ್ನ ಸೇವೆಗೆ. ಇವತ್ತು ನಾವು ತಿಳ್ಕೊಳ್ಬೇಕು, ನಂಬುವವರಾಗಿ ನಡಿಬೇಕು. ಹಲ್ಲೆಲೂಯ. ಯಾರು ನಂಬುವವರಾಗೆ? ಯೇಸುವನ್ನು. ಹಲ್ಲೆಲೂಯ. ಇವತ್ತು ಭಾಳ ಜನರ ಜೀವಿತ ನೋಡುವವರಾಗಿ ನಡೀತಾ ಇದ್ದಾರೆ. ಹೆಂಗೆ ನಡೀತಿದ್ದಾರೆ ಹೇಳ್ರಿ? ನೋಡುವವರಾಗಿ. ಅಲ್ಲೇನೋ ಮ್ಯಾಜಿಕ್ ಐತೇನೋ, ಇಲ್ಲೇನೋ ಲಾಜಿಕ್ ಐತೇನೋ, ಇಲ್ಲೇನೋ ಅಂದ್ಬಿಡ್ತಾನೋ, ಅಲ್ಲೇನಾಗುತ್ತೇನೋ, ಎಲ್ಲ ಹಾಕಲ್ಲ. ಯೇಸುವನ್ನು ನಂಬುವ ಒಬ್ಬನಾದರೂ ನಾಶವಾಗೋದಿಲ್ಲ. ಆಮೇನ್. ಹಲ್ಲೆಲೂಯ. ಅದು ಭೂಲೋಕದಲ್ಲಾಗಿರಲಿ, ಪರಲೋಕದಲ್ಲಾಗಿರಲಿ. ಆಮೇನ್. ಯಾಕಂದರೆ ಈ ಲೋಕದಲ್ಲಿ ನಾವು ನಾಶವಾಗಿದೆ, ರಕ್ಷಣೆ ಹೊಂತೇವೆ. ಆ ರಕ್ಷಣೆ ಮೂಲಕ ನಮಗೇನು ಸಿಗುತ್ತೆ ಹೇಳ್ರಿ? ನಿತ್ಯ ಜೀವ ಸಿಗುತ್ತದೆ. ಆಮೇನ್. ನಮಗೇನು ಸಿಗುತ್ತದೆ? ಆ ಅರ್ಥ ಏನಾದರೂ ನಿತ್ಯ ಜೀವನ ಅರ್ಥ ಏನು? ಅಲ್ಲಿ ಸಾವೇ ಇಲ್ಲ. ಹಲ್ಲೆಲೂಯ. ಪರಲೋಕದಲ್ಲಿ ಏನಿಲ್ಲ ಹೇಳ್ರಿ? ಸಾವೇ ಇಲ್ಲ. ಯೇಸುವನ್ನು ನಂಬುವುದ್ರ ಮೂಲಕ ನಾಶವಾಗೋದಿಲ್ಲ, ಬದಲಾಗಿ ಬಾಳಿ ಬದುಕುತ್ತೇವೆ. ನಾಶವಾಗದ ಜೀವಿತವಾಗುತ್ತದೆ ನಮ್ಮದು. ಹಲ್ಲೆಲೂಯ.
ಹಲ್ಲೆಲೂಯ. ನಿತ್ಯ ಜೀವದಲ್ಲಿ ನಾವೇನು ಮಾಡ್ತೇವೆ? ಇರುತ್ತೇವೆ. ಅಲ್ಲಿ ವಾಕ್ಯ ಹೇಳ್ತಾರ, ಒಬ್ಬನಾದರೂ ನಾಶವಾಗದೆ ಎಲ್ಲರೂ ನಿತ್ಯ ಜೀವವನ್ನು ಪಡೆಯಬೇಕೆಂದು ಆತನನ್ನು ಕೊಟ್ಟನು. ಆಮೇನ್. ಹಲ್ಲೆಲೂಯ. ಈಗ ಗಮನಿಸ್ರಿ, ನಾವು ನಂಬುವವರಾಗಿ ಯಾವ ರೀತಿ ನಡಿಬೇಕು? ಇಲ್ಲಿ ಕೂತಿರುವ ನಿಮ್ಮೆಲ್ಲರಿಗೂ ಒಂದು ಪ್ರಶ್ನೆ, ನಾವು ನಂಬುವವರಾಗಿ ಯಾವ ರೀತಿ ನಡಿಬೇಕು? ಪೌಲನು ಹೇಳಿರುವ ಮಾತೇನೆಂದರೆ, ಆತನು ಬದುಕಿದ ಕಾಲವೆಲ್ಲ ಗಮನಿಸಿರಿ, ಪ್ರಾರಂಭದಲ್ಲಿ ದೇವರ ಮಕ್ಕಳಿಗೆ ವಿರುದ್ಧವಾಗಿ ಜೀವಿಸಿದನು, ಆಮೇಲೆ ದೇವರಿಗೆ ವಿರುದ್ಧವಾಗಿ ಜೀವಿಸಿದನು. ನೆಕ್ಸ್ಟು ದೇವರು ಆತನ ದಮಸ್ಕ ಪಟ್ಟಣದಲ್ಲಿ ಕಾಣಿಸಿಕೊಂಡು ಆತನೊಟ್ಟಿಗೆ ಮಾತನಾಡಿದಾಗ ಅಲ್ಲಿಂದ ಸೌಲನಾಗಿರುವ ವ್ಯಕ್ತಿ ಪೌಲನಾಗಿ ಮಾರ್ಪಟ್ಟನು. ಅಲ್ಲಿಂದ ಆ ವ್ಯಕ್ತಿ ಜನರು ನೋಡುವವನಾಗಿ ನಡಿಲಿಲ್ಲ, ನಂಬುವವನಾಗಿ ನಡೆದನು. ಹಲ್ಲೆಲೂಯ, ಹಲ್ಲೆಲೂಯ. ಯಾವ ರೀತಿ ನಡೆದ ಹೇಳ್ರಿ? ನಂಬುವವನಾಗಿ. ಯಾಕೆ ನಂಬುವವನಾಗಿ ನಡೆದನು? ಒಂದು ಮಾತು ಹೇಳ್ತೀನಿ. ಮೋಶೆ ನಾಯಕನಿದ್ದಾನೆ ಅಲ್ಲ? ಮೋಶೆ ಎಷ್ಟನೇ ವರ್ಷಕ್ಕೆ ನಾಯಕನಾದ ಹೇಳ್ರಿ? 40 ವರ್ಷ ಫರೋಹನ ಕುಮಾರ್ತೆಯ ಮಗನೆನಿಸಿಕೊಂಡ. 40 ವರ್ಷ ಮಿದ್ಯಾನರ ಅರಣ್ಯದಲ್ಲಿ ಮೋಶೆ ಮಾಮನ ಹೆಸರು ಆಶ್ಚರ್ಯನಾದ ಇತ್ರೋನನು. ಗಮನಿಸ್ರಿ, ಈ ಇತ್ರೋನನ ಕೈಕೆಳಗಿದ್ದುಕೊಂಡು ಇತ್ರೋನ ಕುರಿಗಳು ಕಾಯ್ತಾ ಇದ್ದ ಯಾರೋ? ಮೋಶೆ ಕುರಿಗಳು ಕಾಯ್ತಿರುವ. ಗಮನಿಸ್ರಿ ಪ್ರೀತಿಯುಳ್ಳ ದೇವ ಜನರೇ, ಒಂದು ಸಾರಿ ಒಂದು ಬೆಟ್ಟದಲ್ಲಿ ಉರಿಯುವ ಪೊದೆ ಕಾಣ್ದ. ತನಗೆ ಏನು ಕಾಣ್ತೋ? ಉರಿಯುವ ಪೊದೆ ಕಾಣ್ತು. ಆ ಪೊದೆ ಕಂಡಾಗ ಮೋಶೆ ಏನು ಮಾಡ್ದ? ನೋಡುವುದಕ್ಕೆ ಅಂಬಲಿಸಿದನು. ಹಲ್ಲೆಲೂಯ. ನೋಡ್ರಿ, ಇವತ್ತೊಂದು ನಾವು ಕಟ್ಟಿಗೆಗೆ ಬೆಂಕಿ ಹಚ್ಚಿದ್ರೆ ಏನಾಗುತ್ತೆ ಗೊತ್ತಾ? ಕಟ್ಟಿಗೆ ಸುಟ್ಟು ಹೋಗುತ್ತದೆ ಅಲ್ಲ? ಅದು ಹಂಗೆ ಉರಿತಾ ಇರ್ತಾ ಏನಾಗುತ್ತೆ? ಅದು ಸುಟ್ಟೋದ್ಮೇಲೆ ಬೆಂಕಿ. ಆದರೆ ಆ ಪೊದೆ ಉರಿತಾನೇ ಇದಂತೆ. ಮೋಶೆ ಅದನ್ನು ನೋಡಿದ ಮೇಲೆ ದೇವರ ಸ್ವರವನ್ನು ಕೇಳಿಸ್ಕೊಂಡ. ಅಲ್ಲಿಗೆ ಹೋಗಿ ದೇವರ ಸ್ವರವನ್ನು ಕೇಳಿಸ್ಕೊಂಡ ಮೇಲೆ ಮೋಶೆ ಜೀವಿತ ನಾವು ಗಮನಿಸುವುದಾದರೆ, ತೆಗಿರಿ ವಾಕ್ಯ ಓದೋಣ. ಇಬ್ರಿಯ 11ನೇ ಅಧ್ಯಾಯ 26ನೇ ವಚನ. ವಾಕ್ಯ ಓದ್ರಿ. ಇಬ್ರಿಯ ಬರೆದ ಪತ್ರಿಕೆ 11ನೇ ಅಧ್ಯಾಯ 26ನೇ ವಚನ ಓದೋಣ. ಐಗುಪ್ತ ದೇಶದ ಸರ್ವೈಶ್ವರ್ಯಕ್ಕಿಂತಲೂ ಕ್ರಿಸ್ತನ ನಿಮಿತ್ತವಾಗಿ ಉಂಟಾಗುವ ನಿಂದೆಯೇ ಶ್ರೇಷ್ಠ ಭಾಗ್ಯವೆಂದು ಎಣಿಸಿಕೊಂಡನು. ಮುಂದೆ ಐತೆ ನೋಡ್ರಿ, ಯಾಕೆಂದರೆ ಬರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದ್ದನು. ಚಪ್ಪಾಳೆ ತಟ್ಟೋಣ. ಹಲ್ಲೆಲೂಯ, ಹಲ್ಲೆಲೂಯ. ಈಗ ಗಮನಿಸ್ರಿ, ನಾನು ಕೇಳಿದೆ, ಯಾಕೆ ನಿಮಗೆ ಸ್ವಂತ ಮನೆಗಳದಾವ ಅಥವಾ ಮನೆಗಳದಾವ ಅಂತ ಎದಕ್ಕೆ ಕೇಳಿದೆ ಗೊತ್ತಾ? ನಾವೇನು ಮಾಡ್ತೀವಿ ಗೊತ್ತಾ? ಆ ಮನೆ ಯಾವತ್ತಿದ್ರೆ ನಮಗೆ ಸ್ವಂತ, ಹೌದಾ ಇಲ್ಲ? ತಂದೆ ಸಂಪಾದಿಸಿ ಯಾರಿಗೆ ಸ್ವಂತ ಅದೋ? ಈಗ ಮೋಶೆ ಕೂಡ ತಿಳ್ಕೊಂಡ, ನಂಬುವವನಾಗಿ ನಡೆದ. ಮೋಶೆಗೆ ನಾಯಕತ್ವ ಅಷ್ಟು ಗೊತ್ತಿಲ್ಲ. ಅದಕ್ಕೋಸ್ಕರ, ಸ್ವಾಮಿ ನನಗೆ ಮಾತು ಬರಕಲ್ಲ, ತೊದಲೋ ಇನ್ನೇನು ಮಾತಾಡಬೇಕು, ಹಿಂಗಿತ್ತು ಮೋಶೆ ಜೀವಿತ. ಆದರೆ ಯಾವಾಗಾದರೆ ಮೋಶೆ ದೇವರ ಸ್ವರವನ್ನು ಕೇಳಿ ನಂಬುವವನಾಗಿ ನಡಿತಾ ಎದುರ ಮೇಲೆ ಕಂಟಿದನಂತೆ ಬರುವ ಪ್ರತಿಫಲದ ಮೇಲೆ. ಮೋಶೆ ಎಷ್ಟು ವರ್ಷ ಬದುಕಿದೆ ಹೇಳ್ರಿ? 120 ವರ್ಷ ಅಲ್ಲ? ಹಲ್ಲೆಲೂಯ. ಈಗ ಗಮನಿಸ್ರಿ, ಆದರೆ ಮೋಶೆ ಗೊತ್ತಿತ್ತು 120 ವರ್ಷ ಇಲ್ಲಿ ಬದುಕಿದ್ದು, ಅದು ನೋಡ್ಕೊಂತ ಇದು ನೋಡ್ಕೊಂತ ಹಿಂಗೆ ಇದ್ದು ಕಾಲ ಕಳೆದಕ್ಕಿಂತ ಬರುವ ಪ್ರತಿಫಲದ ಮೇಲೆ ನಂಬಿಕೆ ಇಟ್ಟು ಇಸ್ರಾಯೇಲ್ ಜನರು ಎಷ್ಟೇ ಗುಣಗುಟ್ಟಿದ್ರು ಕೂಡ, ಎಷ್ಟೇ ಜನರು ಮೋಶೆಗೆ ಬಂದು ಒಂದು ಬೈತಿದ್ರು ಕೂಡ ಎಲ್ಲವನ್ನು ಸಹಿಸಿಕೊಂಡು ನಂಬುವವನಾಗೆ ನಡೆದನು. ಹಲ್ಲೆಲೂಯ. ಯಾಕಂದ್ರೆ ಬರುವ ಪ್ರತಿಫಲ ಏನು? ಬರುವ ಪ್ರತಿಫಲ ಪರಲೋಕ. ಹಲ್ಲೆಲೂಯ. ಕಾಣುವ ಲೋಕ ನಮ್ಮದಲ್ಲ, ಕಾಣದ ಪರಲೋಕವೇ ನಮ್ಮ ವಾಸಸ್ಥಳ. ಕಾಣುವ ಲೋಕ ನಮ್ಮದಲ್ಲ, ಕಾಣದ ಪರಲೋಕವೇ ನಮ್ಮ ವಾಸಸ್ಥಳ, ನಮ್ಮ ವಾಸಸ್ಥಳ. ಕಾಣುವ ಲೋಕ ನಮ್ಮದಲ್ಲ, ಕಾಣದ ಪರಲೋಕವೇ ನಮ್ಮ ವಾಸಸ್ಥಳ. ಕಾಣುವ ಲೋಕ ನಮ್ಮದಲ್ಲ, ಕಾಣದ ಪರಲೋಕವೇ ನಮ್ಮ ವಾಸಸ್ಥಳ, ನಮ್ಮ ವಾಸಸ್ಥಳ, ನಮ್ಮ ವಾಸಸ್ಥಳ. ಹಲ್ಲೆಲೂಯ, ಹಲ್ಲೆಲೂಯ. ಈ ಗಮನಿಸಿದ ಪ್ರೀತಿಯುಳ್ಳ ದೇವಚಂದ್ರೆ, ಮೋಶೆ ಬರುವ ಪ್ರತಿಫಲದ ಮೇಲೆ ಯಾಕೆ ಕಣ್ಣಿಟ್ಟಿದನು? ಆ ಪ್ರತಿಫಲ ಎಂತದ್ದು ಗೊತ್ತಾ? ತೆಗಿರಿ ವಾಕ್ಯ ಓದೋಣ. 2 ಕೊರಿಂಥಿ 4ನೇ ಅಧ್ಯಾಯ
18ನೇ ವಚನ ಓದ್ರಿ. 2 ಕೊರಿಂಥಿ 4:18 ವಚನ ಓದೋಣ. ನಾವು ಕಾಣುವಂಥದ್ದನ್ನು ಲಕ್ಷಿಸದೆ ಕಾಣದಿರುವಂಥದ್ದನ್ನು ಲಕ್ಷಿಸುವವರಾಗಿದ್ದೇವೆ. ಕಾಣುವಂಥದ್ದು ಸ್ವಲ್ಪ ಮಾತ್ರ ಇರುವುದು, ಕಾಣದಿರುವಂಥದ್ದು ಸದಾ ಕಾಲವೂ ಇರುವುದು. ಹಲ್ಲೆಲೂಯ. ಯಾಕೆ ಮೋಶೆ ಬರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದಂದ್ರೆ ಆ ಪ್ರತಿಫಲ ಬಹಳ ಶಾಶ್ವತವಾದದ್ದು. ಹಲ್ಲೆಲೂಯ. ಸದಾ ಕಾಲ ಇರುವಂಥದ್ದು. ಆಮೆನ್. ಇವತ್ತು ಗಮನಿಸಿರುವ ಒಂದು ಮನೆ ಕಟ್ಟಿದ್ರೆ ಎಷ್ಟು ವರ್ಷ ಇರುತ್ತೆ ಗೊತ್ತಾ? ಮನೆ ಎಷ್ಟು ವರ್ಷ ಇರ್ತಾನೆ? ಮನೆ 30 ವರ್ಷ. 30 ವರ್ಷ ನೀವು ಕಟ್ಟಿರೋ ಮನೆ 30 ವರ್ಷ ತಕನ. ಈಗ ಗಮನಿಸ್ರಿ, ಒಂದು ಮನೆ ಎಷ್ಟು ದಿವಸ ಇರುತ್ತೆ? 30 ವರ್ಷ ಅಂತೆ. ಹಲ್ಲೆಲೂಯ. ಈಗ ಗಮನಿಸ್ರಿ, ಯಾಕೆ ಮೋಶೆ ಬರುವ ಪ್ರತಿಫಲದ ಮೇಲೆ ಕಣ್ಣಿಟ್ಟಿದನಂದ್ರೆ ಆ ಪ್ರತಿಫಲ ನಿತ್ಯ ಜೀವ. ಆ ನಿತ್ಯ ಜೀವ ಏನಾಗಿದೆ ಹೇಳ್ರಿ? ಸದಾ ಕಾಲ ಇರುವಂಥದ್ದಾಗಿದೆ. ಹಲ್ಲೆಲೂಯ, ಹಲ್ಲೆಲೂಯ. ಇವತ್ತು ನಾವು ನೋಡುವವರಾಗಿ ನಡೆದು ಆ ನಿತ್ಯ ಜೀವನ ಕಳ್ಕೊಳ್ಬಾರ್ದು, ನಂಬುವವರಾಗಿ ನಡೆದು. ಹಲ್ಲೆಲೂಯ. ದೇವರು ನನಗೆ ನಿತ್ಯ ಜೀವ ಕೊಡುತ್ತಾನೆ, ದೇವರು ನಮ್ಮ ಜೀವಿತದಲ್ಲಿ ಬಲವಾದ ಕಾರ್ಯ ಮಾಡ್ತಾನೆ, ನಂಬುವವರಾಗಿ ನಾವು ನಡಿಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ನಡಿಬೇಕಂದ್ರೆ ಹೆಂಗೆ ನಡಿಬೇಕು? ಪ್ರತಿ ಭಾನುವಾರ ಬೈಬಲ್ ಹಿಡ್ಕೊಂಡು ನಂಬುವವರಾಗಿ ಆಲಯಕ್ಕೆ ಬರೋ. ಚರ್ಚಿ ಸುಮ್ಮನೆ ಬರಬಾರ್ದು. ಭಾಳ ಜನರು ಹೆಂಗಂದ್ರೆ ಸುಮ್ಮನೆ ಬರ್ತಾರ, ಮತ್ತು ಬಂದೀವಿ ಅಂದರೆ ಬಂದೀವಿ, ಓದಿವಿ ಅಂದರೆ ಓದಿವಿ, ಅಂತರಿ ಅದ್ಭುತಗಳೇ ಕಾಣಕ್ಕಲ್ಲ. ಹಲ್ಲೆಲೂಯ, ಹಲ್ಲೆಲೂಯ. ಯಾವಾಗಾದರೆ ಯೇಸುವಿನ ಬಳಿಗೆ ನಂಬಿಕೆಯಿಂದ ಬರ್ತಾರೋ, ನಮ್ಮ ಜೀವಿತದಲ್ಲಿ ಅದ್ಭುತಗಳು ಸಿಗಬೇಕಂತೇಳಿ ನಂಬಿಕೆಯಿಂದ ಬರ್ತಾರೋ, ಅವಾಗೇನು ಸಿಗ್ತವೆ ಹೇಳ್ರಿ? ಅದ್ಭುತಗಳು ಸಿಗುತ್ತವೆ. ಹಲ್ಲೆಲೂಯ, ಹಲ್ಲೆಲೂಯ. ನಂಬಿಕೆ ಹೆಂಗೆ ಗೊತ್ತಾ? ಬಾಬಾ ನೀನೇ ಬಾ, ಬೇಗ ಬಾ, ಇದು ಬಟ್ಟೆ ಕಟ್ರಿ. ಈಗ ಗಮನಿಸಿ ಪ್ರೀತಿ ದೇವ ಜನರೇ, ಇದನ ಏನಪ್ಪ ಎಷ್ಟು ಜನ ಕಾಣ್ತಾರೆ ನಿನಗೆ? ಒಬ್ಬರು ಕಾಣ. ಇದು ಬಿಚ್ಚಿದಾಗ ಎಷ್ಟು ಜನ ಕಾಣ್ತಿದೆ? ಅಷ್ಟು ಜನ, ಅಷ್ಟು ಜನ ಕಾಣ್ತೀರಂತೆ. ಬಿಚ್ಚಿದಾಗ ಅಷ್ಟು ಜನ. ಈಗ ಇದನ್ನು ಕಟ್ಟಿದಾಗ ಒಬ್ಬರು ಕಾಣ್ರು. ದೇವರು ಇಷ್ಟೆಲ್ಲ ಇಟ್ಟ ನಮಗೆ ನಾವೇನು ಮಾಡೋ ಗೊತ್ತಾ? ಇವಾಗೆಲ್ಲ ಅದರಂತ ನಂಬ್ತೀವಿ, ಇಲ್ಲಂತ ನಂಬ್ತೀವಿ. ಅದರಂತ ನಂಬ್ತೀವಿ, ಯಾಕಂದ್ರೆ ಆಲ್ರೆಡಿ ನೋಡೇನಲ್ಲ, ಅದಕ್ಕೋಸ್ಕರ ನಂಬ್ತಾನ. ಆದರೆ ನಂಬಿಕೆ ಹೆಂಗೆ ಗೊತ್ತಾ? ನಾವು ನಂಬುವವರಾಗಿ, ಆಮೆನ್, ಹಲ್ಲೆಲೂಯ, ನಂಬುವವರಾಗಿ ಏನು ಮಾಡಬೇಕು? ಹೋಗ್ಬೇಕು. ಯಾರ ಮೇಲೆ ನಂಬಿಕೆ ಇಡಬೇಕು? ಈಗ ಈತನ್ನು ನಂಬಿಕೆ ಇಟ್ಟನ, ಏಸು ಹಿಂಗಿದಾನ ಅನ್ಕೊಳ್ರಿ, ಹಿಂಗೇನು ಮಾಡ್ತಾನೆ? ಸ್ವಾಮಿ ಕೈ ಹಿಡಿದು ಬಾ, ನನ್ನ ಜೊತೆ ನಾನಿದ್ದೇನಂತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ದೇವ್ರು ಏನು ಮಾಡ್ತಾನೆ? ಹಿಂಗೆ ನಡೆಸ್ಕೊಂಡು ಕರ್ಕೊಂಡು ಹೋಗಿ ಏನು ಮಾಡ್ತಾನೆ ಗೊತ್ತಾ? ಇದಕ್ಕೆ ಏನು ಬೇಕೋ ಎಲ್ಲವನ್ನು ಒದಗಿಸಿ ಕೊಡುತ್ತಾನೆ. ಆಮೆನ್, ಹಲ್ಲೆಲೂಯ. ಅದಕ್ಕೋಸ್ಕರ ನಂಬಿಕೆ ಅಂದರೆ ಇವತ್ತು ನಮಗೆ ಏನು ಕಾಣಕ್ಲ, ಇದಕ್ಕೇನ ಕಾಣಕತ್ತಾ? ನೀ ಏನು ಕಾಣಕತ್ತಾ? ಇಲ್ಲ ಇಲ್ಲ. ಆ ಕಟ್ಟಕ್ಕಿಂತ ಮುಂಚೆ ಕಾಣ್ತಿತ್ತು, ಕಟ್ಟಕ್ಕಿಂತ ಮುಂಚೆ ಎಲ್ಲ ಕಾಣ್ತಿದ್ರಿ, ಕಟ್ಟಿದ ಮೇಲೆ ಕಾಣ್ತಿಲ್ಲ. ನೋಡಿ ನಂಬೋದಲ್ಲ, ಕಾಣದೇ ಇರುವಾಗಲೂ ಕೂಡ ನಾವು ನಂಬಬೇಕು. ಹಲ್ಲೆಲೂಯ. ಇವತ್ತು ಭಾಳ ಜನರು ದೇವರನ್ನು ಏನು ಮಾಡ್ತಾರೆ ಗೊತ್ತಾ? ದೇವರು ಮಾಡಲಿ ಅವಾಗ ನಂಬ್ತೀವಿ, ಅಲ್ಲ, ನಂಬಿಕೆ ಇಡಬೇಕು. ಆಮೆನ್, ಹಲ್ಲೆಲೂಯ. ಯಾಕೆಂದರೆ ದೇವರು ಬಲವಾದ ಅದ್ಭುತ ಕಾರ್ಯಗಳನ್ನು ಮಾಡುತ್ತಾನೆ. ಹಲ್ಲೆಲೂಯ. ದೇವರು ಮಹತ್ತಾದ ಕಾರ್ಯಗಳನ್ನು ಮಾಡಿ ಮುನ್ನಡೆಸುತ್ತಾನೆ. ಆಮೆನ್, ಹಲ್ಲೆಲೂಯ. ಈಗ ಗಮನಿಸ್ರಿ, ನಂಬಿಕೆ ಅಂದರೆ ಹೆಂಗೆ? ನಂಬಿಕೆ ಅಂದರೆ ಏನು ಹೇಳ್ರಿ? ಈ ವ್ಯಕ್ತಿಗೆ ಏನು ಕಾಣ್ತಿಲ್ಲ, ಬಟ್ ಆದ್ರೆ ನೀವೆಲ್ಲರಿದ್ದೀರಿ, ಆದರೆ ಏನು ಕಾಣ್ತಿಲ್ಲ. ದೇವರು ಎಲ್ಲವನ್ನು ಸಿದ್ಧ ಮಾಡಿದಾನೆ. ನೀನು ನಂಬಿಕೆಯಿಂದ, ಭರವಸೆಯಿಂದ ದೇವ್ರ ಮೇಲೆ ಏನು ಮಾಡ್ಬೇಕಲ್ರಿ? ಮುಂದೆ ಸಾಗಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಮುಂದೆ ಸಾಗಬೇಕು. ಆಮೆನ್, ಹಲ್ಲೆಲೂಯ. ಅರ್ಥ ಆಯ್ತಾ? ನಿತ್ಯ ಜೀವ ಇವತ್ತು ನಮಗೆ ಕಾಣ್ತಾ ಇಲ್ಲ, ಬಟ್ ಆದರೆ ಆತ ನಂಬಿ ನಾವು ನಡೆಯುವಾಗ ನಮಗೇನು ಸಿಗುತ್ತೆ? ನಿತ್ಯ ಜೀವ ಸಿಗುತ್ತದೆ. ಆಮೆನ್, ಹಲ್ಲೆಲೂಯ. ಈಗ ಎಷ್ಟು ತನಕ ನಾವು ನೋಡಿದ್ದೇನೆಂದರೆ, ಗಮನಿಸ್ರಿ, ಆತ್ಮಿಕವಾಗಿ ನಾವು ನೋಡಿದೆವು. ನಾವು ಪ್ರತಿದಿನ ಭಕ್ತಿ ಮಾಡುವಾಗ ನಮಗೆ ಲಾಸ್ ಇಲ್ಲ, ನಮಗೇನು ಗೊತ್ತಾ? ಲಾಭನೇ. ಪರಲೋಕದಲ್ಲಿ ಬಂಗಾರದ ಬೀಡಾರೆಗಳಿವೆ, ಬಂಗಾರದ ಬೀದಿ ಇದೆ. ಹಲ್ಲೆಲೂಯ. ಅಲ್ಲಿ ರಾತ್ರಿ ಇಲ್ಲ, ಹಗಲಿಲ್ಲ, ಕಣ್ಣೀರಿಲ್ಲ, ಕಳ್ಳರಿಲ್ಲ, ವಂಚನೆ ಮಾಡೋರಿಲ್ಲ, ಮಂತ್ರವಾದಿಗಳಿಲ್ಲ, ಯಾರ್ಯಾರಿಲ್ಲ. ಅಲ್ಲಿರೋದು ಪರಿಶುದ್ಧರು ಮಾತ್ರ. ಆಮೆನ್. ಅಲ್ಲಿರುವಂಥದ್ದು ಪರಿಶುದ್ಧ ದೇವರು ಮಾತ್ರ. ಹಲ್ಲೆಲೂಯ. ಅದಕ್ಕೋಸ್ಕರ ಆತನ ಮೇಲೆ ನಂಬಿಕೆ ಇಟ್ಟು ನಂಬುವವರಾಗಿ ನಾವು ನಡಿಬೇಕು. ಆಮೆನ್, ಹಲ್ಲೆಲೂಯ. ನಾವು ನಂಬುವವರಾಗಿ ಯಾವಾಗ ನಡಿತೇವೋ ಆ ನಂಬಿಕೆ ನಮ್ಮ ನಿತ್ಯ ಜೀವಕ್ಕೆ ನಡೆಸಿದೆ. ಆತನ ನಂಬುವ ಒಬ್ಬನಾದರೂ ಎಲ್ಲಿಗೆ ಹೋಗಲ್ಲಂತೆ? ನಾಶವಾಗದೆ ಎಲ್ಲಿಗೆ ಹೋಗ್ತಾನಂತೆ? ನಿತ್ಯ ಜೀವಕ್ಕೆ ಹೋಗ್ತಾನಂತೆ. ಹಲ್ಲೆಲೂಯ, ಹಲ್ಲೆಲೂಯ. ಪರಲೋಕಕ್ಕೆ ಹೋಗ್ತಾನಂತ ಅರ್ಥ. ಆಮೆನ್. ಈಗ ಗಮನಿಸ್ರಿ, ಇವತ್ತು ನಾವು ಆತ್ಮಿಕ ಜೀವಿತದಲ್ಲಿ ಇಷ್ಟು ತಿಳ್ಕೊಂಡೇವಿ. ಈಗ ಶಾರೀರಿಕವಾಗಿ ಕೂಡ ತಿಳ್ಕೊಳ್ಳೋಣ. ಎಷ್ಟು ಜನರಿಗೆ ಆಶೀರ್ವಾದ ಬೇಕು? ನನಗೆ ಆಶೀರ್ವಾದ ಬೇಕೆಂಬ ಕೈ ಎತ್ರಿ. ನಮ್ಮೆಲ್ಲರಿಗೆ ಬೇಕು ಆಶೀರ್ವಾದ. ಈಗ ನಾವು ನೋಡುವವರಾಗಿ ನಡಿಬಾರ್ದು. ನಮಗೆ ಬಡತನ ಐತೆ ಅಲ್ಲ, ಸಾಲಗಳದವ,
ರೋಗಗಳದಾವ, ದರಿದ್ರತನ ಐತೆ, ಎಲ್ಲ ಐತೆ. ಸಭೆಯಲ್ಲಿ ಕೂತರಿಗೆ ಒಬ್ಬೊಬ್ಬರಿಗೆ ಒಂದೊಂದು ಐತಾ ಇಲ್ಲ, ಏನೋ ಒಂದು ಕೊರತೆ ಐತೆ. ಈಗ ಈ ಕೊರತೆಗಳು ನೋಡಿ ನಾವು ಕುಗ್ಗಿ ಹೋಗಬಾರ್ದು. ಹಲ್ಲೆಲೂಯಾ. ನಾವೇನಾಗಬಾರ್ದು ಹೇಳ್ರಿ, ಈ ಕೊರತೆಗಳು ನೋಡಿ ಕುಗ್ಗಿ ಹೋಗೋರು. ಪೌಲನು ಈಗ ಹೇಳಿದ ಮಾತನ್ನು ನಾವು ಶಾರೀರಿಕವಾಗಿ ಅಳವಡಿಸ್ಕೊಂಡು ಆತ್ಮಿಕವಾಗಿ ನೋಡಿದೆವು. ಈಗ ಶಾರೀರಿಕವಾಗಿ ನೋಡೋಣ. ನಾವು ನೋಡುವವರಾಗಿ ನಡಿಬಾರ್ದು. ಇವತ್ತು ಬಡತನ ಐತೆ, ಹಿಂಗೆ ಇರುತ್ತೆ, ನಮ್ಮ ಜೀವಿತ ಇಷ್ಟೇ, ಹಿಂಗಿರಬಾರ್ದು ನಾವು. ಹಲ್ಲೆಲೂಯಾ. ನಂಬುವವರಾಗಿ ಹೆಜ್ಜೆಗಳು ಹಾಕಬೇಕು. ಹಲ್ಲೆಲೂಯಾ. ನಾವೇನು ಮಾಡ್ಬೇಕು ಹೇಳ್ರಿ, ನಂಬುವವರಾಗಿ ಹೆಜ್ಜೆಗಳು ಹಾಕಬೇಕು. ಯಾವಾಗಾದರೆ ಒಬ್ಬ ವ್ಯಕ್ತಿ ನಂಬಿಕೆಯಿಂದ ಹೆಜ್ಜೆ ಆಗ್ತಾನೋ ಆಗ ಅವರ ಜೀವಿತದಲ್ಲಿ ಅದ್ಭುತಗಳು ನಡೀತವೆ. ಹಲ್ಲೆಲೂಯಾ. ಸ್ಟಾರ್ಟಿಂಗ್ ಒಂದು ಮಾತು ಹೇಳಿ, ನಂಬದೆ ಹೋದವರ ಜೀವಿತದಲ್ಲಿ ಹೆಂಗಾಯಿತು ನಾವು ವಾಕ್ಯ ತೋರಿಸಿ ನನ್ನ ಮುಂದಕ್ಕೆ ನಂಬುವವರ ಜೀವಿತದಲ್ಲಿ ಏನಾಗುತ್ತೆ ವಾಕ್ಯ ಹೇಳಿ ಮುಗಿಸಿಬಿಡ್ತೀನಿ. ಹಲ್ಲೆಲೂಯಾ. ಈಗ ಗಮನಿಸಿರಿ ಪ್ರೀತಿ ಉಳ್ಳ ದೇವಚಂದ್ರೆ, ನೋಡುವವರಾಗಿ ನಡೆಯುವಂಥ ಒಂದು ಗುಂಪಿತ್ತು. ನೋಡುವವರಾಗಿ ನಡೆಯುವಂಥ ಒಂದು ಗುಂಪು. ಆ ಗುಂಪು ಯಾವುದಂದ್ರೆ, ಇಸ್ರಾಯೇಲರಿಗೆ ಎಷ್ಟು ಕುಲಗಳಿದ್ವು ಹೇಳ್ರಿ? 12. ಹಲ್ಲೆಲೂಯಾ. ಈ 12 ಕುಲಗಳನ್ನು ದೇವರು ಹೇಳ್ದ, ಒಬ್ಬೊಬ್ಬರನ್ನ ಏನು ಮಾಡಪ್ಪ, ಕಾನಾನ್ ದೇಶ ನೋಡಿ ಬರ್ಬೇಕು, ಅವ್ರನ್ನ ಕಳಿಸು ಅಂದ. 12 ಜನ ಹೋದರು. ಅದರಲ್ಲಿ ಯೆಹೋಶುವ, ಕಾಲೇಬ್ ಕೂಡ ಇದ್ದಾರೆ. ನಮ್ಮೆಲ್ಲರಿಗೂ ಗೊತ್ತಿರುವ ವಾಕ್ಯನೇ ಇದು, ಅದಕ್ಕೋಸ್ಕರ ನಾನು ಕ್ಯಾಶುವಲ್ ಆಗಿ ಹೇಳ್ಕೊಂಡು ಹೋಗ್ತಾ ಇದ್ದೀನಿ. ಗಮನಿಸ್ರಿ, ಯೆಹೋಶುವ, ಕಾಲೇಬು, ಇನ್ನು 10 ಜನರಿದ್ದಾರೆ. ಟೋಟಲ್ ಅಲ್ಲಿರುವಂಥ ಜನರೆಲ್ಲ 12 ಜನ. 12 ಜನ ಹೋದ್ರು, 40 ದಿನಗಳ ಕಾಲ ನೋಡಿದ್ರು, ಅಲ್ಲಿರುವ ಹಣ್ಣು ತಗೊಂಬಂದರು, ಅಲ್ಲಿರುವಂಥದ್ದೆಲ್ಲ ನೋಡಿಕೊಂಡು ಬಂದು ಇಸ್ರಾಯೇಲರು ಕುಂತಿರುವ ಸ್ಥಳಕ್ಕೆ ಬಂದರು. ಬಂದು ಹೇಳಿದ್ರು, ಅಲ್ಲಿ ಹೋದೆವು, ಭಾಳ ಚೆನ್ನಾಗೈತೆ, ನಿಜವಾಗ್ಲೂ ಹಾಲು ಹರಿತಾವ ಅಲ್ಲಿ, ನಿಜವಾಗ್ಲೂ ಜೇನ ಇದಲ್ಲಿ, ಸಮೃದ್ಧಿ ಐತೆ ಅಲ್ಲಿ ಅಂತೇಳಿ ಹೇಳಿದ್ರು. ಹೇಳ್ತಾ ಏನಂದ್ರೆ ಗೊತ್ತಾ, ಅಲ್ಲಿ ಭಾಳ ಎತ್ತರವಾದ ಪುರುಷರದರ, ನಾವು ಅದನ್ನು ಸ್ವಾಧೀನ ಮಾಡ್ಕೊಳ್ಳೋಕೆ ಹೋದರೆ ನಮ್ಮನ್ನೇನು ಮಾಡ್ತಾರೆ ಗೊತ್ತಾ, ಮುಗಿಸ್ಬಿಡ್ತಾರೆ. ನಮ್ಮನ್ನೇನು ಮಾಡಿಬಿಡ್ತಾರ, ಏನು ಮಾಡಿಬಿಡ್ತಾರೆ, ನಮ್ಮನ್ನು ಮುಗಿಸ್ಬಿಡ್ತಾರೆ. ಈ ಥರ 10 ಜನರು ಹೇಳಿದಾಗ ಎಲ್ಲರಿಗೆ ಭಯ ಬಂತು. ಹಲ್ಲೆಲೂಯಾ. ಈಗ ನೀವು ಒಬ್ಬರು ಮಾತು ಕೇಳ್ತೀರಾ, 10 ಜನ ಮಾತು ಕೇಳ್ತೀರಾ? 10 ಜನರ ಮಾತು ಕೇಳ್ತಿರಲ್ಲ, 10 ಜನ ಮಾತು, ಒಬ್ಬರ ಮಾತಿಗಿಂತ 10 ಜನರ ಮಾತು. ಹೌದು ಅಲ್ಲ? ಅವ್ರುಗಳು 10 ಜನರ ಮಾತು ಕೇಳಿ ನೋಡುವವರಾಗಿ ನಡೆದ್ರು. ಅವರು ನಾವು ಬರಕಲ್ಲ, ನಾವು ಅಲ್ಲಿ ಬರಕಲ್ಲ, ನಮ್ಮ ಮಕ್ಕಳ ಗತಿ ಹಂಗ, ನಮ್ಮ ಮೊಮ್ಮಕ್ಕಳ ಗತಿ ಹಂಗ. 10 ಜನರ ಮಾತನ್ನು ಕೇಳಿ ಅವರೆಲ್ಲರೂ ಏನು ಮಾಡೋದು ಗೊತ್ತಾ, ಗುಣಗುಟ್ಟಿದ್ರು, ಭಯಪಟ್ಟರು, ನಂಬಲಿಲ್ಲ ಅವರು. ಹಲ್ಲೆಲೂಯಾ. ನೋಡುವವರಾಗಿ ನಡೆಯೋದಕ್ಕೆ ಇಷ್ಟಪಟ್ಟರು ಅವರು. ಎಕ್ಸ್ಪೆಷಲಿ ಹೇಳ್ಬೇಕಂದ್ರೆ, ನಾನು ನಿನ್ನೆ ಹೇಳಿದೆ ಕಾನಾನ್ ಬಗ್ಗೆ. ಐಗುಪ್ತ ದೇಶದಿಂದ ಕಾನಾನ್ಗೆ ಎಷ್ಟು ಕಿಲೋಮೀಟರ್ ಐತೆ? 613. ಹಲ್ಲೆಲೂಯಾ. ಅಂದರೆ 613 ಕಿಲೋಮೀಟರ್ ಎಷ್ಟು ದಿನ ನಡಿಬೋದು ಒಬ್ಬ ಮನುಷ್ಯ? ಬೈಬಲ್ ಪಂಡಿತ ಹೇಳ್ತಾನೆ, ಐಗುಪ್ತ ದೇಶದಿಂದ ಕಾನಾನ್ ದೇಶಕ್ಕೆ ಹೋಗೋದಕ್ಕೆ ಎಷ್ಟು ದಿನ ಬೇಕಂತೆ ಗೊತ್ತಾ? 16 ದಿನ ಬೇಕಂತೆ. ಎಷ್ಟು ದಿನ? ಆದರೆ ಇವರು ಎಷ್ಟು ವರ್ಷ ಹೋಗಿ, ಎಷ್ಟು ವರ್ಷದಿಂದ ಹೋಗ್ತಾ ಇರೋರು? 40 ವರ್ಷ ಅರಣ್ಯ ಪ್ರಯಾಣದಲ್ಲಿ ನಡೀತಾ ಹೋಗ್ತಾನೇ ಇದ್ದಾರೆ. ಆ 40 ವರ್ಷ ಪ್ರಯಾಣದಲ್ಲಿ ಗಮನಿಸಿದ್ರು, ದೇವರು ಎಷ್ಟೆಲ್ಲ ಅವ್ರನ್ನ ಬಲಪಡಿಸಿ, ಎಷ್ಟೆಲ್ಲ ಅದ್ಭುತ ಮಾಡಿ, ಬಂಡೆಯೊಳಗೆ ನೀರು ಬರ ಮಾಡ್ಯಾನ. ಎಲ್ಲಿಂದ? ಬಂಡೆ ಸೀಳಿ ನೀರು ಬಂದತ್ತೆ. ಹಲ್ಲೆಲೂಯಾ. ಕಹಿಯಾದ ನೀರು ಸಿಹಿಯಾಗಿದ್ದಾವೆ. ಹಲ್ಲೆಲೂಯಾ. ಕೆಂಪು ಸಮುದ್ರ ವಿಭಾಗ ಮಾಡಿದ್ದಾನೆ. ಯೋರ್ದಾನು ಹೊಳೆಯನ್ನು ಏನು ಮಾಡಿದ್ದಾನೆ? ಒಣನೆಲ ಬರುವಂತೆ ಮಾಡಿದ್ದಾನೆ. ಎಷ್ಟೆಷ್ಟೋ ದೇವರ ಅದ್ಭುತಗಳು ಮಾಡಿ ನಡೆಸಿದ್ರು ಕೂಡ ಅವರೆಲ್ಲರೂ ಏನಾದ್ರು ಗೊತ್ತಾ, ನೋಡಬೇಕು, ಅವಾಗ ನಂಬ್ತೀವಿ. ಆ ಪರಿಸ್ಥಿತಿಗೆ ಬಂದರು. ನೋಡುವವರಾಗಿ ನಡೆಯುವುದಕ್ಕೆ ಇಷ್ಟಪಟ್ಟರು. ಅವರೆಲ್ಲ ಏನಾದ್ರು ಗೊತ್ತಾ, ಅದೇ ಅರಣ್ಯದಲ್ಲಿ ಸತ್ತು ಹೋದರು. ಹಲ್ಲೆಲೂಯಾ. ನೋಡುವವರಾಗಿ ನಡೆಯುವವರು ಅದೇ ಅರಣ್ಯದಲ್ಲಿ. ಅರಣ್ಯಕಾಂಡ 14ನೇ ಅಧ್ಯಾಯ 45ನೇ ವಚನ ಓದು. ಆಗ ಬೆಟ್ಟದ ಸೀಮೆಯಲ್ಲಿ ವಾಸವಾಗಿದ್ದ ಅಮೇಲಿಕೆಯರು, ಕಾನಾನ್ಯರು ಇಳಿದು ಬಂದು ಅವರನ್ನು ಒಡೆದು ಹೋರ್ಮ ಪಟ್ಟಣದವರೆಗೆ ಯಾರೆಲ್ಲ ಗುಣಗುಟ್ಟಿದ್ರೋ, ಯಾರೆಲ್ಲ ನೋಡುವವರಾಗಿ ನಡೆದ್ರೋ, ಆ ಗುಣಗುಟ್ಟಿದ ಪ್ಲೇಸಲ್ಲೇ, ಅದೇ ಸ್ಥಳಗಳಲ್ಲೇ ಏನಾದ್ರು ಅವರು ಸತ್ತು ಹೋದರು. ಹಲ್ಲೆಲೂಯಾ. ಇವತ್ತು ನಾವು ನಂಬುವವರಾಗಿ ನಡಿಬೇಕು. ಆಮೇನ್. ನಾವೇನಾಗಿ ನಡಿಬೇಕು ಹೇಳ್ರಿ? ಅವ್ರು ನಂಬುವವರಾಗಿ ನಡೆಯದೆ ಅರಣ್ಯದಲ್ಲಿ ಏನಾದ್ರು ಅವರೆಲ್ಲ ಸತ್ತು ಹೋದ್ರು. 10 ಜನರ ಮಾತನ್ನು ಕೇಳಿ ಭಯಪಟ್ಟರು. 40 ವರ್ಷ ನಡೆಸಿದ ದೇವರನ್ನೇ ಮರ್ತೋದ್ರು. ಇವತ್ತು ನಿಮ್ಮ ಜೀವಿತವನ್ನು ದೇವರು ಪ್ರತಿದಿನ ಎಷ್ಟೋ ಏನು ಮಾಡಿದಾನೆ, ಬಲಪಡಿಸಿ ನಡೆಸ್ತಾ ಇದ್ದಾನೆ. ಒಂದು ಮಾತು ಹೇಳ್ತೀನಿ, ನಮಗಿರುವ ಕಷ್ಟಗಳನ್ನು ನೆನೆಸ್ತಾ ಇದ್ರೆ ಕೆಲವು ಸಾರಿ ಸಾಯ್ಬೇಕನ್ನಿಸುತ್ತೆ. ಬಟ್ ಆದರೂ ಕೂಡ ಇವತ್ತು ಬದುಕಿದ್ದೇವಂದರೆ ದೇವರು ನಮ್ಮ ಜೀವಿತದಲ್ಲಿ ಏನೋ ಒಂದು ದೊಡ್ಡ ಉದ್ದೇಶ ಇಟ್ಟಿದ್ದಾನೆ. ಆಮೇನ್. ಹಲ್ಲೆಲೂಯಾ. ಆತನು ಯಾರ ಜೀವಿತವನ್ನು ಕೂಡ ನಾಶ ಮಾಡೋದಿಲ್ಲ. ವಾಕ್ಯ ಹೇಳುತ್ತೆ, ಯೋಹಾನ ಬರೆದ ಸುವಾರ್ತೆ 10ನೇ ವಚನದಲ್ಲಿ, ಕಳ್ಳನು ಕದ್ದುಕೊಳ್ಳುವುದಕ್ಕೂ ಹಾಳು ಮಾಡೋದಕ್ಕೂ ಇದಕ್ಕೆ ಬರ್ತಾನೆ ಹೊರತು
ಮತ್ಯಾವುದಕ್ಕೂ ಬರೋದಿಲ್ಲ. ನಾನಾದರೂ ಅವುಗಳಿಗೆ ಜೀವ, ಏನೋ ಜೀವ, ಆ ಜೀವ ಸಮೃದ್ಧಿಯಾಗಿರ್ಬೇಕಂತಲೂ ಬಂದೆನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಈಗ ಗಮನಿಸ್ರಿ, ಈ ಜನರೆಲ್ಲರೂ ಕೂಡ ಈ 10 ಜನರ ಮಾತನ್ನು ಕೇಳಿ ಇಸ್ರಾಯೇಲ್ ಜನರಲ್ಲೂ ಏನು ಮಾಡಿದ್ರು? ಅಪನಂಬಿಗಸ್ತರಾದ್ರು. ನೋಡುವವರಾಗಿ ನಡೀದಕ್ಕೆ ಇಷ್ಟಪಟ್ಟರು. ಅಯ್ಯೋ, ಅಷ್ಟು ಜನದ್ರ ನಮ್ಮ ಕೈಲಿ ಹಾಕಿಲ್ಲ, ನಮ್ಮ ಪರಿಸ್ಥಿತಿ ಹೆಂಗ, ನಮ್ಮ ಮಕ್ಕಳ ಪರಿಸ್ಥಿತಿ ಹೆಂಗ ಅಂದರೆಲ್ಲ ಅರಣ್ಯದಲ್ಲಿ ಮಟಾಶ್ ಹೋಗ್ಬಿಟ್ರು. ಇಲ್ಲಿಗಿರಲಿ, ಇನ್ನೊಂದು ಸ್ಟೋರಿ ಹೇಳ್ತೀನಿ ನಾನು ನಿಮಗೆ. ಇಸ್ರಾಯೇಲರಿಗೆ ಮೊದಲನೇ ಅರಸನ ಯಾರು ಹೇಳ್ರಿ? ಇಸ್ರಾಯೇಲರಿಗೆ ಮೊದಲನೇ ಅರಸನ ಯಾರು? ಸೌಲ. ಸೌಲ ಎಷ್ಟನೇ ವರ್ಷಕ್ಕೆ ರಾಜ ಆದ? ಸೌಲ ಎಷ್ಟನೇ ವರ್ಷಕ್ಕೆ ರಾಜ ಆದ? 30 ವರ್ಷಕ್ಕೆ ರಾಜ ಆದ. ಹಲ್ಲೆಲೂಯಾ. ಸೌಲನ 30ನೇ ವರ್ಷಕ್ಕೆ ರಾಜನಾದ ಮೇಲೆ 2 ವರ್ಷ ಆಡಳಿತ ಕಾಲಾವಧಿಯಲ್ಲಿ 3,000 ಜನರನ್ನ ಸೈನಿಕರನ್ನ ನೇಮಿಸಿಕೊಂಡ. ಎಷ್ಟು ಸಾವಿರ ಜನರನ್ನ? 3,000 ಜನರನ್ನ. ಯಾರೋ? ಸೌಲ. ಪ್ರಾರಂಭ ಅರಸನು ಆ ವ್ಯಕ್ತಿಗೆ 30 ವರ್ಷ, 32ನೇ ವರ್ಷದಲ್ಲಿ ಅಂದರೆ 2 ವರ್ಷ ಆಳ್ವಿಕೆ ಕಾಲಾವಧಿಯಲ್ಲಿ ನೋಡ್ರಿ ಪ್ರೀತಿ ಉಳ್ಳ ದೇವಚಂದ್ರೆ, ಎಷ್ಟು ಜನರನ್ನ ಸೈನಿಕರಾಗಿ ಮಾಡ್ಕೊಂಡ? 3,000 ಜನರನ್ನ. ಹಲಲು ಎಷ್ಟು ಸಾವಿರ ಜನ? 3,000 ಜನರು. ಇದನ್ನು ನೋಡಿದ ಫಿಲಿಸ್ಟಿಯರು ಏನು ಮಾಡಿದ್ರು ಗೊತ್ತಾ? ಬಂದರು. ಎಷ್ಟು ಜನ ಬಂದರು ಗೊತ್ತಾ? 30,000 ರಥಬಲಗಳು. ಹಲ್ಲೆಲೂಯಾ. 30,000 ಏನಂತೆ? ರಥಬಲಗಳು ಬಂದರು. ತೆಗಿರಿ, ಓದೋಣ. 1ನೇ ಸಮುವೇಲ 13ನೇ 5ನೇ ವಚನ ಓದ್ರಿ ಬೇಗ. ಆಗ ಫಿಲಿಸ್ಟಿಯರು ಇಸ್ರಾಯೇಲರೊಡನೆ ಯುದ್ಧ ಮಾಡೋದಕ್ಕೋಸ್ಕರ ನೋಡ್ರಿ 30,000 ರಥಬಲವನ್ನು, 6,000 ಅಶ್ವಬಲವನ್ನು, ಸಮುದ್ರದ ಮರಳಿನಷ್ಟು ಅಸಂಖ್ಯವಾದ ಕಾಲ್ಬಲವನ್ನು ತೆಗೆದುಕೊಂಡು ಬಂದು ಬೆತಾವೇನಿನ ಪೂರ್ವ ದಿಕ್ಕಿನಲ್ಲಿರುವ ಮಿಕ್ಮಾಷಿನಲ್ಲಿ ಪಾಳೆಯ ಮಾಡಿಕೊಂಡರು. ಹಲ್ಲೆಲೂಯಾ. ಈಗ ಇಲ್ಲಿ ಈ ವಾಕ್ಯ ನೋಡಿದ ಹಾಗೆ ಇಸ್ರಾಯೇಲರಲ್ಲಿ ಇರುವಂಥದ್ದೇ ಬರೀ 3,000 ಸೈನಿಕರು. ಈಗ ಇಲ್ಲಿ ಫಿಲಿಸ್ಟಿಯರು ಎಷ್ಟು ಜನ ಬರ್ತಿದ್ದಾರೆ? 30,000 ಏನಂತೆ? ರಥಬಲಗಳು. ಹಲ್ಲೆಲೂಯಾ. ರಥಬಲಗಳು. ಇಸ್ರಾಯೇಲರು ನಿಂದಿಟ್ಟಿದ್ದು ಎಷ್ಟು ರಥಬಲಗಳು ಹೇಳ್ರಿ? 600 ರಥಬಲ. ಆದರೆ ಈ 3,000 ಸೈನಿಕರ ಮೇಲೆ ಬಿದ್ದು ನಾಶ ಮಾಡೋದಕ್ಕೆ ಎಷ್ಟು ರಥಬಲಗಳು ಬರ್ತಾ ಇದೆ? 30,000. ಅಂದರೆ ಒಂದು ಲೆಕ್ಕ ಮಾಡ್ರಿ, ಯುದ್ಧ ಎಷ್ಟೊತ್ತು ನಡಿಬೋದು? ಸೌಲ ಹೋದ ಯುದ್ಧಕ್ಕೆ, ಫಿಲಿಸ್ಟಿಯರು ಹೋದ್ರ ಯುದ್ಧಕ್ಕೆ ಎಷ್ಟೊತ್ತು ನಡಿಬೋದು ಯುದ್ಧ? 1 ನಿಮಿಷದೊಳಗೆ ಏನಾಗುತ್ತೆ ಹೇಳ್ರಿ? ಯುದ್ಧ ಮುಗಿದೋಗುತ್ತೆ. ಯಾರು ಗೆಲ್ಬೋದು? ಫಿಲಿಸ್ಟಿಯರ್ ಗೆಲ್ಬೋದು. ಯಾಕೆ ಹೇಳ್ರಿ? ಅವ್ರ ಹತ್ರ ಎಷ್ಟು ಸಾವಿರ ಜನ ಅದರ? 30,000 ರಥಬಲಗಳು ಅವ್ರ ಕೈ ಕೆಳಗದವ. ಮತ್ತೆ ಅಲ್ಲಿ ಹೇಳ್ತಾರಪ್ಪ ಮುಂದೆ 6,000 ಅಶ್ವಬಲವನ್ನು, ಸಮುದ್ರದ ಮರಳಿನಷ್ಟು ಅಸಂಖ್ಯವಾದ ಕಾಲ್ಬಲ. ಕಾಲ್ಬಲ ಅಂದರೆ ಯವ್ವನಸ್ಥರು. ಹಲ್ಲೆಲೂಯಾ. ಮರಳಷ್ಟು ಅಸಂಖ್ಯವಾದ ಜನರು ಬಂದು ಇಸ್ರಾಯೇಲರ ಮೇಲೆ ಬೀಳುವುದಕ್ಕೆ ಆಲ್ರೆಡಿ ರೆಡಿ ಆಗಿದ್ದಾರೆ. ಯಾರ ಮೇಲೆ ಬೀಳುವುದಕ್ಕೆ? ಇಸ್ರಾಯೇಲರ ಮೇಲೆ ಬೀಳುವುದಕ್ಕೆ ರೆಡಿ ಆದಾಗ ಸೌಲನಿಗೆ ಭಯ ಬಂತು. ಸೌಲನಿಗೆ ಏನು ಬಂತು ಹೇಳ್ರಿ? ಭಯ ಬಂತು. ಇವತ್ತು ಗಮನಿಸೋಣ, ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನಂದರೆ, ಇವತ್ತು ನಾವು ರಕ್ಷಣೆ ಹೊಂದಿದ್ದೇವೆ ಅಂದರೆ ನಾವು ನೋಡುವವರಾಗಿ ನಡಿಬಾರ್ದು, ನಂಬುವವರಾಗಿ ನಡಿಬೇಕು. ಹಲ್ಲೆಲೂಯಾ. ಸೌಲನಿಗೆ ಭಯ ಬಂದಾಗ ಸೌಲನು ಸಮುವೇಲನಿಗೆ ಇನ್ಫಾರ್ಮ್ ಮಾಡ್ತಾನೆ, ಈ ಥರ ಫಿಲಿಸ್ಟಿಯರು ಇಷ್ಟು ಜನ ಬಂದಿದ್ದಾರೆ, ನಾನು ಏನು ಮಾಡ್ಬೇಕು ಅರ್ಥ ಆಗ್ತಿಲ್ಲ. ಹಲ್ಲೆಲೂಯಾ. ಅಂಥ ಸಮಯದಲ್ಲಿ ಗಮನಿಸಿದ ಪ್ರೀತಿಯುಳ್ಳ ದೇವಚಂದ್ರೆ, ನಾವು ನೋಡ್ತಾ 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 ಹೋದರೆ ಸಮುವೇಲನು 7 ದಿನ ಲೇಟ್ ಮಾಡ್ತಾನೆ. ಸಮುವೇಲ ಏನು ಮಾಡ್ತಾನೆ? ಸಮುವೇಲನು ಆ ಪ್ಲೇಸಿಗೆ ಬರೋದಕ್ಕೆ 7 ದಿನ ಲೇಟ್ ಮಾಡ್ತಾನೆ. 7 ದಿನ ಲೇಟ್ ಮಾಡಿದಾಗ ಗಮನಿಸಿದ ಪ್ರೀತಿಯುಳ್ಳ ದೇವಚಂದ್ರ, ಅಲ್ಲಿ ಸೌಲನ್ ಏನು ಮಾಡ್ತಾನೆ ಗೊತ್ತಾ? ಯಜ್ಞವನ್ನು ಅರ್ಪಿಸೋದಕ್ಕೆ ರೆಡಿಯಾಗಿ ಸಿದ್ಧಾಗಿ ಏನು ಮಾಡ್ತಾನೆ? ಮುಂದಕ್ಕೆ ಸಾಕ್ತಾನೆ. ಹಲ್ಲೆಲೂಯಾ. ಈಗ ಇದೆಲ್ಲ ಆಯಿತು. ಸಮುವೇಲಿಗೆ ಸೌಲನಿಗೆ ಅಲ್ಲೇ ವಾಗ್ವಾದ ಸ್ಟಾರ್ಟ್ ಆಯಿತು. ನಿನ್ನ ದೇವರ ಅರಸತನದಿಂದ ಕೆಳಗಿಳಿಸ್ತಾನೆ. ಎಕ್ಸ್ಪೆಷಲಿ ಹೇಳ್ಬೇಕಂದ್ರೆ ಸೌಲನ್ ಮಾಡಿದ್ರಲ್ಲಿ ಗಮನಿಸೋದಾದ್ರೆ ತಪ್ಪಿಲ್ಲ. ಯಾಕಂದರೆ ಆ ಯುದ್ಧ ಹೆಂಗಿತ್ತು ಗೊತ್ತಾ? ಯುದ್ಧ ಆಗುವ ಕಾಲ ಸಿಚುವೇಶನ್ ಹೆಂಗಿತ್ತಂದರೆ 30,000 ಎಲ್ಲಿ, 3,000 ಎಲ್ಲಿ? ಹಲ್ಲೆಲೂಯಾ. ಅಸಂಖ್ಯವಾದ ಕಾಲ್ಬಲ ಉಳ್ಳವರಲ್ಲಿ. ಸಮುವೇಲನು ಬರ್ತಾಕ್ ಲೇಟ್ ಆಗ್ತಾ ಇದೆ. ಅದಕ್ಕೋಸ್ಕರ ಸೌಲನ್ ಏನು ಮಾಡ್ತಾನೆ? ಯಜ್ಞವನ್ನು ಅರ್ಪಿಸೋಕೆ ಸಿದ್ಧ ಆಗಿದ್ದಾನೆ. ತಪ್ಪಾದೋ? ಪ್ರಾರ್ಥನೆ ಮಾಡೋಕೆ ಇದಾಗಿದ್ದಾನೆ. ತಪ್ಪಾದೋ? ಇಲ್ಲಲ್ಲ. ಈಗ ಗಮನಿಸಿರ್ಪಿ ದೇವಚಂದ್ರೆ, ಯಾರು ಮಾಡ್ಬೇಕು? ಅವರೇ ಮಾಡ್ಬೇಕಂತೇಳಿ ಸಮುವೇಲ್ ಉದ್ದೇಶ, ಅದು ದೇವರ ಉದ್ದೇಶ ಕೂಡ. ಹಲ್ಲೆಲೂಯಾ. ಹಲ್ಲೆಲೂಯಾ. ಗಾಡಿದ ಪನಿ ಗಾಡಿದೆ ಚಯಲ್ರಾ ಅಂತಾರೆ ಕೆಲವೊಬ್ಬರು. ಕುದುರೆ ಕೆಲಸ ಕುದುರೆ ಮಾಡೋಕೆ. ಈಗ ರಾಜನ ಕೆಲಸ ರಾಜ ಮಾಡೋಕೆ. ನಂಬುವವನಾಗಿ ಏನು ಮಾಡ್ಬೇಕಲ್ರಿ? ಮುಂದೆ ಹೋಗ್ಬೇಕಾಗಿತ್ತು, ನೋಡುವವನಾಗಿ ಭಯಪಟ್ಟ. ಹಲ್ಲೆಲೂಯಾ. ಸೌಲನ್ ಏನು ಮಾಡ್ದ? ನೋಡುವವನಾಗಿ ಭಯಪಟ್ಟ. ಮರಣ ಹತ್ರ ಬರ್ತಾ ಇದೆ. ಹಲ್ಲೆಲೂಯಾ. ಯಾರಿಗೆ? ಸೌಲನಿಗೆ, ಇಸ್ರಾಯೇಲರೆಲ್ಲರಿಗೆ ಮರಣ ಹತ್ರ ಬರ್ತಾ ಇದ್ರೆ 3,000 ಇದ್ರು. ಜನರು ಎಷ್ಟು ಜನ ಇದ್ರು?
3,000 ಸೈನ್ಯ ಇತ್ತು. 3,000 ಸೈನ್ಯ ಇರುವಾಗ 3,000ದಲ್ಲಿ ಗಮನಿಸ್ರಿ, 2,000 ಸೌಲನ ಹತ್ರ ಇತ್ತು, 1,000 ತನ್ನ ಮಗನಾದ ಯೋನಾಥನ ಹತ್ರ ಇತ್ತು. ಹಲ್ಲೆಲೂಯಾ. ಈ ಸೈನ್ಯ ಹಿಂಗಿರುವಾಗ ಗಮನಿಸ್ರಿ, ಬರ್ತಾ 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 ಶತ್ರುಗಳು ಹೆಚ್ಚಾದಂಗೆ ನೋಡ್ತೀರಿ. ಒಂದು ಮಾತಾಡ್ತೀನಿ, ಶತ್ರುಗಳು ಹೆಚ್ಚಾದಂಗೆ ಏನು ಮಾಡ್ತಾರೆ, ನಮ್ಮ ಜೊತೆಗಿರಲ್ಲ ಮೆಲ್ಲಕ ಅಡಿಕೊಂಡು ಓಡೇ ಬಿಡ್ತಾರಲ್ಲ. ಹಂಗೆ ಹೋದಾಗ ಬರೀ 600 ಜನ ಇದ್ದಾರೆ. ಎಷ್ಟು ಜನ ಇದ್ದಾರೆ? 600 ಜನ. ಎಲ್ಲಿ? 30,000 ರಥಬಲ ಎಲ್ಲಿ? ಇನ್ನೂ ಭಯ ಸ್ಟಾರ್ಟ್ ಆಗಿಬಿಡ್ತು. ಈ ಫಿಲಿಸ್ತೀರ್ ಏನು ಮಾಡ್ಯಾರ ಗೊತ್ತಾ? ಇಸ್ರಾಯೇಲರ ಪಾಳೆಯದಲ್ಲಿರುವಂಥ ಕತ್ತಿಗಳನ್ನು, ಚಾಕುಗಳನ್ನು ಮತ್ತು ಯುದ್ಧಕ್ಕೆ ಬೇಕಾದ ಈಟಿಗಳನ್ನು ಚೂಪ್ ಮಾಡ್ತಾರಲ್ಲ, ಅವ್ರನ್ನ ಇಲ್ಲದಂಗೆ ಕರ್ಕೊಂಡು ಹೋಗ್ಬಿಟ್ರ. ಈಗ ಇವರು ಚಾಕ್ ತಗೊಂಡು ಯುದ್ಧ ಮಾಡಬೇಕಾ, ಕತ್ತಿ ತಗೊಂಡು ಯುದ್ಧ ಮಾಡಬೇಕಾ? ಅವು ಕೂಡ ಮೊನ್ನೆ ಹಂಗೆ ಮಾಡಿಬಿಟ್ರ. ಏನು ಮಾಡ್ಬೇಕು ಅರ್ಥ ಆಗ್ತಿಲ್ಲ ಸೌಲನಿಗೆ. ಹಲ್ಲೆಲೂಯಾ. ಸೌಲನಿಗೆ ಏನು ಮಾಡಬೇಕು ಗೊತ್ತಾ? ಅಸಂಖ್ಯವಾದ ಜನ ಅವ್ರ ಮೇಲೆ ಬೀಳೋದಕ್ಕೆ ಸಿದ್ಧವಾಗಿ. ಇವತ್ತು ನಮ್ಮ ಜೀವಿತಗಳಲ್ಲಿ ಕೂಡ, ಈ ಆತ್ಮಿಕ ಜೀವಿತದಲ್ಲಿ, ಶಾರೀರಿಕ ಜೀವಿತದಲ್ಲಿ ನಾವು ಮುಂದೆ ಹೋಗುವಾಗ ಮುಂದಕ್ಕೆ ಹೋಗಲಾರ್ದಾಗ ಎಷ್ಟೋ ತಡೆಗಳಿರ್ತಾವ. ನಾವು ಸೌಲಂತರಾಗಿರಬಾರ್ದು. ನಾವೇನಾಗಿರ್ಬೇಕು ಗೊತ್ತಾ? ಯೋನಾಥನ್ ಥರ ಇರಬೇಕು. ಹಲ್ಲೆಲೂಯಾ. ನಿಜ ಹೇಳ್ತೀನಿ, ದಾವೀದನಿಗಿಂತ ಯೋನಾಥನ್ 100ರಷ್ಟು ಪವರ್ಫುಲ್. ಹಲ್ಲೆಲೂಯಾ. ನೀವು ಅನ್ಬೋದು, ದಾವೀದನು ಗೋಲಿಯಾತನ್ನ ಸಂಹಾರ ಮಾಡಿನ. ಯೋನಾಥನ ಬಗ್ಗೆ ಹೇಳ್ತೀನಿ, ತೆಗಿರಿ. ಹಲ್ಲೆಲೂಯಾ. ತೆಗಿರಿ, ವಾಕ್ಯ ಓದೋಣ. 1 ಸಮುವೇಲ 14ನೇ 1ನೇ ವಚನ. ಒಂದು ದಿವಸ ಸೌಲನ ಮಗನಾದ ಯೋನಾಥನನ್ನು ತನ್ನ ಆಯುಧಗಳನ್ನು ಓರ್ವ ಸೇವಕನಿಗೆ ಆಚೆ ಇರುವ ಫಿಲಿಸ್ತೀಯರ ಕಾವಲು ದಂಡಿಗೆ ವಿರುದ್ಧವಾಗಿ ಹೋಗೋಣ ಬಾ ಎಂದು ಹೇಳಿದನು. ಆದರೆ ಈ ಸಂಗತಿಯನ್ನು ತನ್ನ ತಂದೆಗೆ ತಿಳಿಸಲಿಲ್ಲ. ಕಂಫಾಸ್ಟ್, ಇಬ್ಬರು ಬೇಗ ಬರ್ರಿ. ಇವರಿಬ್ಬರು 30,000 ರಥ ಬಲಗಳನ್ನು ಸೋಲ್ಸಕ್ಕಾಗತ್ತಾ? ಯೋನಾಥನ ಮೇಲೆ ಏನಿಲ್ಲ ಹೇಳ್ರಿ? ಅಭಿಷೇಕ ಇಲ್ಲ. ಯೋನಾಥನ ಮೇಲೆ ಏನಿಲ್ಲ ಹೇಳ್ರಿ? ಅಭಿಷೇಕ ಇಲ್ಲ. ಸೌಲನ ಮೇಲೆ ಏನೈತೆ? ಅಭಿಷೇಕ ಐತೆ. ಸೌಲನು ನೋಡುವವನಾಗಿ ನಡೆದ ಆ ವ್ಯಕ್ತಿ ಅಲ್ಲೇ ಕೂತ. ಯೋನಾಥನ್ ಏನು ಮಾಡ್ದಳ್ರಿ? ನಂಬುವವನಾಗಿ ನಡೆಯುವುದಕ್ಕೆ ಸಿದ್ಧವಾದನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಸಂಖ್ಯವಾದ ಕಾಲ್ಬಲಗಳ ಹತ್ರ ಹೋಗಿ ಯುದ್ಧ ಮಾಡೋದಕ್ಕೆ ಸಿದ್ಧವಾದ. ಆಮೆನ್. ಇವತ್ತು ನಾವು ತಿಳ್ಕೋಣ, ಇಸ್ರಾಯೇಲರು ಕೂಡ ಮಾತು ಕೇಳಿ ಅವ್ರು ನೋಡುವವರಾಗಿ ನಡೆಯುವುದಕ್ಕೆ ಸಿದ್ಧವಾಗಿ ಗುಣಗುಟ್ಟಿದ್ರು. ದೇವರ ಮೇಲೆ ನಂಬಿಕೆ ಕಳ್ಕೊಂಡು ಅರಣ್ಯದಲ್ಲೇ ಸತ್ತು ಹೋದರು. ಸೌಲನು ಕೂಡ ನೋಡುವವನಾಗಿ ಭಯಪಟ್ಟು ಕೂತುಕೊಂಡ, ಮುಂದಕ್ಕೆ ಹೋಗಲಿಲ್ಲ ಯುದ್ಧಕ್ಕೆ. ಆದರೆ ಒಬ್ಬ ಚಿಕ್ಕ ಯೋನಾಥನು, ಹಲ್ಲೆಲೂಯಾ, ಯಾರೋ ಯೋನಾಥನ್ ಏನು ಮಾಡಿದನು ಗೊತ್ತಾ? ನಂಬುವವನಾಗಿ ಮುಂದೆ ಹೋದನು. ಆಮೇನ್. 6ನೇ ವಚನ ಓದಪ್ಪ. ಯೋನಾಥನನ್ನು ತನ್ನ ಆಯುಧಗಳನ್ನು ಹೋರುವವನಿಗೆ ಸುನ್ನತಿ ಇಲ್ಲದ. ಹಲ್ಲೆಲೂಯಾ. ಇದು ನಂಬಿಕೆಯ ಮಾತಿದು. ಇವತ್ತು ನಮ್ಮ ಜೀವಿತದಲ್ಲಿ ಇದನ್ನು ಅಳವಡಿಸ್ಕೊಳ್ಬೇಕು. ದಾವೀದನಿಗಿಂತ ಪವರ್ಫುಲ್ ಡೈಲಾಗ್ ಇದು ಹೇಳಿದ್ದಾನೆ. ಈಗ ಗಮನಿಸೋಣ, ಓದಪ್ಪ. ನೋಡ್ರಿ, ಆ ವ್ಯಕ್ತಿ ಹೇಳ್ತಿರುವ ಮಾತನೆ, ಸುನ್ನತಿ ಇಲ್ಲದ ಈ ಕಾವಲು ದಂಡಿನವರಿಗೆ ವಿರುದ್ಧವಾಗಿ ಹೋಗೋಣ ಬಾ. ಆಮೆನ್. ತಂದೆನೇ ಭಯಪಟ್ಟು ಅಪ್ಪ ಅಷ್ಟು ಜನರ ಹತ್ರ ಹೋಗಕ್ಕಾಗಲ್ಲ ಅಂತೇಳಿ ಕೂತಿದ್ದಾನೆ. ನಂಬುವವನಾಗಿ ಯೋನಾಥನ್ ಏನು ಮಾಡ್ತಾನೆ ಹೇಳ್ರಿ? ತನ್ನ ಜೊತೆಗಾರನ ಕರ್ಕೊಂಡು, ಅವನು ಹೆಂಗೆ ಕೆಲಸ ಮಾಡ್ತಾನಂದ್ರೆ ಈಟು ಹೊಡ್ತಾನ. ಹೌದಂದ್ರೆ ಹೌದು ಸ್ವಾಮಿ, ಅಲ್ಲಂದ್ರೆ ಅಲ್ಲ ಸ್ವಾಮಿ ಅಮ್ಮಂಗೆ ಅದನ. ಯಾರು? ಯೋನಾಥನ ಜೊತೆ. ಆದರೆ ಯೋನಾಥನ್ ಏನು ಮಾಡ್ತಾನೆ ಹೇಳ್ರಿ? ನಂಬುವವನಾಗಿ ಹೋಗೋಣ ಬಾ ಅಂದ. ನೀವಾದರೆ ಸಮಸ್ಯೆಗಳು ಹೆಚ್ಚಾದಾಗ ಎಲ್ಲಿ ಪರಿಹಾರ ಸಿಗ್ತು ನೋಡಿ ಅಲ್ಲಿ ಹೋಗೋಣ, ದೇವರ ಮೇಲೆ ಬೇಡ ಅಂತಾರ. ನೋಡ್ರಿ, ಸುನ್ನತಿ ಇಲ್ಲದ ಈ ಕಾವಲು ದಂಡಿನವರಿಗೆ ವಿರುದ್ಧವಾಗಿ ಹೋಗೋಣ ಬಾ. ಒಂದು ವೇಳೆ ಯೆಹೋವನು ತಾನೇ ನಮಗೋಸ್ಕರ ಏನು ಮಾಡುವನು? ಸೌಲನ ಅಭಿಷೇಕ ಹೊಂದಿದ ಬಾಯಲ್ಲಿ ಮಾತು ಬರಲಿಲ್ಲ. ಅಭಿಷೇಕ ಇಲ್ಲದ ಯೋನಾಥನ ಬಾಯಲ್ಲಿ ಏನು ಬರ್ತದೆ? ಒಂದು ವೇಳೆ ಅಂದರೆ ನಂಬುವವನಾಗಿ ಹೆಜ್ಜೆ ಇಟ್ಟ ಯಾರೋ? ಯೋನಾಥನು. ಒಂದು ವೇಳೆ ಏನಂತಪ್ಪ ಮುಂದೆ? ಯೆಹೋವನು ತಾನೇ. ಯಾರ ಮೇಲೆ ನಂಬಿಕೆ ಇಟ್ಟನೀಗ? ಯೋನಾಥನ್ ಯಾರ ಮೇಲೆ ನಂಬಿಕೆ ಇಟ್ಟನ? ಎಕ್ಸ್ಪೆಷಲಿ ಹೇಳ್ಬೇಕಂದ್ರೆ ಅಭಿಷೇಕ ಹೊಂದಲ್ಪಟ್ಟ ವ್ಯಕ್ತಿ ಮಾತಾಡಬೇಕು. ಅಭಿಷೇಕ ಇಲ್ಲದವನಾದರೂ ಕೂಡ ನಂಬಿಕೆಯ ಮಾತನ್ನು ಮಾತಾಡ್ತಾ ಇದ್ದೇನೆ. ಹಲ್ಲೆಲೂಯಾ. ನೋಡಿ ನಡೀತಾ ಇಲ್ಲ, ನೋಡಿ ಯುದ್ಧಕ್ಕೆ ಹೋಗ್ತಿಲ್ಲ, ನೋಡಿದ್ರು ಕೂಡ ಅಷ್ಟು ಜನ ಇದರಂತ ಗೊತ್ತಿದ್ರು ಕೂಡ. ನಿಜ ಹೇಳ್ತೀನಿ, ಯೋನಾಥನ ಒಂದು ಏನು ಗೊತ್ತಾ, ಒಂದು 5 ಜನ ಬಂದರೂ ಮುಗಿಸ್ಬೋದೇನೋ, ಅಷ್ಟು ಸೈನ್ಯ ಭಾಳ ಐತೆ ಅವ್ರದ್ದು, ಫಿಲಿಸ್ಟಿಯರ್ದು. ಯೋನಾಥನ್ ಅದನ್ನು ನೋಡಿ ಭಯಪಡಲಿಲ್ಲ. ಹಲ್ಲೆಲೂಯಾ. ನಂಬುವವನಾಗಿ ಹೋದನು. ಆಮೆನ್. ನಂಬುವವನಾಗಿ ಹೋಗುವಾಗ ಹೇಳ್ತಾನೆ, ಒಂದು ವೇಳೆ ಯೆಹೋವನು ತಾನೇ ನಮಗೋಸ್ಕರ ಕಾರ್ಯ ನಡೆಸುವನು ಮತ್ತು ಬಹು ಜನರಿಂದ ಆದರೂ
ಸ್ವಲ್ಪ ಜನರಿಂದ ಆದರೂ ರಕ್ಷಿಸುವುದು ಯೆಹೋವನಿಗೆ ಅಸಾಧ್ಯವಲ್ಲ ಎಂದು ಹೇಳಲು. ಹಲ್ಲೆಲೂಯ, ಹಲ್ಲೆಲೂಯ. ಏನಂತೆ ಗಮನಿಸ್ರಿ, ಯೋನಾಥನ್ ಹೇಳ್ತಾನೆ ಏನಂದ್ರೆ, ಇಬ್ಬರು ಮಾತಾಡ್ಕಂತಾರೆ, ಅವರು ಬಹಳ ಜನರಿದ್ರೇನು ಸ್ವಲ್ಪ ಜನ ಇದ್ರೇನು ಯೆಹೋವನಿಗೆ ಲಾಸ್ಟ್ ಹೇಳ್ತಲ್ಲ ಅಸಾಧ್ಯವಲ್ಲ ಎಂದು ಹೇಳಿದನು. ಹಲ್ಲೆಲೂಯ. ಇವತ್ತು ನಾವು ತಿಳ್ಕೊಳ್ಬೇಕು, ನಮ್ಮ ದೇವರಿಗೆ ಅಸಾಧ್ಯವೇ ಇಲ್ಲ. ಆಮೆನ್. ಎಲ್ಲವೂ ಸಾಧ್ಯ. ಹಲ್ಲೆಲೂಯ, ಹಲ್ಲೆಲೂಯ, ಹಲ್ಲೆಲೂಯ. ನಮ್ಮ ದೇವರಿಗೆಲ್ಲ ಸಾಧ್ಯ. ಆದರೆ ಸಾಧ್ಯವಾಗಿರುವ ದೇವರ ಮೇಲೆ ನಂಬಿಕೆಟ್ಟು ನಂಬುವವರಾಗಿ ನಾವು ಮುಂದೆ ಸಾಗಬೇಕು. ಆಮೇನ್. ಏನೇ ತಡೆ ಬರಲಿ ನಂಬಿಕೆಯಿಂದ ಮುಂದೆ ಸಾಗಬೇಕು. ಹಲ್ಲೆಲೂಯ. ನಂಬಿಕೆಯಿಂದ ಸಾಗಬೇಕು. ಸೌಲನು ಸಾಗಲಿಲ್ಲ, ತನ್ನ ಮಗನಾದ ಯೋನಾಥನು ಯೌವನಸ್ಥನ್ರಿ ನಂಬಿಕೆಯಿಂದ ಸಾಗಿದನು. ಹಲ್ಲೆಲೂಯ. ನೋಡ್ರಿ, ಯೆಹೋವನಿಗೆ ಅಸಾಧ್ಯವಲ್ಲವಲ್ಲ ಎಂದು ಹೇಳಿದನು. ಅದಾದ ಮೇಲೆ ಲಾಸ್ಟಿಗೆ ಓದೋಣ, 13ನೇ ವಚನ ಓದಪ್ಪ. ಈಗ ಯೋನಾಥನನ್ನು ಅವನ ಆಯುಧಗಳನ್ನು ಓರ್ವ ಸೇವಕನು ತಮ್ಮ ನೋಡ್ರಿ, ಇಬ್ಬರೇ 30,000 ರಥಬಲಗಳು. ಹಲ್ಲೆಲೂಯ. 6,000 ಅಶ್ವಬಲಗಳು, ಮರಳಿನಷ್ಟು ಅಸಂಖ್ಯವಾದ ಕಾಲ್ಬಲವುಳ್ಳ ಜನರ ಹತ್ರ ಇಬ್ಬರೇ ಹೋದ್ರು. ಹೋಗಿ ಏನು ಮಾಡಿದ್ರು ಗೊತ್ತಾ ಅವರು? ಓದಪ್ಪೀಗ. ತಮ್ಮ ಕೈ ಕಾಲುಗಳಿಂದ ಗಟ್ಟ ಹತ್ತಿದ್ರು. ಅವರೊಂದು ಪಾಳೆ ಇವರೊಂದು ಪಾಳೆ ಗಟ್ಟ ಹತ್ತಿದರು. ಯೋನಾಥನನು ಫಿಲಿಸ್ಟಿಯರನು ಏನು ಮಾಡ್ತಾನೆ? ಯೋನಾಥನ್ ಏನು ಮಾಡ್ದಂತೆ? ಫಿಲಿಸ್ಟಿಯರನ್ನ ನೆಲಕ್ಕುಳಿಸ. ಈತನು ಫಿಲಿಸ್ಟಿಯರನ್ನ ಏನು ಮಾಡಂಗೆ ಗೊತ್ತಾ? ಒಬ್ಬೊಬ್ಬರನ್ನ ತೀವ್ತಾ ಹೋದ್ರೆ ಈತ ಏನು ಮಾಡ್ತಾನೆ ಗೊತ್ತಾ? ಹಿಂದೆ ಸತ್ತನ ಇಲ್ಲ, ಅವನು ಸತ್ತನೆಲ್ಲ ಕನ್ಫರ್ಮ್ ಮಾಡ್ಕೊಂಡು ಹೋಗ್ತಾನ. ಸತ್ತಿಲ್ಲ ಅಂದರೆ ಸಾಯಿಸ್ಕೊಂಡು ಹೋಗ್ತಾನ. ಯಾರು ಹೇಳ್ರಿ? ಸೇವಕ. ಹಲ್ಲೆಲೂಯ. ಯೋನಾಥನು ಸಿಕ್ಕಿದ್ದೇ ಚಾನ್ಸ್. ಯೆಹೋವ ದೇವರು ನಮ್ಮ ಪಕ್ಷಿರೋ ಈ ಸುನ್ನತಿ ಇಲ್ಲದವ್ರು ಎಷ್ಟು ಇವತ್ತು ಬಾಪ್ತಿಸಂ ತಗೊಂಡ್ರೆ ಜನ ಇದ್ರಿ. ಬಾಪ್ತಿಸಂ ತಗೊಂಡು ಯಾವ ಮಾಟ ಮಂತ್ರ ಶಕ್ತಿ, ಯಾವ ರೋಗ, ಯಾವ ದರಿದ್ರತನ ಯಾವುದು ನಮ್ಮನ್ನು ಏನು ಮಾಡೋಕ್ಕಾಗಲ್ಲ. ಹಲ್ಲೆಲೂಯ. ಯಾಕೆಂದರೆ ದೇವರು ನಮ್ಮ ಪಕ್ಷವಾಗಿರುವಾಗ ನಮ್ಮನ್ನು ಎದುರಿಸುವವರು ಯಾರು? ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸುವವರು ಯಾರು ಇಲ್ಲ. ಯಾವನ ಕೈಲೂ ಆಗಲ್ಲ. ಹಲ್ಲೆಲೂಯ. ಯಾಕೆ ನಿಜ ಹೇಳ್ತೀನಿ, ನಂಬುವವನಾಗಿ ನಡೆದ ಯಾರು? ಯೋನಾಥನು ಹೋದ, ಯುದ್ಧ ಅಖಾಡದಲ್ಲಿ ಇಳಿದು ಸಂಹಾರ ಮಾಡ್ಕೊಂಡು ಹೋಗ್ತಿದ್ರೆ ಹಿಂದೆ ಸೇವಕನು ಕೂಡ ಯೋನಾಥನ್ ನೋಡಿ, ಆಯ್ತು ನಮ್ಮ ಈತ ಹಿರಿಯ ಯೋನಾಥನೇ ಎಷ್ಟು ಪವರ್ ಅದಂದ್ರೆ ನಾನಿನ್ನ ಎಷ್ಟು ಪವರ್ ಬೇಡ. ಎಕ್ಸ್ಪೆಷಲ್ ಹೇಳ್ಬೇಕಂದ್ರೆ ಇಲ್ಲಿ ಗಮನಿಸೋಣ, ನಾವು ಹೋದ್ರಪ್ಪ ಇದನ್ನೀಗ. ಯೋನಾಥನನ್ನು ನೋಡ್ರಿ, ಯೋನಾಥನು ಫಿಲಿಸ್ಟಿಯರನ್ನ ನೆಲಕ್ಕುಳಿಸ್ತಾ ಹೋದನು. ಅವನ ಸೇವಕನು ಹಿಂದಿನಿಂದ ಅವ್ರನ್ನು. ಈಗ ಅರ್ಥ ಮಾಡ್ರಿ, ಈತನಲ್ಲಿರುವಂಥ ನಂಬಿಕೆ ಅವ್ರನ್ನ ನೆಲಕ್ಕುಳಿಸಿದ್ರೆ, ನಾವದೀವಂತ ಅವ್ರು ನಿಂದಿರಿಸಿದ್ರೆ, ಈತನ ನಂಬಿಕೆ ಗೊತ್ತಾ? ಈ ಯಾವನು ಕೂಡ ಎದ್ದಿರಬಾರ್ದು. ಸಂಪೂರ್ಣ ಏನಾಗ್ಬೇಕು ಹೇಳ್ರಿ? ನಾಶನೇ. ಈತ ಬರೇ ಉರುಳಿಸ್ತಾ ಹೋದ್ರೆ ಈತ ಸಾಯಿಸೋದಾನ. ಹಲ್ಲೆಲೂಯ. ಹಂಗೆ ನಾವು ಕೂಡ ನಂಬುವವರಾಗಿ ಕುಟುಂಬ ಸೇರಿ ಮುಂದೆ ಹೋಗುವಾಗ ಒಬ್ಬರು ಪ್ರಾರ್ಥನೆ ಮಾಡಿದೇವ್ರಿ, ಅವರು ಅಲ್ಲಿ ಈತಂತನ ಸತ್ತೋಲಿದವ್ರೆ. ಯೋನಾಥನಿಗೆ ಒಳ್ಳೆ ಸ್ನೇಹಿತನು ಸಿಕ್ಕಿದನು. ಆಮೇನ್. ಹಲ್ಲೆಲೂಯ. ಈ ವ್ಯಕ್ತಿ ಹೇಳಿದಾಗ, ಅಯ್ಯೋ ಸಾರ್ ನಾನು ಬರಕ್ಲ ಅಂದಿಲ್ಲ, ನಡಿ, ನನ್ನ ದೇವರಿಗೆ ಯಾವುದು ಅಸಾಧ್ಯವಲ್ಲ. ಹಲ್ಲೆಲೂಯ. ಈತನು ಹೋಗ್ತಾರೆ, ಈತನು ಉರುಳಿಸ್ತಾ ಇದ್ರೆ ಈತನ ಏನು ಮಾಡ್ತಾನೆ ನೋಡ್ರಿ? ಸಂಹರಿಸ್ತಾ ಬರ್ತಾ ಇದ್ದಾನೆ. ಆಮೇನ್. ಇವರಿಬ್ಬರಲ್ಲಿ ಯಾಕೆ ಅಷ್ಟು ಧೈರ್ಯ ಅಂದರೆ, ಇವರು ನೋಡುವವರಾಗಿ ನಳ್ಳಿಲ್ಲ, ಸೌಲನಾಗೆ ನಳ್ಳಿಲ್ಲ, ಸೌಲನ ಸೈನ್ಯದವರಾಗಿ ನಳ್ಳಿಲ್ಲ ಇವರು. ಹಲ್ಲೆಲೂಯ. ದೇವರ ಮೇಲೆ ಕಣ್ಣಿಟ್ಟಿದ್ದರು. ಆಮೇನ್. ದೇವರ ಮೇಲೆ ನಿರೀಕ್ಷೆ ಇಟ್ಟಿದ್ರು. ಹಲ್ಲೆಲೂಯ. ಇವತ್ತು ಈ ವಾಕ್ಯ ಕೇಳುವ ನಾವು ತಿಳ್ಕೊಳ್ಬೇಕು, ನಮ್ಮ ಜೀವಿತದಲ್ಲಿ ನಮ್ಮ ಸುತ್ತಲೂ ಎಷ್ಟೇ ತಡೆಗಳು ಬಂದರೂ ಕೂಡ ಇವರಿಬ್ಬರು ಥರ ಇರಬೇಕು. ಹಲ್ಲೆಲೂಯ, ಹಲ್ಲೆಲೂಯ. ಅಭಿಷೇಕ ಇಲ್ಲ ರೀ, ನಿಜವಾಗ್ಲೂ ಹೇಳ್ತೀನಿ. ಇವ್ರ ಮೇಲೆ ಏನಿದಿಲ್ಲ ಹೇಳ್ರಿ, ಅವರ ಯೋನಾಥನಿಗೆ ಅಭಿಷೇಕ ಇಲ್ಲ. ಯಾರಿಗೆ ಬಂತ ಅಭಿಷೇಕ? ಸೌಲನಿಗೆ. ಅಭಿಷೇಕ ಇದ್ದವನೇ 2 ಸಾರಿ ಅಡಿಗೆನ. ಯಾವಾಗ? ಗೋಲಿಯಾತ ಬಂದಾಗ ಒಂದ್ಸಾರಿ, ಇವಾಗ ಒಂದ್ಸಾರಿ. ಆದರೆ ಯೋನಾಥನು ಗಮನಿಸ್ರಿ, ನಂಬುವವನಾಗಿ ನಡೆದ. ಒಂದ್ಸಾರಿ ಹಂಗೋಯ್ ಬರ್ರಿ, ಇಬ್ರು ಹಂಗೋಯ್ ಬರ್ರಿ, ಹಿಂಗ ನಡೆದರು. ಹಲ್ಲೆಲೂಯ. ಬರ್ರಿ, ಹಿಂಗ ನಂಬುವವರಾಗಿ ನಡೆದ್ರು. ಇವ್ರು ನೋಡಕ್ಕೆ ಸಾಮಾನ್ಯ ಅದಾರ, ಆದರೆ ಇವ್ರ ಜೊತೆ ಇರುವ ದೇವರು ಅಸಾಮಾನ್ಯವಾದ ಕಾರ್ಯಗಳನ್ನು ಮಾಡುತ್ತಾನೆ. ಹಲ್ಲೆಲೂಯ, ಹಲ್ಲೆಲೂಯ. ನೋಡ್ರಿ, ಇದೆಲ್ಲ ಆತಿರುವಾಗರೆ, ಯುದ್ಧ ನಡೀತಿರ್ಬೇಕಾರೆ ಫಿಲಿಸ್ಟಿಯರ ಪಾಳದಲ್ಲಿ ಕಳವಳ ಸ್ಟಾರ್ಟ್ ಆದಾಗ ದೂರದಿಂದ ಸೌಲ ನೋಡೋದು, ಏನಲ್ಲಿ
ಇದು ಏನು ಘಟನೆ ಹಿಂಗಾಕತ್ತೆ ಅಂದಾಗ ಸೌಲನಿಗೆ ಮೈಂಡ್ ಫ್ಲಾಶ್ ಆಯಿತು. ನಮ್ಮಲ್ಲಿ ಯಾವನೋ ಒಬ್ಬನ ಮಿಸ್ ಆಯ್ನ ಹುಡುಕ್ರಿ ಯಾರಂದಾಗ ಯೋನಾಥನ ಸೇವಕನಿಲ್ಲ ಅಂತೇಳಿ ಗೊತ್ತಾಯಿತು. ಇವರಲ್ಲಿರುವಂಥ ನಂಬಿಕೆ ನೋಡ್ರಿ, ಎಲ್ಲರೂ ನೋಡಿ ಭಯಪಟ್ಟರು ಕೂಡ ಇವರು ಭಯಪಡಲಿಲ್ಲ. ಹಲ್ಲೆಲೂಯಾ. ಯೋನಾಥನ ಸೇವಕರು ಏನಾಗಲಿಲ್ಲ ಹೇಳ್ರಿ, ಭಯಪಡಲಿಲ್ಲ. ಇವರಿಬ್ಬರು ನಂಬಿಕೆಯಿಂದ ಹೆಜ್ಜೆ ಇಟ್ಟರು. ದೇವ್ರು ಏನು ಮಾಡೋದು ಗೊತ್ತಾ, ಮಹಾಭೂಕಂಪ ಉಂಟು ಮಾಡಿ ಶತ್ರುಗಳು ತಾವೇ ಒಡೆದಾಡಿಕೊಂಡು ಸಾಯುವಂತೆ ದೇವರು ಕಾರ್ಯ ಮಾಡಿದನು. ಆಮೇನ್, ಹಲ್ಲೆಲೂಯಾ. ಇವತ್ತು ಈ ವಾಕ್ಯ ಕೇಳುವ ನೀವು ನೋಡುವವರಾಗಿ ನಡೆಯದೆ ನಂಬುವವರಾಗಿ ನಡ್ರಿ. ಆಮೇನ್. ಇವತ್ತು ನಮ್ಮ ಮುಂದೆ ಎಷ್ಟೇ ತಡೆಗಳು, ಎಷ್ಟೇ ಹೋರಾಟಗಳು, ಎಷ್ಟೇ ಸಮಸ್ಯೆಗಳು ಏನೇ ಎದುರಾಗಿರಲಿ, ಯೋನಾಥನ್ ಥರ ನಾವು ಮುಂದೆ ಹೆಜ್ಜಿಡೋಣ. ಹಲ್ಲೆಲೂಯಾ. ಯಾಕಂದರೆ ಆತನು ನಮ್ಮ ಜೊತೆ ಇದ್ದಾನೆ. ಹಲ್ಲೆಲೂಯಾ. ಆತ ನಮ್ಮ ಪಕ್ಷವಾಗಿರುವಾಗ ಅಸಾಧ್ಯವಾದವುಗಳು ಕೂಡ ಸಾಧ್ಯವಾಗಿ ಮಾರ್ಪಡುತ್ತವೆ. ಆಮೇನ್. ಯೋನಾಥನ ಒಂದು ಡೈಲಾಗ್ ಹೇಳ್ತಾನಲ್ಲ, ಈ ಸುನ್ನತಿ ಇಲ್ಲದ ಈ ಕಾವಲು ದಂಡನವ್ರು ಎಷ್ಟರವರು ಇವ್ರ ವಿರುದ್ಧವಾಗಿ ಹೋಗೋಣ ಬಾ. ಇವತ್ತು ನಾವು ತಿಳ್ಕೊಳ್ಬೇಕು, ಅವಿಶ್ವಾಸಿಗಳು ನಮ್ಮ ನಷ್ಟ ಮಾಡೋಕ್ಕೆ ಬಂದಾಗ ಅವ್ರು ನೋಡ್ಬೇಕು, ಅವ್ರು ಅಲ್ಲಿಗೋ ಏನೋ ಮಾಡಿಬಿಟ್ರಿಲ್ಲ, ಯಾರು ಏನು ಮಾಡೋಕ್ಕಾಗಲ್ಲ. ಯಾಕಂದರೆ ಯುದ್ಧವೀರ ನಮ್ಮ ಪಕ್ಷವಾಗಿರುವಾಗ ಜಯ ಕೊಡ್ತಾನೆ. ಆಮೇನ್, ಹಲ್ಲೆಲೂಯಾ. ಬೈಬಲ್ ಹಿಸ್ಟ್ರಿ ಗಮನಿಸ್ರಿ, ದೇವರು ಯುದ್ಧ ಮಾಡಿದ್ರೆ ಆ ಯುದ್ಧ ವರ್ಣಿಸೋಕ್ಕೂ ಆಗಲ್ಲ, ಅಷ್ಟು ಪವರ್ಫುಲ್ ಆಗಿರ್ತವೆ. ಆಮೇನ್. ಇವತ್ತು ನಾವು ತಿಳ್ಕೊಳ್ಬೇಕು, ಇವರು ಇಬ್ಬರು ಥರ ಹೋಗ್ಬೇಕು ನಾವು. ಯಾರಿಬ್ಬರು ಥರ? ಯೋನಾಥನ್ ಸೇವಕನ ಥರ. ಅಲ್ಲಿ ಹೋದ್ರೆ ನಮಗೆ ಜಯ ಸಿಗಕ್ಕಲ್ಲ ಅಂತೇಳಿ ನಮ್ಮ ಮನಸ್ಸು ಅನಿಸಿರುತ್ತೆ, ಬಟ್ ಹೋಗ್ಬೇಕು. ಯಾಕಂದರೆ ದೇವರಲ್ಲಿದ್ದಾನೆ. ಹಲ್ಲೆಲೂಯಾ. ನಂಬಿಕೆಯಿಂದ ಹೋಗ್ಬೇಕು. ನನ್ನ ದೇವರನ್ನ ಪಕ್ಷವಾಗಿದ್ದಾನೆ, ಬಿಡುಗಡೆ ಕೊಡುತ್ತಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ನಾವು ನೋಡಿ ನಂಬೋ ದೊಡ್ಡದಲ್ಲ. ಇವತ್ತು ಇಲ್ಲಿರುವವರೆಲ್ಲರೂ ಕೂಡ ನೋಡಿ ನಂಬೋ ದೊಡ್ಡದಲ್ಲ. ನೋಡಿ ಎಲ್ಲರೂ ನಂಬ್ತಾರ, ನೋಡ್ಲಾರ್ದೆ ನಂಬುವವನೇ ನಿಜವಾದ ನಂಬಿಗಸ್ತನು, ನಿಜವಾದ ನಂಬಿಕೆ ಇಟ್ಟಿರುವವನು. ಹಲ್ಲೆಲೂಯಾ. ಹೌದಾ ಇಲ್ಲ? ಇವ್ರು ನೋಡಿ ನಂಬಿದ್ರೆ ನೋಡ್ಲಾರ್ದೆ ನಂಬಿದ್ರು ಇವರು. ಸೈನ್ಯ ಇವ್ರಿಗೂ ಅಷ್ಟೇ ಕಂಡತ್ತೆ, ಸೌಲನಿಗೆ ಹೆಂಗೆ ಕಂಡತ್ತೆ ಇವ್ರಿಗೆ ಹಂಗೆ ಕಂಡತ್ತೆ. ಎಕ್ಸ್ಪೆಷಲಿ ಹೇಳ್ಬೇಕಂದ್ರೆ ಯೋನಾಥನ ಜೊತೆ 1000 ಜನ ಸೈನಿಕರಿದ್ರು. ಈತನಿಗೆ ಗೊತ್ತು ಸೈನ್ಯ ಏನು, ಯುದ್ಧ ಏನಂತೇಳಿ. ಆದರೂ ಕೂಡ ಈತೇನು ಮಾಡ್ದ, ಎಲ್ಲರೂ ಹೋದ್ರು, ಜಾರಿ ಹೋದ್ರು ಕೂಡ ಇರೋ ಒಬ್ಬನ್ನ ಕರ್ಕೊಂಡು ಏನು ಮಾಡ್ದೆ ಹೇಳ್ರಿ, ಯುದ್ಧಕ್ಕೆ ಹೋದ, ಜಯ ನೋಡಿದನು. ಹಲ್ಲೆಲೂಯಾ. ಇವತ್ತು ನಾವು ತಿಳ್ಕೊಂಡ ಒಂದೇ ಮನಸ್ಸಿಂದ ನಾವೆಲ್ಲರೂ ಕೂಡ ಈ ವಾಕ್ಯ ಕೇಳುವ ನಾವೆಲ್ಲರೂ ನಂಬಿಕೆಯಿಂದ ಮುಂದೆ ಸಾಗೋಣ. ಹಲ್ಲೆಲೂಯಾ. ನಂಬುವವರಾಗಿ ನಡೆಯೋಣ. ಇವತ್ತು ಆಗಿಲ್ಲ, ಆಗುತ್ತೆ. ಆಮೇನ್. ಇವತ್ತು ನಮ್ಮ ಜೀವಿತದಲ್ಲಿ ಅದ್ಭುತಗಳು ನಡೀತಾ ಇಲ್ವಾ? ನಡೆಯುತ್ತದೆ. ಹಲ್ಲೆಲೂಯಾ. ಯಾಕೆಂದರೆ ನಾವು ನಂಬುತ್ತಾ ಇದ್ದೇವೆ. ಯಾರ ಮೇಲೆ ನಂಬಿಕೆ ಇಟ್ಟಿದ್ದೇವೆ? ದೇವರ ಮೇಲೆ, ಯೆಹೋವ ದೇವರ ಮೇಲೆ. ಹಲ್ಲೆಲೂಯಾ. ಕುಮಾರನಾದ ಯೇಸು ಕ್ರಿಸ್ತನ ಮೇಲೆ, ಪವಿತ್ರಾತ್ಮ ದೇವರ ಮೇಲೆ ನಾವೇನು ಮಾಡಿದ್ದೇವೆ? ನಂಬಿಕೆ ಇಟ್ಟಿದ್ದೇವೆ. ನಮಗೇನು ಸಿಗುತ್ತೆ? ಅದ್ಭುತ ಸಿಗುತ್ತದೆ. ಹಲ್ಲೆಲೂಯಾ. ಆದ ಕಾರಣ ನಾವು ನಂಬುವವರಾಗಿ ನಡೆಯೋಣ. ಇವರು ನಂಬುವವರಾಗಿ ನಡೆದ್ರು. ಏನಾದ್ರು ಗೊತ್ತಾ? ಯುದ್ಧದಲ್ಲಿ ಜಯ ಸಿಕ್ತು. ಈತ ಉರುಳಿಸ್ತಾ ಹೋದರೆ ಈತನೇನಾದನಂತೆ, ಸಾಯಿಸ್ತಾ ಹೋದನಂತೆ. ಹಲ್ಲೆಲೂಯಾ. ಇಬ್ಬರು ಎಷ್ಟು ದೊಡ್ಡ ಸೈನ್ಯಕ್ಕೆ ವಿರುದ್ಧವಾಗಿ ನಿಂತು ಅರ್ಥ ಮಾಡ್ರಿ. ಹಲ್ಲೆಲೂಯಾ. ಇವತ್ತು ನಿನ್ನ ಸಮಸ್ಯೆಗಳಿಗೆ ನೀನು ನಂಬಿಕೆ ನಿಂತ್ಕೋ, ದೇವರನ್ನ ಪಕ್ಷವಾಗಿದ್ದಾನಂತೇಳಿ. ಖಂಡಿತ ದೇವರಿನ ಪಕ್ಷವಾಗಿ ಇದ್ದುಕೊಂಡು ಜಯ ಕೊಡುತ್ತಾನೆ. ಹಲ್ಲೆಲೂಯಾ. ಶತ್ರುಗಳು ಎಷ್ಟೇ ಬಲಿಷ್ಠವಾಗಿದ್ರು, ನೀನು ನೋಡೋಕೆ ಬಲಹೀನ ಅನ್ಕೊಂಡಿರ್ಬೋದು, ಬಟ್ ಆದರೆ ನಿನ್ನ ಪಕ್ಷವಾಗಿರುವ ದೇವರು ಬಹಳ ಬಲವಂತನು. ಆಮೇನ್. ಆತನು ನುಡಿದರೆ ಎಷ್ಟೋ ಕಾರ್ಯಗಳಾಗಿದೆ, ಆತನು ಕೈ ಚಾಚಿದರೆ ಎಷ್ಟೋ ಮಹತ್ತಾದ ಕಾರ್ಯಗಳು ನಡೆದಿದೆ. ಆತನ ಪ್ರಭಾವ ಇವತ್ತಿಗೂ ಇದೆ. ಆಮೇನ್. ಆತನ ಪ್ರಭಾವದ ಮೂಲಕ ನಿನ್ನ ಜೀವಿತದಲ್ಲಿ ಅದ್ಭುತ ಮಾಡಬೇಕಂದ್ರೆ ನೀನು ನಂಬುವವನಾಗಿ ನಡಿಬೇಕು. ಯಾವ ವ್ಯಕ್ತಿ ಅದರ ನಂಬಿಕೆಯಿಂದ ನಡೀತಾನೋ ಅವತ್ತು ನಮ್ಮ ಜೀವಿತಗಳಲ್ಲಿ ಜಯ ಖಂಡಿತ. ಹಲ್ಲೆಲೂಯಾ. ನಮ್ಮ ಮುಂದೆಗಡೆ ಹೋಗುವಾಗ ಅನೇಕ ತಡೆಗಳು ಕಂಡರೂ ಕೂಡ ಭಯ ಪಡಬಾರ್ದು. ಹಲ್ಲೆಲೂಯಾ. ಯಾಕಂದರೆ ಸೈತಾನಿಗೆ ಸವಾಲ್ ಬೀಳುವ ಸಂತತಿ ನಾವು, ಸೈನ್ಯಗಳ ದೇವರ ಮಕ್ಕಳು ನಾವು. ಅರ್ಥ ಆಯ್ತಾ? ಇಬ್ಬರೇ ಅಷ್ಟು ದೊಡ್ಡ ಸೈನ್ಯಕ್ಕೆ ವಿರುದ್ಧವಾಗಿ ಹೋದರು. ಅರಣ್ಯದಲ್ಲಿ ಇಸ್ರಾಯೇಲರು ಎಕ್ಸ್ಪೆಷಲಿ ಹೇಳ್ಬೇಕಂದ್ರೆ ಅದು ಸ್ವಲ್ಪ ಜನ ಇರ್ತಾರೆ. ಅವ್ರ ಹತ್ರ ಹೋಗೋಕ್ಕಾಗದ ಗುಣಗುಟ್ಟಿ ನೋಡುವವರಾಗಿದ್ದುಕೊಂಡು ಅಲ್ಲೇ ಸತ್ತು ಹೋದರು. ನೋಡದೆ ಯೋನಾಥನು ನಂಬಿದನು. ಹಲ್ಲೆಲೂಯಾ. ಆ ಜನರಷ್ಟನಿದ್ರು, ಲೆಕ್ಕಲ್ಲ ಅಂತೇಳಿ ನೋಡದೆ ಹೆಜ್ಜೆ ಇಟ್ಟ, ಜಯ ಸಿಕ್ತು. ಹಲ್ಲೆಲೂಯಾ. ಇವತ್ತು ನಾವು ಕೂಡ ಆತ್ಮಿಕ ಜೀವಿತದಲ್ಲಿ ನೋಡದೆ ನಂಬುವವರಾಗಿ ನಡೆಯೋಣ. ಹಲ್ಲೆಲೂಯಾ. ಯಾವ ರೀತಿ? ನನ್ನ ಪಕ್ಷವಾಗಿರುವ ದೇವರು ಅದ್ಭುತಗಳನ್ನು ಮಾಡ್ತಾನೆ ಅಂತೇಳಿ ನಂಬಿಕೆಯಿಂದ ಮುಂದೆ ಸಾಗೋಣ, ಜಯ ಸಿಗುತ್ತದೆ. ಆಮೇನ್. ಬೈಬಲಲ್ಲಿ ಒಬ್ಬ ಸ್ತ್ರೀ ಇದ್ದಾಳೆ, ಹಳೆ ಒಡಂಬಡಿಕೆಯಲ್ಲಿ.
ಆ ಸ್ತ್ರೀ ಬಗ್ಗೆ ನಾನು ಹೇಳಿ ಮುಗಿಸ್ಬಿಡ್ತೀನಿ. ಆ ಸ್ತ್ರೀಗೆ ಬಹಳ ಸಾಲ ಇರುತ್ತೆ. ಏನಿರುತ್ತೆ ಆ ಸ್ತ್ರೀಗೆ? ಬಹಳ ಸಾಲ. ತನ್ನ ಗಂಡ ಪ್ರವಾದಿ ಸಾಲ ಮಾಡಿ ತೀರು ಹೋಗಿದ್ದಾನೆ, ಸತ್ತು ಹೋಗಿರುವಾಗ ಗಮನಿಸಿರ್ಬೇಕು ದೇವಚಂದ್ರೆ. ಆ ಸಾಲ ಬಹಳ ಇರುವಾಗ ಎಲಿಷನ ಬಳಿಗೆ ಹೋಗ್ತಾಳೆ ಆ ಸ್ತ್ರೀ. ಏನು ಮಾಡ್ತಾಳೆ? ಎಲಿಷನ ಬಳಿಗೆ ಹೋಗಿ, ಅಯ್ಯ, ಸಾಲ ಕೊಟ್ಟಿರುವವರು ನನ್ನ ಇಬ್ಬರು ಮಕ್ಕಳನ್ನು ಕರ್ಕೊಂಡು ದಾಸರಾಗಿ ಇಟ್ಕೊಳ್ಳೋದಕ್ಕೆ ಸಿದ್ಧ ಆಗಿದ್ರೆ ಏನು ಮಾಡ್ಬೇಕು ಅರ್ಥ ಆಗ್ತಿಲ್ಲ ಅಂದಾಗ ಎಲಿಷನ್ ಏನು ಮಾಡ್ತಾನೆ ಹೇಳ್ರಿ? ಅಮ್ಮ, ನಿನ್ನ ಮನೆಯಲ್ಲಿ ಏನೈತೆ? ಆಕೆ ಏನು ಹೇಳ್ತಾನೆ? ನನ್ನ ಮನೆಯಲ್ಲಿ ಎಣ್ಣೆ ಬಿಟ್ಟರೆ ಬೇರೆ ಏನೂ ಇಲ್ಲ. ಏನು ಬಿಟ್ಟರೆ? ಎಣ್ಣೆ ಬಿಟ್ಟರೆ ಬೇರೆ ಏನೂ ಇಲ್ಲ. ಎಲಿಷ ಏನು ಹೇಳ್ತಾನಾಗ? ಸರಿ, ನಿಮ್ಮ ಊರಲ್ಲಿ ನಿಮ್ಮ ಸುತ್ತಮುತ್ತಲಿರುವಂಥ ಪ್ರತಿ ಮನೆಗಳಲ್ಲಿ ಎಷ್ಟು ಪಾತ್ರೆಗಳು ಸಿಗ್ತವೆ ಅಷ್ಟು ಪಾತ್ರೆ ತೆಗೆದುಕೊಂಡು ಮನೆ ಒಳಗೆ ಹೋಗಿ ಇಟ್ಟುಕೊಂಡು ಎಣ್ಣೆಯನ್ನು ಹಾಕು. ಏನು ಮಾಡು? ಎಣ್ಣೆಯನ್ನು ಹಾಕು. ನೋಡ್ರಿ, ಆಕೆಗೆ ಏನು ಮಾಡಲಿಲ್ಲ ಕಾರ್ಯ ಅಂದರೆ ಅರ್ಥ ಮಾಡ್ರಿ. ಆಕೆ ನೋಡಿ ನಂಬಿಲ್ಲ, ನೋಡ್ಲಾರ್ದು ನಂಬಿಲ್ಲ. ಇರೋದು ಇಷ್ಟೇ ಇದ್ರು. ಇವತ್ತು ನಾವು ದುಡಿಯೋದು ಸ್ವಲ್ಪ ದುಡಿದ್ರು, ನಿಜ ಹೇಳ್ತೀನಿ, ನಾವು ನಂಬಿಕೆಯಿಂದ ಮುಂದೆ ಸಾಗುವಾಗ, ದೇವ್ರು ನಮ್ಮ ಜೀವಿತದಲ್ಲಿ ಕಾರ್ಯ ಮಾಡ್ತಂತೆ ಮುಂದೆ ಸಾಗುವಾಗ ಮಲ್ಟಿಪ್ಲೈ ಆಗ್ತದೆ. ಹಲ್ಲೆಲೂಯಾ. ಆಕೆ ನಂಬುವವಳಾಗಿ ಓದ್ಲು. ತನ್ನ ಮಕ್ಕಳನ್ನು ತನ್ನ ಮಕ್ಕಳ ಹತ್ರ ಏನು ಮಾಡೋದು? ಪಾತ್ರೆ ಇಸ್ಕೊಂಬಂತ ಹೇಳ್ದು. ಎಲ್ಲ ಇಸ್ಕೊಂಬಂದ್ಮೇಲೆ ಮನೇಲಿ ಇದ್ಕೊಂಡು ಎಣ್ಣೆ ಹಾಕಿದ್ರು. ಏನಾಯ್ತು ಹೇಳ್ರಿ? ಎಣ್ಣೆ ಏನಾಯಿತು ಅಂದರೆ ವಾಕ್ಯ ಕೇಳಿ, ಎಲಿಷನ ಬಾಯಿಂದ ಬಂದಂಥ ದೇವರ ಮಾತುಗಳನ್ನು ಕೇಳಿ ಆಕೆ ಆ ಮಾತಿನ ಪ್ರಕಾರ ನಡೆದ್ಲು. ಏನಾಯ್ತು ಹೇಳ್ರಿ? ಅದ್ಭುತ ನಡೆಯಿತು. ಹಲ್ಲೆಲೂಯಾ. ಅಂದರೆ ನೋಡುವವಳಾಗಿ ನಡೀಲಿಲ್ಲ, ನಂಬುವವಳಾಗಿ ನಡೆದು. ಹಲ್ಲೆಲೂಯಾ. ಆಕೆ ಏನು ಮಾಡ್ದು ಹೇಳ್ರಿ? ನೋಡುವವಳಾಗಿ ನಡೀಲಿಲ್ಲ, ನಂಬುವವಳಾಗಿ ನಡೆದು. ನನ್ನ ಹತ್ತಿರದ ಇಷ್ಟೇ ಪರಿಸ್ಥಿತಿ, ಇಷ್ಟೇ ಎಣ್ಣೆ, ಆದರೆ ನಾನು ನಂಬ್ತಾ ಇದ್ದೇನೆ, ನನ್ನ ದೇವರು ಯಾವುದೂ ಅಸಾಧ್ಯವಲ್ಲ. ಹಲ್ಲೆಲೂಯಾ. ಇವತ್ತು ನಿಮ್ಮ ಜೀವಿತಲ್ಲೂ ಕೂಡ ನಿನ್ನ ಪರಿಸ್ಥಿತಿಗಳು ಭಾಳ ದೊಡ್ಡದಿರ್ಬೋದು, ಆದರೆ ನೀನು ನಂಬಬೇಕು. ನನ್ನ ಹತ್ತಿರದ ಇಷ್ಟೇ ಹಣ, ಇಷ್ಟೇ ಎಲ್ಲ, ಆದರೆ ತಿಳ್ಕೊ, ಅಷ್ಟನ್ನೇ ದೇವರು ವೃದ್ಧಿ ಮಾಡುತ್ತಾನೆ. ಆಮೆನ್. ಧರ್ಮೋಪದೇಶ ಕಂಡ 1:12 ವಚನದಲ್ಲಿ ನಾವು ನಿನ್ನೆ ವಾಕ್ಯ ನೋಡಿದ ಹಾಗೆ ಏನೈತೆ? ನೀವು ಈಗ ಇರುವುದಕ್ಕಿಂತಲೂ 1000ರಷ್ಟಾಗುವಂತ, 100ರಷ್ಟಾಗುವಂತ. ಹಲ್ಲೆಲೂಯಾ. ಎಷ್ಟಾಗುವಂತೆ? 1000ರಷ್ಟಾಗುವಂತೆ ನಿಮ್ಮನ್ನು ನಿಮ್ಮ ಪಿತೃಗಳಾದ ದೇವರು ಏನು ಮಾಡ್ತಾನಂತೆ? ನಿಮ್ಮ ದೇವರಾದ ಯೆಹೋವನು, ನಿಮ್ಮ ಪಿತೃಗಳ ದೇವರಾದ ಯೆಹೋವನು ತಾನು ವಾಗ್ದಾನ ಮಾಡಿದಂತೆ ಎಲ್ಲವನ್ನು ಎಲ್ಲ ಶುಭಗಳನ್ನು ಅನುಗ್ರಹಿಸ್ತಾನಂತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಗಮನಿಸಿರಿ ಪ್ರೀತಿಗಳು ದೇವಜನ, ನಾವೆಲ್ಲ ತಿಳ್ಕೊಳ್ಳೋ ದೇವರ ಉದ್ದೇಶ ಬಹಳ ದೊಡ್ಡದು. ಆತನ ಮೇಲೆ ನೀನು ನಂಬಿಕೆ ಇಟ್ಟು ನಡೆಯುವಾಗ ನಿತ್ಯ ಜೀವ ಸಿಗುತ್ತದೆ. ಶಾರೀರಿಕವಾಗಿ ಕೂಡ ಬೇಕಾದ ಪ್ರತಿ ಅಗತ್ಯವನ್ನು ದೇವರು ಪೂರೈಸುತ್ತಾನೆ. ಹಲ್ಲೆಲೂಯಾ. ನಾನು ನಿನ್ನೆ ಹೇಳಿದೆ ಕೆಲವೊಂದು ಮಾತುಗಳನ್ನ. ಇಸ್ರಾಯೇಲರನ್ನು ಬಡವರಲ್ಲ ಅವರು, ಇಸ್ರಾಯೇಲರು ಬಡವರಲ್ಲ ಅವರು, ಭಾಳ ಶ್ರೀಮಂತರವ್ರು. ಯಾಕಂದರೆ ಐಗುಪ್ತ ದೇಶದಲ್ಲಿರುವಂಥದ್ದೆಲ್ಲವನ್ನು ಸುಲ್ಕೊಂಡು ಬಂದಲ್ಲ ಅವರು. ಆದರೂ ಕೂಡ ಅಂಥವ್ರನ್ನ ದೇವರು ಆಶೀರ್ವಾದ ಮಾಡ್ತೀವಿ. ಇವತ್ತು ನಮಗೆ ಏನೂ ಇಲ್ಲ, ನಮ್ಮನ್ನು ದೇವ್ರು ಸುಮ್ಮನೆ ಬಿಡ್ತಾನ? 1000ರಷ್ಟಾಗುವಂತೆ ಹೆಚ್ಚಿಸುತ್ತಾನೆ. ಅದನ್ನೇನು ಮಾಡಬೇಕು? ನಂಬಿಕೆಯಿಂದ ಮುಂದೆ ಸಾಗಬೇಕು. ಕೆಲಸಗಳಲ್ಲಿ, ಪ್ರತಿ ವಿಷಯದಲ್ಲಿ ನಂಬಿಕೆಯಿಂದ ಮುಂದೆ ಸಾಗಬೇಕು. ಭಕ್ತಿ ಮಾಡಬೇಕು, ಪ್ರಾರ್ಥನೆ ಮಾಡಬೇಕು. ಕೆಲವು ಸಾರಿ ಲೇಟ್ ಆಗುತ್ತೆ, ಭಯಪಡಬಾರ್ದು. ಕಾನೇನ ಸ್ತ್ರೀ ಇದ್ದಾಳೆ ಬೈಬಲಲ್ಲಿ. ಆಕೆ ಮಗಳಿಗೆ ಬಹಳ ದೆವ್ವದ ಕಾಟ ಕಾಡುತ್ತಿರುವಾಗ ಯೇಸು ಸ್ವಾಮಿನಿಂದನೇ ಹೋಗ್ತಾಳೆ. ಯೇಸು ಆಕೆಗೆ ಬೇಗ ಉತ್ತರ ಕೊಡೋದಿಲ್ಲ, ಆದರೆ ಆಕೆ ನಂಬಿಕೆ ನೋಡುತ್ತಾನೆ. ಆಕೆ ಕೇಳಿಸ್ಕೊಂಡು ಯೇಸು ಸ್ವಾಮಿ ಏನು ಅದ್ಭುತ ಮಾಡಲಿಲ್ಲ, ವಾಪಸ್ ಹೋಗಲಿಲ್ಲ. ಏನು ಮಾಡಿದೆ ಹೇಳ್ರಕ್ಕೆ? ನಂಬುವವಳಾಗಿ ದೇವರಿಂದನೇ ಅದ್ಭುತ ಆಗ್ಬೇಕಂತೇಳಿ ಓದ್ಲು. ಏನಾಯ್ತು ಗೊತ್ತಾ? ಆಕೆ ಮಗಳು ಗುಣವಾದಳು. ಹಲ್ಲೆಲೂಯಾ. ಆಕೆ ಯಹೂದ್ಯಳಲ್ಲ, ಅನ್ಯಳಾಕೆ. ಆಕೆ ಯಾರು? ಅನ್ಯಳೇ. ಅಷ್ಟು ನಂಬಿಕೆ ಇಟ್ಟಳಂದರೆ ಇಷ್ಟು ದಿನ ವಾಕ್ಯ ಕೇಳ್ತಾರೆ ನೀವು, ಅದ್ಭುತ ಆಗಿಲ್ಲ ಅಂತೇಳಿ ಕುಗ್ಗಿ ಹೋಗಬಾರ್ದು. ಹಲ್ಲೆಲೂಯಾ. ಏನಾಗಬಾರ್ದು? ಕುಗ್ಗಿ ಹೋಗ್ಬಾರ್ದು. ಏನಾಗಬೇಕು? ಧೈರ್ಯ ಹೊಂದಬೇಕು. ಯಾಕಂದರೆ ದೇವರ ನಂಬಿಗಸ್ತನು. ಆಮೇನ್. ನಾವು ನೋಡುವವರಾಗಿ ನಡೆಯದೆ ನಂಬುವವರಾಗಿ ನಡಿಬೇಕು. ದೇವರ ನಿತ್ಯ ಜೀವನ ಕೊಟ್ಟಿದ್ದಾನಂದರೆ ಈ ಲೋಕದಲ್ಲಿ ನಿನಗೆ ಬೇಕಾದ ಕೊಡೋದಿಲ್ವಾ? ಕೊಡುತ್ತಾನೆ. ಹಲ್ಲೆಲೂಯಾ. ತನ್ನನ್ನು ತಾನು ಬರಿದು ಮಾಡಿಕೊಂಡು ಬಂದನಂದರೆ ಅರ್ಥ ಮಾಡ್ರಿ, ನಿಮಗೆ ಪಾಪದಿಂದ ಬಿಡುಗಡೆ ಕೊಡಲು, ನೆಕ್ಸ್ಟು ಈ ಲೋಕದಲ್ಲಿ ಸಮೃದ್ಧಿಕರವಾಗಿ ಜೀವಿಸಲು, ಮತ್ತು ನಿತ್ಯ ಜೀವದಲ್ಲಿ ಕೂಡ ಯುಗ ಯುಗಗಳ ಕಾಲ ಸಂತೋಷವಾಗಿ ಬಾಳೆ ಬದುಕಲು ದೇವರು ಎಷ್ಟೋ ಉದ್ದೇಶ ನಿನ್ನ ಮೇಲೆ ಇಟ್ಟಿದ್ದಾನೆ. ಆಮೇನ್. ಆ ಉದ್ದೇಶಗಳನ್ನು ಸ್ಮರಿಸುತ್ತಾ ಇನ್ನು ಮೇಲೆ ಈ ವಾಕ್ಯ ಕೇಳಿದ ನೀವೆಲ್ಲರೂ ಕೂಡ ನೋಡಿ ನಡಿಬೇಡ್ರಿ. ಹಲ್ಲೆಲೂಯಾ. ನೋಡಿ 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 ನಡಿಬಾರ್ದು ಅಂದರೆ ಹಿಂಗೆ ನೋಡಿ ನಡೆ ಅದ್ರ ಬಗ್ಗೆ ಹೇಳ್ತಿಲ್ಲನೋ. ಮತ್ತು ಭಾಳ ಜನ ನೋಡಿ ನಡಿಬಾರ್ದು. ನಮ್ಮ ಭಾಷೆ ಏನೋ ಕೊಂಡ್ಮಿಚ್ಚಿ ಹೋಗಂತೇಳಣ, ಹಿಂಗೆ ಹೋಗಿ ಮತ್ತೆಲ್ಲ ಹಿಡಿಕೆ ಬಿದ್ದು ಅಂತ ಬಂದ್ರಿ ನೋಡಿ ಸಾರ್ ಕೊಂಡ್ಮಿಚ್ಚಿ ಹೋದಿ ಎರಡು ಅಲ್ಲು ಮುರ್ಕಂದೀವಿ ಅಂದ್ಬೇಡ್ರಿ. ಮತ್ತೆ ನಾನು ಅದ್ರ ಬಗ್ಗೆ ಹೇಳ್ತಿಲ್ಲ, ಜೀವನ ಬಗ್ಗೆ
ಸಮಸ್ಯೆಗಳು ನೋಡಿ ಮುಂದೆ ಹೋಗ್ಬೇಡ್ರಿ. ಸಮಸ್ಯೆಗಳ ಮೇಲೆ ಜಯ ಕೊಡುವ ದೇವರನ್ನ ನೋಡಿ ಮುಂದೆ ಸಾಗ್ರಿ. ಹಲ್ಲೆಲೂಯ, ಹಲ್ಲೆಲೂಯ. ರೋಗ ನೋಡಿ ಭಯಪಡ್ತಾ, ಮೆಡಿಸಿನ್ ನೋಡಿ ಭಯಪಡ್ತಾ ಮುಂದೆ ಹೋಗ್ಬೇಡ್ರಿ. ಮೆಡಿಸಿನ್ಗೆ ಏನೋ ಡಾಕ್ಟ್ರುಗಳಿಗೆ ಪರಮ ಡಾಕ್ಟ್ರ್ ಆಗಿರುವ ದೇವರನ್ನ ನೋಡಿ ಮುಂದೆ ಸಾಗ್ರಿ. ಆಮೇನ್, ಹಲ್ಲೆಲೂಯ. ಬಂಜತನ ನೋಡಿ ಎಲ್ಲಿ ಸಿಗುತ್ತಿಲ್ಲ ನಮಗೆ ಮಕ್ಕಳ ಭಾಗ್ಯ ಅಂತೇಳಿ ಅನ್ಕೋಕೆ ಹೋಗ್ಬೇಡ್ರಿ. ಪುತ್ರ ಸಂತಾನವ ಯೆಹೋವನಿಂದ ಬಂದ ಸ್ವಾಸ್ಯ, ಗರ್ಭಫಲ ತನ್ನ ಬಹುಮಾನ. ಆಮೇನ್. ಆತನ ನೋಡಿ ಮುಂದೆ ಸಾಗಬೇಕು. ಹಲ್ಲೆಲೂಯ. ಬೈಬಲಲ್ಲಿ ಅಬ್ರಹಾಂ ಮತ್ತು ಯಾರೋ ಸಾರಮ್ಮ ಮತ್ತು ಆಗರಳು, ಹಲ್ಲೆಲೂಯ, ಇವರು ಮೂವರಿದ್ದಾರೆ. ಬಟ್ ಆದರೆ ದೇವ್ರು ಹೇಳ್ದ ನೀನನ್ನು ದೊಡ್ಡ ಜನಾಂಗವಾಗುವಂತೆ ಮಾಡ್ತಂತ ಹೇಳಿದ್ರೆ, ಆದರೆ ಅಬ್ರಹಾಮನ್ ನೋಡಲಿಲ್ಲ, ಅಬ್ರಹಾಮನ್ ನಂಬಲಿಲ್ಲ, ನೋಡಿ ನಡೆದ. ಅದಕ್ಕೋಸ್ಕರ ಆಗರಳನ್ನು ಮದುವೆ ಮಾಡಿಕೊಂಡ. ಮಕ್ಕಳನ್ನು ಕೊಡೋದು ಯಾರು ಹೇಳ್ರಿ? ದೇವರ ಮನುಷ್ಯರ? ಆಗರಣ ಮದುವಾದ ಎದಕ್ಕಾದ? ನೋಡಿ ಆಗ್ಬಿಟ್ಟಿತ್ತ. ಅಯ್ಯಮ್ಮ ಹೇಳ್ದು ಸಾರಮ್ಮ ಆಗ ಸಾರ್ ಅಬ್ರಾಮ್ ಸಾರ್ ಈ ಅಮ್ಮನ್ನ ಮಕ್ಕಳ ಭಾಗ್ಯ ಸಿಗಲಿ ಇವನಿಂದ ಅಂತ ಹೇಳ್ದ. ಮಕ್ಕಳಾದರು. ಅಬ್ರಹಾಮನ್ ನೋಡಿ ನಡೆದ. ಹಲ್ಲೆಲೂಯ. ಇವತ್ತು ನೀವು ಹಂಗಾಗಬಾರ್ದು. ದೇವರಿದ್ದಾನೆ, ಕಾರ್ಯ ಮಾಡುತ್ತಾನೆ. ಹಲ್ಲೆಲೂಯ. ದೇವ್ರೇನು ಮಾಡ್ತಾನೆ? ಕಾರ್ಯ ಮಾಡೇ ಮಾಡ್ತಾನೆ. ನಂಬುವವರಾಗಿ ನಡೆಯೋಣ. ಹಲ್ಲೆಲೂಯ. ನಂಬುವವರಾಗಿದ್ರೆ ಮಾತು ಹೇಳ್ತೀನಿ, ನಮ್ಮ ಸುತ್ತಲೂ ಏನು ಕಾಣೋದಿಲ್ಲ, ದೇವರೆಲ್ಲಕ್ಕೆ ಬರ ಮಾಡುತ್ತಾನೆ ಅಂತೇಳಿ ನಾವು ನಂಬಬೇಕು. ಹಲ್ಲೆಲೂಯ. ಇವತ್ತು ನಮ್ಮ ಬಡತನ ಐತೆ, ನೀವು ಅನ್ಕೋಬೇಕು ನಾನು ಶ್ರೀಮಂತನಾಗ್ತೇನೆ. ಇವತ್ತು ನಮಗೆ ರೋಗ ಐತೆ, ಈ ಮೆಡಿಸಿನ್ ಕುಡಿದ್ರು ಕೂಡ ರೋಗ ಹೋಗೋದಿಲ್ಲ ಅಂದ್ಕೊಡ್ರಿ. ದೇವರು ನನಗೆ ಆರೋಗ್ಯ ಕೊಡ್ತಾನೆ. ಕೆಲಸಗಳು ಸರಿ ಇಲ್ಲ ಅಂದ್ಕೊಡ್ರಿ, ದೇವರು ನನಗೆ ಒಳ್ಳೆ ಕೆಲಸಗಳು ಕೊಡ್ತಾನೆ. ನಿಮ್ಮ ಹತ್ರ ಬೈಕ್ ಇಲ್ಲ ಅಂದ್ಕೊಳ್ರಿ, ನಾನು ಬೈಕ್ ತಗೊತೇನೆ. ನಂಬಿಕೆ ಇಟ್ಕೊಳ್ರಿ, ದೇವರು ನಿಮ್ಮ ಜೀವಿತದಲ್ಲಿ ಅದ್ಭುತ ಮಾಡೇ ಮಾಡುತ್ತಾನೆ. ಆಮೇನ್. ನಂಬುವವನಿಗೆ ಎಲ್ಲವೂ ಆಗುತ್ತೆ. ಅದಕ್ಕೋಸ್ಕರ ನೋಡಿ ನಡೆಯೋದಕ್ಕಿಂತ ನಂಬಿ ನಡೆಯೋಣ ಜೀವನದಲ್ಲಿ. ಹಲ್ಲೆಲೂಯ. ನಂಬಿ ಭಕ್ತಿ ಮಾಡೋಣ. ಆಮೇನ್. ನಂಬಿ ಕೆಲಸಗಳಿಗೆ ಕೈ ಹಾಕೋಣ. ನಂಬಿ ದೇವರ ಕಾರ್ಯಕ್ಕಾಗಿ ಎದುರು ನೋಡೋಣ. ದೇವರು ಕಾರ್ಯ ಮಾಡಿ ನಡೆಸುತ್ತಾನೆ. ಆಮೇನ್. ಜನರಿಗೆ ಅರ್ಥ ಆಯಿತು? ಕಣ್ಮುಚ್ಚಿ ಪ್ರಾರ್ಥನೆ ಮಾಡೋಣ. ಟೈಮ್ ಆಯಿತು. ಪ್ರತಿಯೊಬ್ಬರು ಕಣ್ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನಾಗಿರುವ ದೇವರೇ, ಈ ಸಮಯದಲ್ಲಿ ವಾಕ್ಯದ ಮೂಲಕ ಮಾತನಾಡಿದ ಆತನೇ ನಿನಗೆ ಸ್ತೋತ್ರ. ಅಯ್ಯ, ಆತ್ಮಿಕವಾಗಿಯೂ ಶಾರೀರಿಕವಾಗಿ ಮಾತನಾಡಿದಕ್ಕಾಗಿ ಸ್ತೋತ್ರ. ನಾವು ನೋಡಿ ನಡೆಯುವವರಾಗದೆ ನಂಬಿ ನಡೆಯುವವರಾಗುವಂತೆ ಸಹಾಯ ಮಾಡಿ. ಹೌದು ದೇವರೇ, ಪೌಲನು ಹೇಳ್ತಾನೆ, ನಾವಿಲ್ಲಿ ಒಂದು ಪ್ರವಾಸಿಗಳಾಗಿದ್ದೇವೆ, ಆದರೆ ನಮಗೆ ನಿತ್ಯ ಜೀವ ಇದೆ ಅಂತೇಳಿ ಪೌಲನು ನಂಬಿದನು. ಇವತ್ತು ನಿನ್ನ ಮೇಲೆ ನಂಬಿಕೆ ಇಟ್ಟವರೆಲ್ಲರಿಗೆ ನಿತ್ಯ ಜೀವ ಕೊಡುತ್ತೆ ಅಂತೇಳಿ ವಾಕ್ಯದಲ್ಲಿ ತಿಳಿಯಪಡಿಸಿದ ಆತನು. ಮತ್ತು ದೇವರೇ, ಶಾರೀರಿಕ ಜೀವಿತದಲ್ಲಿ ಕೂಡ ನಾವು ನೋಡಿ ನಡೆಯದೆ ನಂಬಿ ನಡೆಯುವಂತೆ ಕಾರ್ಯ ಮಾಡು. ನಂಬಿ ನಡೆಯುವಂತೆ ಕಾರ್ಯ ಮಾಡು. ಬಲವಾದ ಕಾರ್ಯ ಮಾಡು. ಬಲವಾದ ಕಾರ್ಯ ಮಾಡು. ಅದ್ಭುತ ಮಾಡೆಯ ನಿನ್ನನ್ನೇ ನೋಡುವೆನು, ಪ್ರಕಾಶ ಹೊಂದುವೆನು. ನಿನ್ನನ್ನೇ ನೋಡುವೆನು, ಪ್ರಕಾಶ ಹೊಂದುವೆನು. ಅವಮಾನ ನನಗೆ ಇಲ್ಲ ಅಪ್ಪ, ನಿನ್ನ ಮಗು. ಅವಮಾನ ನನಗೆ ಇಲ್ಲ ಎಂದಿಗೂ ಅಪ್ಪ, ನಿನ್ನ ಮಗು. ನಿನ್ನನ್ನೇ ನೋಡುವೆನು, ಪ್ರಕಾಶ ಹೊಂದುವೆನು. ಎಲ್ಲರೂ ಸೇರೋಣ. ನಿನ್ನನ್ನೇ ನೋಡುವೆನು ಏಸಯ್ಯ, ಪ್ರಕಾಶ ಹೊಂದುವೆನು. ಅವಮಾನ ನನಗೆ ಇಲ್ಲ ಅಪ್ಪ, ನಿನ್ನ ಮಗು. ಅವಮಾನ ನನಗೆ ಇಲ್ಲ ಎಂದಿಗೂ
ನಡೆಸುವೆ ನನ್ನನ್ನು ಮುನೇ ತನಕ. ಹೇಳೋಣ, ಅಪಮಾನ ನನಗೆ ಇಲ್ಲ. ಅಪ್ಪ ನಾನಿನ್ನ ಮಗು, ಅಪಮಾನ ನನಗೆ ಇಲ್ಲ ಎಂದಿಗೂ. ಅಪ್ಪ ನಾನಿನ್ನ ಮಗು. ಎಲ್ಲರೂ ಸೇರೆ ನಾವು ಒಂದ್ಸಗೆ, ಅಪಮಾನ ನನಗೆ ಇಲ್ಲ. ಅಪ್ಪ ನಿನ್ನ ಮಗು, ಅವಮಾನ ಏಸಯ ಎಂದಿಗೂ. ಅಪ್ಪ ನಿನ್ನ ಮಗು, ಅವಮಾನ ನನಗೆ ಇಲ್ಲ. ಅಪ್ಪ ನಿನ್ನ ಮಗು, ಅವಮಾನ ನನಗೆ ಇಲ್ಲ ಎಂದಿಗೂ. ಅಪ್ಪ ನಿನ್ನ ಮಗು. ಪ್ರೀತಿಯುಳ್ಳ ದೇವಚಂದ್ರೇ, ಇಸ್ರಾಯೇಲರು 10 ಜನರ ಮಾತನ್ನು ಕೇಳಿ 40 ವರ್ಷ ಅರಣ್ಯ ಪ್ರಯಾಣ ನಡೆಸಿದ ದೇವರನ್ನೇ ಮರೆತು ಹೋದ್ರು. ಅವ್ರ ನಂಬಿಕೆಯಿಂದ ನಡೆಯದೆ ಅರಣ್ಯದಲ್ಲೇ ಸತ್ತು ಹೋದ್ರು. ಆದರೆ ಇವತ್ತು ನಾವು ತಿಳ್ಕೊಂಡ ಕಾಲೇಬು ಯೆಹೋಶುವ ನಂಬಿಕೆಯಿಂದ ನಡೆದ್ರು, ಕಾನಾನ್ ದೇಶವನ್ನು ಸ್ವತಂತ್ರ ಮಾಡಿಕೊಂಡ್ರು. ಸೌಲ 3000 ಸೈನಿಕರಲ್ಲಿ ಎಲ್ಲರೂ ಕೂಡ ನೋಡುವವರಾಗಿ ಅವರು ಭಯಪಟ್ಟು ಕೂತುಕೊಂಡ್ರು. ಆದರೆ ಯೋನಾಥನು ತನ್ನ ಸೇವಕನು ನಂಬುವವರಾಗಿ ಮುಂದೆ ಸಾಗಿದರು. ದೇವರನ್ನೇ ನೋಡಿದರು, ಯುದ್ಧದಲ್ಲಿ ಜಯವನ್ನು ಕಂಡರು. ಒಬ್ಬ ವಿಧವೆ, ಆಕೆ ನಂಬಿಕೆಯಿಂದ ಸೇವಕನಿಗೆ ಹೇಳಿದ ಕಾರ್ಯವನ್ನು ಮಾಡಿದಳು. ಆಕೆ ಜೀವಿತದಲ್ಲಿ ದೇವರ ಅದ್ಭುತ ಮಾಡಿದಳು. ಇವತ್ತು ನೀನು ತಿಳಿದುಕೋ, ನೋಡುವವರಾಗಿ ನಡೆಯದೆ ನಂಬುವವರಾಗಿ ನಡೆಯುವುದಕ್ಕೆ ಸಿದ್ಧವಾಗ. ನಿನ್ನ ಸುತ್ತಲೂ ಎಷ್ಟೇ ತಡೆಗಳಿದ್ದರೂ ಕೂಡ, ನಿನ್ನ ಜೀವಿತದಲ್ಲಿ ಎಷ್ಟೇ ಅನಾನುಕೂಲತೆ ಇದ್ದರೂ ಕೂಡ, ನಿನ್ನ ಕೈಲಿ ಯಾವ ಕೆಲಸ ಕಾರ್ಯಗಳು ಆಗದೇ ಇದ್ರೂ ಕೂಡ ನೀನು ನಂಬು. ನಿನ್ನ ಜೀವಿತದಲ್ಲಿ ದೇವರು ದೊಡ್ಡ ಬದಲಾವಣೆ ತರಲಿಕ್ಕಿದ್ದಾನೆ. ನಿನ್ನ ಜೀವಿತದಲ್ಲಿ ದೇವರು ದೊಡ್ಡ ಬದಲಾವಣೆ ತರಲಿಕ್ಕಿದ್ದಾನೆ. ಯೋನಾಥನ ದೇವರು ಉಪಯೋಗಿಸಿಕೊಂಡು ಫಿಲಿಸ್ಟಿಯರ ಪಾಳೆದೊಳಗೆ ದೇವರು ಯೋನಾಥನ ಕಳಿಸಿ ದೊಡ್ಡ ಜಯವನ್ನು ಬರಮಾಡಿದ ಹಾಗೆ ಇವತ್ತು ನಿಮ್ಮನ್ನು ಉಪಯೋಗಿಸಿಕೊಂಡು ನಿಮ್ಮ ಕುಟುಂಬಗಳಲ್ಲಿ, ನಿಮ್ಮ ಜೀವಿತದಲ್ಲಿ, ನಿಮ್ಮ ಕೆಲಸಗಳಲ್ಲಿ ಎದುರಾಗುವ ಪ್ರತಿ ತಡೆಗಳ ಮೇಲೆ ದೇವರು ಜಯವನ್ನು ಕೊಡಲಿಕ್ಕಿದ್ದಾನೆ. ಆತನಿಗೆ ಅಸಾಧ್ಯವಾದದ್ದು ಇಲ್ಲ, ಆತನಿಗೆ ಎಲ್ಲವೂ ಸಾಧ್ಯವಾಗಿದೆ. ಆತನು ನಿಮ್ಮ ಜೀವಿತದಲ್ಲಿ ಇದ್ದುಕೊಂಡಿದ್ದಾನೆ. ನೀನು ಆತನ ನಂಬುವಾಗ, ನೀನು ನಂಬಿಕೆಯಿಂದ ಮುಂದೆ ಸಾಗುವಾಗ, ದೇವರ ಮೇಲೆ ಭರವಸೆ ಇಡುವಾಗ ಆತನಿಗೆ ಅವಮಾನ ಪಡಿಸೋದಿಲ್ಲ. ನಿನ್ನ ಜೀವಿತವನ್ನು ಸ್ಥಿರಪಡಿಸಿ ನಿನ್ನ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡುತ್ತಾನೆ. ನಂಬಿಕೆ ಇಟ್ಕೊಡ್ರಿ. ಈ ವಾಕ್ಯ ಕೇಳಿದ ನೀವೆಲ್ಲರೂ ಕೂಡ ನಂಬುವವರಾಗಿ ಮುಂದೆ ಸಾಗ್ರಿ. ಅದು ಏನೇ ಆಗಿರಲಿ, ನಂಬಿಗಸ್ತನಾಗಿರುವ ದೇವರು ನಿನ್ನ ಜೀವಿತದಲ್ಲಿ ದೊಡ್ಡ ಅದ್ಭುತಗಳನ್ನು ಮಾಡುತ್ತಾನೆ. ನಂಬಿಕೆ ಇಡು. ನಂಬಿಗಸ್ತನಾದ ದೇವರ ಮೇಲೆ ನಂಬಿಕೆ ಇಡು. ನಂಬುವವರಾಗಿ ಮುಂದೆ ಸಾಗ್ರಿ. ಭಕ್ತಿ ಮಾಡ್ರಿ. ದೇವರ ಬಲವಾದ ಕಾರ್ಯಗಳನ್ನು ಮಾಡುತ್ತಾನೆ. ಅಯ್ಯ, ಈ ವಾಕ್ಯ ಕೇಳಿ ವಾಕ್ಯ ಪ್ರಕಾರ ನಡೆಯುವಂಥ ಪ್ರತಿಯೊಬ್ಬರ ಜೀವಿತದಲ್ಲಿ ಅದ್ಭುತಗಳನ್ನು ಮಾಡಿ ನೀನೇ ನಡೆಸಿ ಮಹಿಮೆ ಹೊಂದಬೇಕೆಂದು ಕೇಳುತ್ತಾ ಯೇಸುವಿನ ಹೆಸರಿನಲ್ಲಿಯೇ ಪ್ರಾರ್ಥಿಸಿ ನಂಬಿಕೆಯಿಂದ ಬೇಡುತ್ತೇನೆ ತಂದೆಯಾದ ದೇವರೇ. ಆಮೇನ್, ಆಮೇನ್, ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ನಡೆದ ಸಹವಾಸವು ಈಗ ತಾನೇ ವಾಕ್ಯ ಕೇಳಿದ ಸಭಿಕರೊಟ್ಟಿಗೂ ಸಭೆಯೊಟ್ಟಿಗೂ ಸಕಲ ಪರಿಶುದ್ಧರೊಟ್ಟಿಗೂ ಈಗಲೂ ಯಾವಾಗಲೂ ಸದಾ ಕಾಲವು ನೆಲೆಯಾಗಿರಲಿ. ಆಮೇನ್, ಆಮೇನ್, ಆಮೇನ್. ಪ್ರೈಸ್ ಲಾರ್ಡ್. ದೇವರ ಮೇಲೆ ಆಶೀರ್ವಾದ ಮಾಡಲಿ.